ಕಲ್ಯಾಣ ಭಾಗ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿರುವಂತಹ ವಚನ ಸಮೂಹ ಸಂಸ್ಥೆ ಇವತ್ತು ನಿಷ್ಠೆಯಿಂದ ಕಾಯಕ ಮಾಡಿ ಒಂದಿಷ್ಟು ಸೇವೆ ನಮ್ಮವರಿಗೋಸ್ಕರ ಇರಲಿ ಎನ್ನುವಂತಹ ಒಂದು ಆಸೆ ಭಾವನೆಯನ್ನು ಇಟ್ಕೊಂಡು ಆ ಭಾಗದಲ್ಲಿ ವಿವಿಧ ಉದ್ದೇಶಗಳೊಂದಿಗೆ ಹುಟ್ಟಿಕೊಂಡಿರುವಂಥ ಸಂಸ್ಥೆಯಾಗಿದೆ. ವಚನ ಸಮೂಹ ಸಂಸ್ಥೆಯಾಗಿ ಸಾಕಷ್ಟು ಅಂಗಸಂಸ್ಥೆಗಳನ್ನು ಅದರ ಜೊತೆ ಇಟ್ಕೊಂಡು ಸಾಕಷ್ಟು ಸೇವಾಪರ ಕಾರ್ಯಗಳನ್ನು ಅದು ವಚನದ ಆಧಾರದ ಮೇಲೆ ಬಸವ ತತ್ವದ ವಿಚಾರಗಳ ಹಿನ್ನೆಲೆಯಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಈ ಸಂದರ್ಭಕ್ಕೆ ಆ ಸಂಸ್ಥೆಯ ಹಲವು ಯೋಜನೆಗಳ ಒಂದು ಮಾಹಿತಿ ಈಗಾಗಲೇ ಕಲ್ಯಾಣದ ಭಾಗದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದೆ. ನಾಡಿನ ಬೇರೆ ಬೇರೆ ಭಾಗದ ಅನೇಕ ಜನ ಈ ಸಂಸ್ಥೆಗೆ ಸಹಾಯಾರ್ಥವಾಗಿ ಬೆನ್ನೆಲುಬಾಗಿ ನಿಂತು ಇದರ ಏಳಿಗೆಗಾಗಿ ಒಂದಿಷ್ಟು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಗದಗ ನಗರದಲ್ಲಿ ಇದರ ಮಾಹಿತಿ ನಮ್ಮವರಿಗೆ ಇರಲಿ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಮಾಹಿತಿಯ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಸಮೂಹ ಸಂಸ್ಥೆ ಅಂತಂದರೆ ಕಲ್ಯಾಣ ಭಾಗದಲ್ಲಿ ಹುಟ್ಟಿಕೊಂಡಿರುವಂತಹ ಸುಮಾರು 15 ವರ್ಷಗಳ ಕೆಳಗೆ ಹುಟ್ಟಿರುವಂತಹ ಈ ಒಂದು ಸಂಸ್ಥೆ ಬಹಳ ಬೃಹತ್ತಾಗಿ ಕರ್ನಾಟಕದಾದ್ಯಂತ ತನ್ನ ಸೇವೆಗಳನ್ನು ಕೊಡುಮಾಡ್ತಾ ಇದೆ. ಈ ಸಂದರ್ಭಕ್ಕೆ ಅದರ ವಿಚಾರಧಾರೆಗಳು ಅದರ ಸೇವೆಗಳು ಏನಿದೆ ಎನ್ನುವಂತಹ ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನೆರೆದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ಸುಸ್ವಾಗತವನ್ನು ಕೋರುತ್ತಾ ಈಗ ಬಂದಿರುವ ಎಲ್ಲರಿಗೂ ಮತ್ತೊಂದು ಸಲ ಆತ್ಮೀಯವಾಗಿ ಸ್ವಾಗತ ಕೋರಲಿದ್ದಾರೆ ನಮ್ಮ ವಚನ ಸಮೂಹ ಸಂಸ್ಥೆಯ ವಚನ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಶ್ರೀ ಶಿವಕುಮಾರ್ ಸಾಲಿಯವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಪರ ಸಂಘಟನೆ ಹಾಗೂ ವಚನ ಟಿವಿ ಇವರ ಸಹಯೋಗದೊಂದಿಗೆ ವಚನ ಸಮೂಹ ಸಂಸ್ಥೆ ಬೀದರ್ ವತಿಯಿಂದ ಇವತ್ತು ಸಾಂಸ್ಕೃತಿಕ ನಗರ ಗದಗ್ನಲ್ಲಿ ವಚನ ಸಮೂಹ ಸಂಸ್ಥೆಯ ವಿವಿಧ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಹಿರಿಯರಾದ ಶರಣ ಜಸ್ಟಿಸ್ ಅರಳಿ ನಾಗರಾಜ್ ಸರ್ ಅವರು, ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಇವರಿಗೆ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಿ.ಬಿ. ಪಾಟೀಲ್, ಸಾಂಸ್ಕೃತಿಕ ಚಿಂತಕರು ಗದಗ ಇವರಿಗೆ ವಚನ ಸಮೂಹ ಸಂಸ್ಥೆ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಶರಣ ಚಿಂತಕರು ಹಿರಿಯರಾದ ಅಶೋಕ್ ಬರಗುಂಡಿ, ಬಸವ ತತ್ವ ಚಿಂತಕರು ಗದಗ, ಅವರಿಗೂ ಕೂಡ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ G.M. ಪಲ್ಲೇದ್, ಮುಖ್ಯಸ್ಥರು ಶಿವಸಂಗಮ ಸಮೂಹ ಸಂಸ್ಥೆ ಗದಗ, ಅವರಿಗೂ ಕೂಡ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಈ ಗದಗ ನಗರದಲ್ಲಿ ನಮ್ಮ ವಚನ ಸಮೂಹ ಸಂಸ್ಥೆ ಪರಿಚಯ ಮಾಡಿಸಿಕೊಟ್ಟಿದಂಥ ಪ್ರೊಫೆಸರ್ ಸಿದ್ದು ಯಾಪಲ್ಪರ್ವಿ, ಮುಖ್ಯಸ್ಥರು ವಚನ ಟಿವಿ, ಅವರಿಗೂ ಕೂಡ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಶರಣ ಸಹೋದರ ಅಲ್ಲಮ ಪ್ರಭು ನಾವದಗೆರೆ, ವ್ಯವಸ್ಥಾಪಕ ನಿರ್ದೇಶಕರು ವಚನ ಸಮೂಹ ಸಂಸ್ಥೆ ಬೀದರ್, ಅವರಿಗೂ ಕೂಡ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತನಾಡಲಿರುವ ಚಿಂತಕರು ಪ್ರಕಾಶ್ ಗಂದಿಗೋಡೆ, ಉಪಾಧ್ಯಕ್ಷರು ವಚನ ಸಮೂಹ ಸಂಸ್ಥೆ ಬೀದರ್, ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆಯನ್ನು ನೀಡುತ್ತಿರುವ ಶರಣ ಸಹೋದರ ವೈಜನಾಥ್ ಸಜ್ಜನ್ ಶೆಟ್ಟಿ, ಅವರಿಗೂ ಕೂಡ ವಚನ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಕೊನೆಯದಾಗಿ ವಂದನಾರ್ಪಣೆ ಮಾಡಲಿರುವ ಹಿರಿಯರಾದ ಡಾಕ್ಟರ್ IB ಕೊಟ್ರು ಶೆಟ್ಟಿ, ಪ್ರಾಚಾರ್ಯರು ರಾಜೀವ್ ಗಾಂಧಿ ಆಯುರ್ವೇದ ಕಾಲೇಜ್, ಅವರಿಗೂ ಕೂಡ ನಮ್ಮ ವಚನ ಸಮೂಹ ಸಂಸ್ಥೆಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಮೊದಲಿಗೆ ಸುಮಧುರವಾಗಿ ವಚನ ಗಾಯನ ನಡೆಸಿಕೊಟ್ಟಿದ್ದ ಸಹೋದರಿ ಚೈತ್ರ ಯಾಪಲ್ ಪರ್ವಿಯವರು ಭಾಳ ಸುಂದರವಾಗಿ ನಡೆಸಿಕೊಟ್ಟಿದ್ದ ಅವರಿಗೂ ಕೂಡ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾವೆಲ್ಲ ಬಂದಿದ್ದೀರಿ. ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ಶರಣ ಸಹೋದರರಿಗೆ, ಅಕ್ಕಂದಿರಿಗೆ, ಎಲ್ಲ ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಸ್ಥೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಭಕ್ತಿಯಿಂದ ಎಲ್ಲರಿಗೆ ಸ್ವಾಗತ ಕೋರಿರುವಂಥ ಶರಣ ಶಿವಕುಮಾರ್ ಸಾಲಿಯವರು ಶ್ರೋತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಬಹಳ ಸುಂದರವಾಗಿ ವೈಭವದಿಂದ ಈ ಒಂದು ಬಸವ ಮಂಟಪ, ಬಸವ ಭವನ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣೀಕರ್ತರು ನಾನು ಬಂದ ಮೇಲೆ ಕೇಳಿದ ಹಾಗೆ ಸುಮಾರು ಜನ ಇದರ ಈ ಒಂದು ಕಟ್ಟಡದ ನಿರ್ಮಾಣದಲ್ಲಿ ಸಹಯೋಗ ಮಾಡಿದ್ದಾರೆ. ಈ ಒಂದು ಬಸವದಳದ ಅಧ್ಯಕ್ಷರು ಆಗಿರುವಂತಹ ಶರಣಜೀವಿಗಳು VK ಕರಿಗೌಡರು, ದಯವಿಟ್ಟು ಅವರು ವೇದಿಕೆ ಬರಬೇಕಂತ ಅವ್ರಲ್ಲಿ ನಾನು ಭಕ್ತಿಯಿಂದ ವಿನಂತಿ ಮಾಡ್ತೇನೆ. ಶ್ರೀಯುತರು ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಶ್ರೀಯುತರು ವೇದಿಕೆ ಬಂದು ಸಹಕರಿಸಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತ. ಬಂಧುಗಳೇ, ವಚನ ಸಮೂಹ ಸಂಸ್ಥೆ ಇದರ ಕಾರ್ಯಯೋಜನೆ, ಇದರ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡೋದಕ್ಕೆ ನಾನು ಆತ್ಮೀಯರು ಶರಣಜೀವಿಗಳಾಗಿರುವಂತಹ ಪ್ರಕಾಶ್ ಗಂದಿಗೂಡರಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣರು ನೆನೆದು ವೇದಿಕೆ ಮೇಲೆ ಆಸೀನರಾಗಿರುವ ಮಹನೀಯರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ನಮ್ಮ ವಚನ ಟಿವಿಯ ಮಾರ್ಗದರ್ಶಕರಾದಂಥ ಸಿದ್ದು ಯಾಪಲ್ ಪರಿವಾರ ಪರಿಶ್ರಮ ತುಂಬ ಇದೆ. ಯಾಕಂದರೆ ನಾವು ಇರೋದು ಇಲ್ಲಿಂದ 400 ಕಿಲೋಮೀಟರ್ ದೂರದಲ್ಲಿ. ಸಾಮಾನ್ಯವಾಗಿ ಬೀದರ್ ಅಂದ ಕೂಡಲೇ ಇನ್ನೂ ಅದು ಹಿಂದುಳಿದ ಪ್ರದೇಶ ಅನ್ನೋ ಭಾವನೆ ಇವತ್ತಿಗೂ ಕರ್ನಾಟಕದಲ್ಲಿದೆ. ಆದರೆ ಬೀದರ್ ಎಂದಿದ್ದಿರೋದು ಬಸವಣ್ಣನ ನಾಡು. ಏಕೆಂದರೆ ನಮಗೂ ಮತ್ತು ಗದಗಿಗಿರೋ ವ್ಯತ್ಯಾಸ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಪ್ರಾರಂಭ ಆಗಿದ್ದೇ 1950ರ ನಂತರ. ಅಲ್ಲಿವರೆಗೆ ಬೀದರ್, ಕಲಬುರಗಿ, ರಾಯಚೂರು, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಏನಿದೆಯೋ ಅದು ನಿಜಾಮ್ ಆಳ್ತಿದ್ದ ಅಂತ. ಹಾಗಾಗಿ ಅಲ್ಲಿ ಕನ್ನಡವೇ ಇರಲಿಲ್ಲ ಅಂತ. ಆವಾಗ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡಿರುವಂಥ ಊರು ಗದಗ. ಯಾಕಂದರೆ ಈ ಗದಗಿನ ಗೈಡಿಗಳು ನೋಡಿ ಬೆಳೆದಿದ್ದು ನಾವು ಅಂತ. ಹಾಗಾಗಿ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶನ ನೀಡಿರೋಂಥ ಜಿಲ್ಲೆ ಇದು. ಅದಕ್ಕೆ ಇಂಥ ಜಿಲ್ಲೆಯಲ್ಲಿ ನಿಂತು ನಿಮ್ಮ ಮುಂದೆ ಮಾತಾಡೋದಂದರೆ ಭಾಳ ಕಷ್ಟದ ಕೆಲಸ ಅಂತೆ. ಏಕೆಂದರೆ ಇದೇ ನಾಡಿನಲ್ಲಿ ಕನ್ನಡದ ಲಿಂಗೈಕ್ಯ ಕನ್ನಡ ಜಗದ್ಗುರುಗಳು, ತೋಂಟದಾರ್ಯ ಗುರುಗಳು, ಹಾಗೆ ಸಂಗೀತದ ಪರಮ ಪೂಜ್ಯರಾದಂಥ ಪಂಚಾಕ್ಷರಿ ಗವಾಯಿಗಳು ಇವರೆಲ್ಲರೂ ಮೆಟ್ಟಿದಂಥ ನಾಡಿದು. ಹಾಗೆ ನಾವು ಬೀದರಿಂದ ಏನೋ ಒಂದು ಸಣ್ಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ನಮ್ಮನ್ನು ನಾವು ನೀವು ಪರಿಚಯ ಮಾಡಿಕೊಡ್ಬೇಕಂತ ಬಂದಿದ್ವಿ ಅಷ್ಟೇ. ಪ್ರಾರಂಭದಲ್ಲಿ ಕುಮಾರಿ ಚೈತ್ರ ಅವರು ತಮ್ಮ ಪದ್ಯವನ್ನು ಹಾಡಿದರು. ಅಲ್ಲಿ ಕೊನೆ 2 ಸಾಲುಗಳನ್ನು ತಾವು ಗಮನಿಸಿರಬೇಕು. ಕೂಡಿ ಕಳೆಯಲು, ಕೂಡಿ ಬೆಳೆಯಲು ಅಂತ. ಅದಕ್ಕೆ ನಾವು ಗಣಿತದೊಳಗೆ ಮೊದಲನೇ ಲೆಕ್ಕ ಕಲಿಯದೆ ಕೂಡೋದಂತ. ಆಮೇಲೆ ಕಳೆದು, ಆಮೇಲೆ ಗುಣಾಕಾರ, ಆಮೇಲೆ ಭಾಗಾಕಾರ ಅಂತ ಮುಂದೆ ಭಿನ್ನರಾಶಿಗಳು ಬರ್ತವೆ. ಹಾಗಾಗಿ ಕೂಡೋದನ್ನು ಕಲಿಬೇಕಾಗಿತ್ತಂತ. ಕೂಡಿ ಕಳೆಯಲು, ಕೂಡಿ ಬೆಳೆಯಲು ಈ ಥರ ಮಾಡಿದರೆ ಅದೇ ಕೂಡಲ ಸಂಗಮ ಅಂತ. ಅದಕ್ಕೆ ನಾವು ಯಾವಾಗ ಕೂಡ್ತೀವಿ ಅದು ಕೂಡಲ ಸಂಗಮ ಅಂತ. ಆ ಕೂಡಲ ಸಂಗಮವೇ ಬಸವಣ್ಣ ಅಂತ. ಅದಕ್ಕಾಗಿ ನೀವೆಲ್ಲ ಇಲ್ಲಿ ಕೂತರೆಲ್ಲರೂ ಶಿವಸಂಗಮದ
ಬಹುಶಃ ಸದಸ್ಯರಿದ್ದಿರಬಹುದು ಅಂತ ನನ್ನ ನಂಬಿಕೆ. ಅವ್ರ ಜೊತೆ ಮಾತಾಡಬೇಕಾದ್ರೆ ನಾವು 1,000 ಕೋಟಿ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ, ಬ್ಯಾಂಕಿಗೂ ಮತ್ತು ಈ ಚೀಟ್ಸಿ ಕನ್ನಡದಲ್ಲಿ ಸರಿಯಾದ ಪದ ಇಲ್ಲ, ಅದಕ್ಕೆ ಚೀಟ್ಸ್ ಅಂತ ಕರಿಬೇಕು ಅದಕ್ಕೆ ನಾವು. ಏನು ವ್ಯತ್ಯಾಸ ಅಂತ. ಈ ವ್ಯವಸ್ಥೆಯೊಳಗೆ ದುಡ್ಡು ಬಂದಿರೋದು ಹೊರಗಿನಿಂದಲ್ಲ ಅಂತ, ಅದು ಒಳಗಿನಿಂದ ಅಂತ. ಬ್ಯಾಂಕಲ್ಲಿ ದುಡ್ಡು ಬಂದಿರೋದು ಹೊರಗಿನಿಂದ. ಹಂಗೆ ಚೀಟ್ಸ್ನಲ್ಲಿ ಮೊದಲು ಇರೋದು ವ್ಯಕ್ತಿಗಳು, ಆಮೇಲೆ ದುಡ್ಡು. ಬ್ಯಾಂಕಲ್ಲಿ ಮೊದಲು ದುಡ್ಡು, ಆಮೇಲೆ ವ್ಯಕ್ತಿಗಳು. ಹಾಗಾಗಿ ಈ ದೇಶದಾಗ ಬ್ಯಾಂಕಿನ ವ್ಯವಸ್ಥೆ ಬಂದ ಮೇಲೆ ದುಡ್ಡು ಹೇಳಿದಂಗೆ ಮನುಷ್ಯ ಕೇಳಲಿಕ್ಕೆ ಪ್ರಾರಂಭ ಮಾಡ್ದ. ಅದಕ್ಕಿಂತ ಮೊದಲು ಮನುಷ್ಯ ಹೇಳಿದಂಗೆ ದುಡ್ಡು ಕೇಳ್ತಿತ್ತು. ಸಣ್ಣ ವ್ಯತ್ಯಾಸ ಬಂತು, ಬಟ್ ನಮ್ಮ ಅನುಭವಕ್ಕೆ ಬರಲಿಲ್ಲ ಅದು. ಏಕೆಂದರೆ ಈಗಿನ ಭಾರತ, ಈಗಿನ ಪಾಕಿಸ್ತಾನ, ಈಗಿನ ಬಾಂಗ್ಲಾ, ಅಖಂಡ ಭಾರತ ಅಂತ ಏನು ಕರಿತೀನೋ, ಅಖಂಡ ಭಾರತದಲ್ಲಿ 600 ರಾಜರುಗಳು ಆಳ್ತಿದ್ರು. ಬಟ್ ಯಾವ ರಾಜರಲ್ಲೂ ಬ್ಯಾಂಕ್ ಇದ್ದಿಲ್ಲ, ಆರ್ಥಿಕ ಇಲಾಖೆಯೇ ಇದ್ದಿಲ್ಲ ಸರ್. ಬ್ಯಾಂಕ್ ಪ್ರಶ್ನೆ ಇಲ್ಲ, ಆರ್ಥಿಕ ಇಲಾಖೆನೇ ಇಲ್ಲ, ಯಾರೂ ಇದ್ದಿಲ್ಲ ಅಲ್ಲಿ. ಎಲ್ಲವೂ ತಮ್ಮಿಂದ ತಾವೇ ನಡೀತಾ ಇತ್ತು. ಅದಾಗಿ ಯಾವ ರಾಜ್ಯದಲ್ಲೂ ಬಡತನ ಇರಲಿಲ್ಲ. ಆದರೆ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯ ಅಂತೂ ಮುತ್ತು ರತ್ನಗಳಿಂದ ತುಂಬಿ ತುಡುಕ್ತಾ ಇತ್ತು. ಇದು ಬ್ಯಾಂಕಿನಿಂದ ಬಂದ ದುಡ್ಡಲ್ಲ ಅಂತ, ಅದು ಒಳಗಿನಿಂದ ಬಂದ ದುಡ್ಡು ಅಂತ. ನಮ್ಮವರಿಂದ ಬಂದ ದುಡ್ಡು ನಮ್ಮವರಿಗೆ ಖರ್ಚಾಗ್ತಿತ್ತು, ನಮ್ಮವರಿಂದನೇ ಬೆಳೀತಿತ್ತು. ಅದು ನಮ್ಮ ಅನುಭವಕ್ಕೆ ಬರಲಿಲ್ಲ. ಯಾವಾಗ ಬ್ಯಾಂಕ್ಗಳ ಕಾಲಿಟ್ಟು ಬ್ಯಾಂಕುಗಳು ಬಂದಿದ್ದು ಮೊದಲು ದೊಡ್ಡ ದೊಡ್ಡ ನಗರಗಳಲ್ಲಿ, ಆಮೇಲೆ 2ನೇ ಶ್ರೇಣಿ ನಗರಗಳಲ್ಲಿ, 3ನೇದು ಆಮೇಲೆ ತಾಲೂಕುಗಳಲ್ಲಿ, ಆಮೇಲೆ ಹೋಬಳಿಗಳಲ್ಲಿ, ಇವಾಗ ಗಲ್ಲಿ ಒಳಗೂ ಬ್ಯಾಂಕ್ಗಳು ಬಂದಿದ್ದಾವೆ. ಅದು ಮೈಕ್ರೋ ಫೈನಾನ್ಸ್ ಮೂಲಕ ಬಂದಿದ್ದಾವೆ ಅಂತ. ಬಂದು ಏನು ಮಾಡೋದು, ಇಡೀ ಭಾರತವನ್ನು ಸಾಲಗಾರರ ದೇಶವನ್ನಾಗಿ ಮಾಡೋದು. ನಮಗೆ ಸಾಲನೇ ಗೊತ್ತಿದ್ದಿಲ್ಲ ಅಂತ. ಏಕೆಂದರೆ ಕಲ್ಯಾಣ ನಾಡು ಎಂಥ ನಾಡಂದರೆ ಕೊಡುವವರುಂಟು, ಬೇಡುವವರಿಲ್ಲ. ಈಗ ಬೇಡುವವರುಂಟು, ಕೊಡುವವರಿಲ್ಲ. ಆದರೆ ಶಿವಸಂಗಮ ಆ ಥರ ಸಂಸ್ಥೆ ಅಲ್ಲ ಅಂತ. ಇವರೆಲ್ಲರೂ ಕೊಡಲಿಕ್ಕೆ ತಯಾರಿದ್ದಾರಂತ. ಹಾಗಾಗಿ ಸರ್ ಹೇಳ್ತಾಯಿದ್ರು, ಈಗ ಆಲ್ರೆಡಿ ನಾವು 60,000 ಜನ ಸೇರಿದ್ದೀವಿ ಅಂತ. 60,000 ಜನ ಬಹುಶಃ ಪ್ರಾರಂಭ ಆಗಿದ್ದು ಯಾವ ರೀತಿ ಅಂತ ಹೇಳ್ರಿ, ಒಂದು ಸಣ್ಣ ಚೀಟ್ ಅಂತ. ಪ್ರಾರಂಭದ ಸಂಖ್ಯೆ ಅದು 20 ಇರುತ್ತೆ. ನಾವೆಲ್ಲ ಚೀಟ್ ಮಾಡಿದ್ವಿ. 20ರಿಂದ ಪ್ರಾರಂಭ ಆಗಿ 60,000ವರೆಗೆ ಹೋಗಿದೆ ಅಂತ. ಎಲ್ಲಿವರೆಗೆ ಹೋಗ್ಬೋದು, ಎಲ್ಲಿ ಬೇಕಾದವರೆಗೂ ಹೋಗ್ಬೋದು. ಅದಕ್ಕೆ ಯಾವುದೂ ಮಿತಿ ಇಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಹೈದರಾಬಾದ್ನಲ್ಲಿ ರಾಮೋಜಿರಾವ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಬಹುಶಃ ತಾವೆಲ್ಲ ಹೆಸರು ಕೇಳಿರ್ಬೋದು. ಮಾರ್ಗದರ್ಶಿ ಅಂತ ಚೀಟ್ ಫಂಡ್ ಇದೆ, ಎಂದೋ ಕಟ್ಟಿರೋ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿಯಿಂದ ಕಟ್ಟಿರೋ ಸಂಸ್ಥೆ. ಇವತ್ತು ಇದೆ ಅದು, ಅವರಿಲ್ಲ. ಆದರೆ ಆ ವ್ಯಕ್ತಿ ಹೈದರಾಬಾದ್ ನಗರದಲ್ಲಿ 2,000 ಎಕರೆಯಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಅಂತಿದೆ. ಅತ್ಯಂತ ಸರಳ ವ್ಯಕ್ತಿ, ಒಬ್ಬನ ಕನಸಿನಿಂದ ಆ ರೀತಿ ಆಗಿದ್ದಂತ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಗಳೇ ಈ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಅಂತ. ಅದೇ ರೀತಿ ಕಲ್ಯಾಣ ನಾಡಿನವರಾದ ನಾವು ವಚನ ಅನ್ನೋ ಶಬ್ದವನ್ನು ಇಟ್ಕೊಂಡು ಬಸವಣ್ಣನ ಮುಂದೆ ಇಟ್ಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು ನಾವು, ವಚನ ಟ್ರೇಡಿಂಗ್ ಕಂಪನಿ ಅಂತ ತಿಳ್ಕೊಂಡು. ಅದು ಬೀದರ್ನ ಶಿವನಗರದ ಸಣ್ಣ ಮನೆಯಲ್ಲಿ ಅದು ಒಬ್ಬರಿಂದ ಪ್ರಾರಂಭ ಆಗಿದ್ದು. ಆ ವ್ಯಕ್ತಿಗೆ ಅಲ್ಲಮ ಪ್ರಭು ಎದ್ದು ನಿಂತು ಎಲ್ಲರೂ ಶರಣಾರ್ಥಿ ಮಾಡಬೇಕಂತ. ಒಬ್ಬರಿಂದನೇ ಪ್ರಾರಂಭ ಆಗಿದ್ದು. ಮತ್ತೊಬ್ಬರಿಂದ ಹೆಂಗೆ ಸಂಸ್ಥೆ ಕಟ್ಬೋದು ರೀ? ಜಗತ್ತೆಲ್ಲ ಆಗಿದ್ದು ಸರ್ ಒಬ್ಬೊಬ್ಬರಿಂದನೇ ಆಗಿದ್ದು. ಒಬ್ಬನೇ ಬುದ್ಧ, ಒಬ್ಬನೇ ಮಹಾವೀರ, ಒಬ್ಬನೇ ಬಸವಣ್ಣ. ಹಾಗೆ ಒಬ್ಬರಿಂದನೇ ಪ್ರಾರಂಭ ಆಗುತ್ತೆ ಅಂತ. ಹಾಗೆ ಒಬ್ಬರಿದ್ದಾಗ ಅಲ್ಲಂ ಪ್ರಭುಗೆ ಅನ್ನಿಸ್ತು, ನಾನು ಒಬ್ಬನೇ ಯಾಕೆ ಬೆಳಿಬೇಕು, ಇನ್ನೊಬ್ಬರು ಯಾಕೆ ಬೆಳಿಬಾರ್ದು ಅಂತ ಮತ್ತೊಬ್ಬರಿಗೆ ಸೇರಿಸ್ಕೊಂಡ್ರು. ಅವ್ರು ಮತ್ತೊಬ್ಬರೇ ಶಿವಕುಮಾರ ಸಾಲೆಯವರು. ಇವರಿಬ್ಬರಿಂದ ಪ್ರಾರಂಭ ಆಯಿತು. ಪ್ರಾರಂಭದ ಇವರಿಬ್ಬರ ಹೇಳಿಕೆ ಏನಂದರೆ, ನೀನು ನನ್ನ ಕಾಳಜಿ ವಹಿಸು, ನಾನು ನಿನ್ನ ಕಾಳಜಿ ವಹಿಸುತ್ತೇನೆ. ಇಷ್ಟೇ ಸರ್, ಬೇರೆ ಏನೂ ಇಲ್ಲ. ಇವತ್ತು ನಾವು ಯಾವುದೇ ಸಂಘ ಸಂಸ್ಥೆ ಕಟ್ಟಬೇಕಾದ್ರೆ ಇಷ್ಟೇ ಮಾಡಬೇಕಾಗಿದೆ. ನಿಮ್ಮ ಜವಾಬ್ದಾರಿ ನನಗೆ, ನನ್ನ ಜವಾಬ್ದಾರಿ ನಿನಗೆ ಅಂತ ಹೊರಟ್ರೆ ನಾವು ಏನೆಲ್ಲ ಕಟ್ಟಬೋದು. ಏಕೆಂದರೆ
ಇತ್ತೀಚಿನ ದಿನಮಾನಗಳಲ್ಲಿ ಗಣಿಗಾರಿಕೆ ಬಗ್ಗೆ ಕೇಳ್ತಾ ಇದ್ದೀರಿ. ಬಳ್ಳಾರಿ ಗಣಿಗಾರಿಕೆ ಸುದ್ದಿ ದನ ಪೇಪರ್ದ ಬರುತ್ತಾ ಇರ್ತದೆ. ಮೊದಲು ತುಂಬ ಮೆರಿತು ಊರಿತು ಎಲ್ಲ ಆಯಿತು. ಬಟ್ ಈಗ ಬಂದಿರೋದೇನು ಜಗತ್ತಿನಾದ್ಯಂತ ಹಣಗಾರಿಕೆ ಅನ್ನೋದಂತ ಬಂದಿದೆ ಸರ್. ಗಣಿಗಾರಿಕೆ ಹೋಗಿ ಏನಾಗಿದೆ, ಹಣಗಾರಿಕೆ ಅಂತ. ಗಣಿಗಾರಿಕೆಯಲ್ಲಿ ಮಾಡ್ಬೋದು, ಎಲ್ಲಿ ಗಣಿ ಇದೆಯೋ, ಎಲ್ಲಿ ಭೂಮಿಯೊಳಗೆ ಆ ವಸ್ತು ಇದೆಯೋ, ದ್ರವ್ಯ ಇದೆಯೋ, ಅದನ್ನು ತೆಗೆದು ಗಣಿಗಾರಿಕೆ ಮಾಡ್ಬೋದು. ಬಟ್ ಹಣಗಾರಿಕೆಯಲ್ಲಿ ಮಾಡ್ಬೋದು. ಹಣಗಾರಿಕೆ ಎಲ್ಲಿ ಬೇಕಾದರೂ ಮಾಡಬಹುದು, ಏನು ಇಲ್ಲದಿದ್ದರೂ ಮಾಡಬಹುದು. ಅದಕ್ಕೆ ಯಾವುದೇ ಸ್ಥಳ ಕಾಲ ಏನೂ ಬೇಕಾಗಿಲ್ಲ. ಯಾರಾದರೂ ಟ್ರಿಕ್ ಗೊತ್ತಾಗುತ್ತೋ, ಯಾರದು ಗೊತ್ತೋ ಅವ್ರು ಏನೆಲ್ಲ ಬೇಕಾದ್ರೆ ಹಣಗಾರಿಕೆಯನ್ನು ಮಾಡಬಹುದು ಅಂತ. ಬಟ್ ವಚನ ಸಂಸ್ಥೆ ಆ ಥರದ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ, ಹೊಣೆಗಾರಿಕೆಯನ್ನು ಮಾಡ್ಕೊಂಡು ಬಂತಂತ. ನಮಗೊಂದು ಹೊಣೆಗಾರಿಕೆ ಬೇಕು, ಏನೋ ಸಮಾಜ ಕಟ್ಟುವಂಥ ಹೊಣೆಗಾರಿಕೆ ಬೇಕು ಅಂತ. ಏಕೆಂದರೆ ಒಬ್ಬರು ಹೇಳ್ತಾರೆ, ಒಂದು ವೇಳೆ ಬಸವಾದಿ ಪ್ರಮತರು ರೂಪಿಸಿದ ಆರ್ಥಿಕ ಸಿದ್ಧಾಂತ ಜಾರಿಗೆ ಬಂದಿದ್ದರೆ ಈ ಜಗತ್ತಿನ ಬಡತನ ಮರೆಯಾಗಿ 800 ವರ್ಷಗಳೇ ಆಗುತ್ತಿದ್ದು ಅಂತ. ಜಗತ್ತಿನ ಬಡತನ ಹೇಳಿದ್ರು ಅವರು. ಬರೀ ಕರ್ನಾಟಕದ ಬಡತನ, ಗದಗಿನ ಬಡತನ, ಭಾರತ ಬಡತನ ಅಂತ ಹೇಳಲಿಲ್ಲ. ಅಂಥದ್ದು ಏನಿತ್ತು ಬಸವಣ್ಣರ ಹತ್ರ ಅಂತ, ಅದು ಯಾವ ಮಂತ್ರದಂಡ ಇತ್ತು ಅವ್ರ ಹತ್ರ ಅಂತ. ಹೆಂಗೆ ಬರೇ ಆಗ್ತಿತ್ತು, ಇವತ್ತು ಸಾಧ್ಯ ಇದೆಯಾ? ಖಂಡಿತವಾಗಿ ಇವತ್ತಿಗೂ ಸಾಧ್ಯ ಇದೆ ಅಂತ. ಬಸವಣ್ಣ ಕೊಟ್ಟಿರೋ 2 ಸಿದ್ಧಾಂತ, ಒಂದು ಕಾಯಕ ಮತ್ತು ದಾಸೋಹ, ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂತ. ಆದರೆ ಅರ್ಥವ್ಯವಸ್ಥೆ ಒಳಗೆ ಏನಿದೆ ಅಂದರೆ, ಇವತ್ತು ಆದಾಯ ಆಧಾರಿತ ಅರ್ಥವ್ಯವಸ್ಥೆ ಮಾಡಿದೆ ನಾವು, ಇನ್ಕಮ್ ಬೇಸ್ಡ್ ಎಕಾನಮಿ ಅಂತ. ಬಟ್ ಬಸವಣ್ಣ ಕೊಟ್ಟಿದೆ ಅದು ವೆಚ್ಚ ಆಧಾರಿತ ಎಕಾನಮಿ. ನನಗೆ ಖರ್ಚು ಮಾಡಬೇಕಾಗಿದೆ, ಅದಕ್ಕೆ ನಾನು ಕಾಯಕ ಮಾಡ್ತೀನಿ. ದಾಸೋಹ ಮಾಡಬೇಕಾಗಿದೆ, ಕಾಯಕಕ್ಕೆ ಹೋಗ್ತೀನಿ ಅಂತ. ಇಷ್ಟೇ ವ್ಯತ್ಯಾಸ ಸರ್. ಹಣ ಗಳಿಕೆ ಮಾಡೋದಲ್ಲ, ಹಣ ಉಳಿಕೆ ಮಾಡೋದಲ್ಲ, ಹಣ ಬಳಕೆ ಮಾಡುವುದು ಅಂತ. ಹಂಗೆ ಬಸವಣ್ಣನವರು 800 ವರ್ಷಗಳಿಂದ ಸಮಾಜ ಕಟ್ಟಿದ್ದೆ ಹಾಗಂದರೆ ವ್ಯಕ್ತಿಗಳಿಂದ ಸಮಾಜ ಕಟ್ಟಿದ್ರು, ವಸ್ತುವಿನಿಂದ ಸಮಾಜ ಕಟ್ಟಲಿಲ್ಲ. ಇವತ್ತು ನಾವು ವಸ್ತುಗಳಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ. ನನ್ನ ಹತ್ರ ದೊಡ್ಡ ಮಾಲಿದೆ, ನೀವೆಲ್ಲ ಬಂದು ಖರೀದಿ ಮಾಡಿರಿ ಅಂತ. ಒಬ್ಬೊಬ್ಬರು ಒಂದೊಂದು ವಸ್ತುನ ಇಟ್ಕೊಂಡಿರ್ತಾರೆ. ಬ್ಯಾಂಕಿನವರು ದುಡ್ಡು ಇಟ್ಕೊಂಡು ಕೂತಿರ್ತಾರೆ, ಜನ ಬರಬೇಕು. ಅವ್ರ ಮುಖ್ಯ ಏನಂದ್ರೆ ದುಡ್ಡು ಬೆಳೆಸೋದು, ಜನ ಬೆಳೆಸೋದಲ್ಲ ಅಂತ. ಜನರನ್ನು ಬಳಸ್ಕೊಳ್ಳೋದು. ಇಡೀ ವ್ಯವಸ್ಥೆ ಬಂದಿರೋದೇನೋ ಜನರನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ. ಅದರ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಬೆಳೀತಾರಷ್ಟೆ, ಜನರನ್ನು ಬೆಳೆಸಬೇಕಂತಲ್ಲ. ಬಟ್ ವಚನ ಸಂಸ್ಥೆ ಏನು ಮಾಡ್ತಂದರೆ ಜನರನ್ನೇ ಬೆಳೆಸಬೇಕು. ಆ ಜನರನ್ನು ಬೆಳೆಸ್ಕೋಬೇಕಾದ್ರೆ ಜನರಿಂದ ಪಡೆದ ದುಡ್ಡಿನಿಂದನೇ ಆ ದುಡ್ಡನ್ನು ಜನರಿಗಾಗೇ ಬಳಸಿಕೊಳ್ಳಬೇಕು ಅಂತ. ಶಿವಸಂಗಮ ಮಾಡ್ತಾರೋದು ಅದೇ ಕೆಲಸ ಅಂತ. ಜನರಿಂದ ಬಂದಿರೋ ದುಡ್ಡನ್ನು ಜನರಿಗಾಗೇ ಬಳಸಿ ಅವರು ಬೆಳಿಬೇಕು, ನಾನು ಬೆಳಿಬೇಕಂತ. ಅದಕ್ಕೆ ಕೂಡಿ ಕಳೆಯಬೇಕು ಮತ್ತು ಕೂಡಿ ಬೆಳೆಯಬೇಕು ಅಂತ. ಇದು ಒಂದೇ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಹುಟ್ಟಿದೆ. ಇಲ್ಲಿವರೆಗೆ ಕಳೆದ 15 ವರ್ಷಗಳಲ್ಲಿ ಬಹುಶಃ ನಮಗೂ ಗದಗ ಬೀದರಿಗೆ 400 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿವರೆಗೆ ಸಂಸ್ಥೆ ಸಣ್ಣದಾಗಿ ಪ್ರಾರಂಭ ಆಗಿ ಕೇವಲ 2 ಕುಟುಂಬಗಳಿಂದ ಆದಂಥ ಸಂಸ್ಥೆ ಇವತ್ತು 4,000 ಕುಟುಂಬಗಳನ್ನು ಕೂಡಿಸಿಕೊಂಡಿದೆ. ಕಳೆದ 15 ವರ್ಷಗಳಲ್ಲಿ 4,000 ಕುಟುಂಬಗಳನ್ನು ಸೇರಿಸಿದೆ. ಹೇಗೆ? ಯಾವುದೇ ಪ್ರಚಾರ ಇಲ್ಲ. ಒಬ್ಬರು ಇನ್ನೊಬ್ಬರಿಗೆ ಹೇಳಬೇಕು, ನಿನ್ನ ಕುಟುಂಬದ ಜವಾಬ್ದಾರಿ ನಂದು, ನನ್ನ ಕುಟುಂಬದ ಜವಾಬ್ದಾರಿ ನಿನ್ನದು ಅಂತ ತಿಳ್ಕೊಂಡು ಒಬ್ಬರೊಬ್ಬರು ಹೇಳ್ಕೋತ ಬಾಯಿಂದ ಬಾಯಿಗೆ ಪ್ರಭಾವದಿಂದ ಬೆಳೆದಂಥ ಸಂಸ್ಥೆ ಇವತ್ತು 4,000 ಕುಟುಂಬಕ್ಕೆ ಮಿಕ್ಕಿ ಸಮುದಾಯ ಸೇರಿದೆ. ಅದೇ ವಚನ ಸಮೂಹ ಸಂಸ್ಥೆ. ಇಲ್ಲಿವರೆಗೆ ಎಷ್ಟು ಕೊಟ್ಟಿದೆಯೇ ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿವರೆಗೆ ವಚನ ಸಮೂಹ ಸಂಸ್ಥೆ ತನ್ನ ಜೊತೆ ಕೈ ಜೋಡಿಸಿದವರಿಗೆ, ಕೂಡಿದವರಿಗೆ 400 ಕೋಟಿ ಲಾಭಾಂಶ ಹಂಚಿದೆ. 400 ಕೋಟಿ ಲಾಭಾಂಶ ಹಂಚಿದೆ ಇಲ್ಲಿವರೆಗೆ. ಮತ್ತು ಮುಂದಿನ ಪಯಣ ಏನಿದೆ ಅಂತ ನೀವು ಕೇಳ್ಬೋದು. ಮುಂದಿನ ಪಯಣ ಬರುವ 2 ವರ್ಷಗಳಲ್ಲಿ ಅಂದಿನ ಕಲ್ಯಾಣದ 770 ಅಮರಗಣಗಳು, 1,96,000 ಶರಣರು ಅಂತ ನಾವು ಹೇಳ್ತೀವಿ. 2 ವರ್ಷಗಳ ನಂತರ ನಮ್ಮ ವಚನ ಪರಿವಾರ, ಈಗ ವಚನ ಪರಿವಾರ ಅಂತ ಕರಿತಾ ಇದ್ದೇವೆ ನಾವು, ಮೊದಲು ವಚನ ಸಮೂಹ ಸಂಸ್ಥೆ ವಚನ ಪರಿವಾರ ಎಷ್ಟು ಸೇರಬೇಕಂದ್ರೆ 40,000 ಕುಟುಂಬಗಳು ಸೇರಬೇಕು.
40,000 ಕುಟುಂಬಗಳಿಂದ 1,96,000 ಶರಣರು ಬಸವ ಕಲ್ಯಾಣಕ್ಕೆ ಬರಬೇಕು. ಆ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಈ ಪ್ರವಾಸ ಪ್ರಾರಂಭ ಆಗಿದೆ. ಇದೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು, 2ನೇ ಕಾರ್ಯಕ್ರಮವೇ ಗದಗಿನಲ್ಲಿ. ಯಾಕೆ ಅದನ್ನು ಮಾಡಬೇಕು? ಯಾಕೆ ಸಮುದಾಯವನ್ನು ಕಟ್ಟಬೇಕು? ಯಾಕೆಂದರೆ ಎಲ್ಲ ಸಮುದಾಯಗಳು ಒಡೆದು ಹೋಗಿದೆ ಅಂತ. ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮನ್ನು ಬೇರೆ ಬೇರೆಯಾಗಿ ಮಾಡಿದೆ. ಎಷ್ಟು ಬೇರೆ ಬೇರೆಯಾಗಿ ಮಾಡಿದೆ ಅಂದರೆ ಮನೆಯೊಳಗಿರುವಂಥ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾ ಇಲ್ಲ ಅಂತ. ಒಂದು ಕಾಲಕ್ಕೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಈಗ ಅವಿಭಕ್ತ ಕುಟುಂಬ ಅಂದರೆ ಗಂಡ ಹೆಂಡತಿ ಒಟ್ಟಿಗಿರೋದು ಅವಿಭಕ್ತ ಕುಟುಂಬ ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ. ಯಾಕೆಂದರೆ ಪ್ರತಿಯೊಬ್ಬರ ಕೈ ಒಳಗೊಂದು ಮೊಬೈಲ್ ಇರೋದ್ರಿಂದ ಯಾರಿಗ್ಯಾರೂ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಆ ಮಟ್ಟಕ್ಕೆ ಬಂದು ನಿಂತಿದ್ದೇನೋ ಅಂತ. ಇದರಿಂದ ಆಗುವ ಲಾಭವೇನು? ನಾವೆಲ್ಲ ಬೇರೆ ಆಗಿರೋದ್ರಿಂದ ಏನು ಲಾಭ ಆಯಿತು? ನಾವೆಲ್ಲ ಬೇರೆ ಆಗಿರೋದ್ರಿಂದನೇ, ಒಬ್ಬರೊಬ್ಬರ ಕಾಳಜಿ ಮಾಡದೇ ಇರೋದ್ರಿಂದ ನಿಮ್ಮ ಕಾಳಜಿ ನಾವು ಮಾಡ್ತೀವಂತ ಹೇಳ್ಕೊಂಡು ಹೇಳಿ 14ನೇ ಶತಮಾನದಲ್ಲಿ ಒಂದೇ ಒಂದು ಕಂಪನಿ ಬಂದಿತ್ತು, ಈಸ್ಟ್ ಇಂಡಿಯಾ ಕಂಪನಿ. ಇವಾಗ ಹೊರಗಿನ 5,000 ಕಂಪನಿಗಳು ನಮ್ಮನ್ನು ಆಳ್ತಾ ಇದ್ದಾವೆ. ಎಷ್ಟು? 5,000 ಕಂಪನಿಗಳು. ಇತ್ತೀಚೆಗೆ ಜರ್ಮನಿಯಿಂದ ಒಬ್ಬ ಚಾನ್ಸಲರ್ ಬಂದಿದ್ದ, ನಮ್ಮ ದೇಶದ ಪ್ರಧಾನ ಸ್ವಾಗತ ಮಾಡಿದ್ರು. ಸಣ್ಣ ದೇಶ, 8 ಕೋಟಿ ಜನಸಂಖ್ಯೆ ಇರುವಂಥ ದೇಶ, ಕರ್ನಾಟಕದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ. ಆ ದೇಶದ 2,000 ಕಂಪನಿಗಳು ಇಲ್ಲಿ ಕೆಲಸ ಮಾಡ್ತಾಯಿದ್ದಾವೆ. ಯಾಕೆ ಮಾಡ್ತಾ ಇದ್ದೇವೆ? ನಾವು ಒಟ್ಟಾಗ್ತಾ ಇಲ್ಲ ಅಂತ, ನಾವು ಒಂದಾಗ್ತಾ ಇಲ್ಲ. ಯಾಕೆ? ಆ ಥರ ಸಂಸ್ಕಾರ ಸಿಕ್ಕಿಲ್ಲ ನಮಗೆ ಅಂತ, ಅಥವಾ ಆ ಥರ ಸಂಸ್ಕಾರ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತ. ಒಂದಾದರೆ ಯಾರು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಈ ಮಾಧ್ಯಮಗಳು, ಇಂದಿನ ವ್ಯವಸ್ಥೆ ನಮ್ಮನ್ನು ಬೇರೆ ಬೇರೆ ಮಾಡಿರೋದ್ರಿಂದ ಇವತ್ತು ಭಾರತದ ದೇಶದ ಮೇಲೆ ಪ್ರತಿಯೊಬ್ಬ ಪ್ರಜೆಯ ಮೇಲೆ 2 ಲಕ್ಷ ಸಾಲ ಇದೆ ಅಂತ. ನಾವು ಜಗತ್ತಿನ ಎಕಾನಮಿಯಲ್ಲಿ ಹೇಳ್ತೀವಿ, ನಾವು 4ನೇ ಎಕಾನಮಿ ಆಗ್ತಾಯಿದ್ದೀವಿ ಅಂತ ಹೇಳ್ತೀವಿ. ಬಟ್ ಇವತ್ತು ಕೇಂದ್ರ ಸರ್ಕಾರ ಹೇಳುವಂತೆ ಈ ದೇಶದ 80 ಕೋಟಿ ಮಿಕ್ಕಿ ಜನತೆಗೆ 5 ಕಿಲೋ ಅಕ್ಕಿ, 5 ಕಿಲೋ ಗೋಧಿ ಕೊಡ್ತಾ ಇದ್ದಾರೆ ಅಂತ ಅದೇ ಸರ್ಕಾರ ಹೇಳುತ್ತೆ. ಹಾಗಾದರೆ ಯಾವುದು ಸತ್ಯ? ಎಕಾನಮಿ ಸತ್ಯನೋ, ಅಕ್ಕಿ ಕೊಡೋದು ಸುಳ್ಳು? ಇನ್ನು ಕರ್ನಾಟಕಕ್ಕೆ ಬಂದರಂತೂ ಹೇಳೋದೇ ಬೇಡ ಅಂತ. ಹೆಣ್ಣು ಮಕ್ಕಳಲ್ಲಿ ಕೊಡಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಬಸ್ಸಲ್ಲಿ ಫ್ರೀ ಓಡಾಡ್ರಿ ಅಂತ. ಮಕ್ಕಳಿಗೆ ಬಟ್ಟೆ ತೊಗೊಳ್ಳಿಕ್ಕೆ ರೊಕ್ಕ ಇಲ್ಲ, ನಾವೇ ಬಟ್ಟೆ ಕೊಡ್ತೀವಿ ಅಂತ. ಅಂದರೆ ಬರುವ ಕಾಲದಲ್ಲಿ, ಬರುವ ದಿನಮಾನಗಳಲ್ಲಿ ಬಹುಶಃ ಭಾರತ ಇತಿಹಾಸ ಈ ರೀತಿ ಬರಿಬೋದು. ನಮ್ಮ ತಂದೆ ತಾಯಿತರು ದುಡ್ಡಿದ್ದಿಲ್ಲ, ಸರ್ಕಾರ ಅಕ್ಕಿ ಕೊಡ್ತಿತ್ತು, ಗೋಧಿ ಕೊಡ್ತಿತ್ತು, ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ ದುಡ್ಡಿದ್ದಿಲ್ಲ, ಅದೇ ಬಟ್ಟೆ ಕೊಡ್ತಿತ್ತು, ಪುಸ್ತಕ ಕೊಡ್ತಿತ್ತು, ಬೂಟ್ ಕೊಡ್ತಿತ್ತು, ಊಟ ಕೊಡ್ತಿತ್ತು, ಮೊಟ್ಟೆ ಕೊಡ್ತಿತ್ತು, ಚಿಕ್ಕಿ ಕೊಡ್ತಿತ್ತು ಅಂತ ಇತಿಹಾಸ ಬರಿಬೇಕಾಗತ್ತೆ ಅಂತ. ಬಟ್ ನಾವು ಎಂತ ಬೆಳೆದಿದ್ದು? ವಿಜಯನಗರ ಸಾಮ್ರಾಜ್ಯ ಇತ್ತು, ಚಾಲುಕ್ಯರಿದ್ದರು, ಹೊಯ್ಸಳರಿದ್ದರು, ಪಲ್ಲವರಿದ್ದರು, ರಾಷ್ಟ್ರಕೂಟರಿದ್ದರು, ಶ್ರೀಮಂತ ರಾಜ್ಯ ಇತ್ತು. ನಮ್ಮ ಮನೆಯೊಳಗೆ ಬಂಗಾರ ತುಂಬಿ ತುಳುಕ್ತಾ ಇತ್ತು, ಬಂಗಾರದ ಗುಬ್ಬಿ ಇತ್ತು ಅಂತ ನಾವು ಹೇಳ್ತೀವಿ. ಬಟ್ ನಮ್ಮ ಮುಂದಿನ ಮಕ್ಕಳು ಹೆಂಗೆ ಹೇಳಬೇಕು? ನಮ್ಮ ತಾಯಿಗೆ, ನಮ್ಮ ಅಜ್ಜಿಗೆ 1,200 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ, ನಮ್ಮ ಅಜ್ಜನಿಗೆ 1,200 ರೂಪಾಯಿ ಕೊಡ್ತಿದ್ರು, ಪೆನ್ಷನ್ ಅಂತ ಕೊಡ್ತಾಯಿದ್ರು. ಅದು ಇಂಥ ಇತಿಹಾಸ ಬರೋ ಪ್ರಸಂಗ ಬರುತ್ತಂತ. ಮತ್ತು ಅದನ್ನು ಹೇಗೆ ಮಾಡೋದು ಹಾಗಾದಂತ? ನಿಜವಾಗಿ ನಾವು ಬಡವರಿದ್ದೀವ ಅಥವಾ ಶ್ರೀಮಂತರಿದ್ದೀವ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಅಂತ. ಏಕೆಂದರೆ ಅಮೇರಿಕಾದಲ್ಲಿ 60% ವಿಜ್ಞಾನಿಗಳು ಭಾರತೀಯರು, 40% ಜನ ಡಾಕ್ಟರ್ ಭಾರತೀಯರು, ಟಾಪ್ 20 ಕಂಪನಿ CEO ಭಾರತೀಯರಿದ್ದಾರೆ. ಮತ್ತು ಅವ್ರು ಯಾಕೆ ಭಾರತದಲ್ಲಿ ಕೆಲಸ ಮಾಡೋದಿಲ್ಲ, ಭಾರತಕ್ಕಾಗಿ ದುಡಿಯೋದಿಲ್ಲ ಅಂತ. ನಮ್ಮೆಲ್ಲ ಮಕ್ಕಳು ಇವತ್ತಿಗೋ ಕನಸೇನೆಂದರೆ ಅಮೇರಿಕಾದ ಗುಲಾಮ್ಗಿರಿ ಮಾಡಬೇಕಂತ ತಿಳ್ಕೊಂಡು. ಅದರ ನನ್ನ ಮಗನೂ ಒಬ್ಬನಿದ್ದಾನೆ, ಮಾಡ್ತಾ ಇದ್ದಾನೆ ಸದ್ಯಕ್ಕೆ. ನೌಕರಿಗಾಗಿ ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ತಾ ಇದ್ದೀವಿ, ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ತಾ ಇದ್ದೀವಿ ಇಲ್ಲಿ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು. ಯಾಕೆಂದ್ರೆ ಯಾಕೆ ಹಂಗಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡು. ಮತ್ತು ನಾವು ಹೇಗೆ ಭಾರತ ಸೋನೆಗೆ ಚಿಡಿಗೆ ಆಯಿತು, ಹ್ಯಾಂಗೆ ನಾವು ವಿಶ್ವಗುರುಗಳಾಗ್ತೀವಿ? ಯಾಕೆ ಕಟ್ಟಲಿಕ್ಕಾಗಿಲ್ಲ? ನಾವೆಲ್ಲೋ ಒಂದು ಕಡೆ ಬೇರೆ ಬೇರೆ ಆಗಿದ್ದೀವಿ ಅಂತ. ಇದಕ್ಕೆ ಮೂಲ ಕಾರಣ ಅಂದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಂತ. ಅದನ್ನೇ ಬಸವಣ್ಣ ಮಾಡಿದ್ದು ಅಂತ. ಬಸವಣ್ಣ ಮಾಡಿದ ಕೆಲಸ ಏನಂದ್ರೆ ಒಬ್ಬರ ಕಂಡ್ರೆ ಒಬ್ಬರಿಗೆ ಗೌರವ ಇರಬೇಕು ಅಂತ ತಿಳ್ಕೊಂಡು. ಅದಕ್ಕೆ ನನಗಿಂತ ಕೆರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ.
ಹಂಗೆ ಇಡೀ ಕಾಯಕ ಮಾಡುವಂಥ ಸಮುದಾಯನ ಒಟ್ಟಿಗೆ ಹುಟ್ಟಿದ ಬಸವಣ್ಣ. ಯಾರು ಗೌಡ ಕುಲಕರ್ಣಿ ಮನೆಗೆ ಹೋಗಲಿಲ್ಲ ಬಸವಣ್ಣ ಹೋಗಿದ್ದಾರೆ ಅಂದ್ರೆ ಯಾರು ಕಾಯಕ ಮಾಡ್ತಾರೋ, ಯಾರು ಉತ್ಪತ್ತಿ ಮಾಡ್ತಾರೋ. ಶಿವಸಂಗಮದ ವ್ಯಕ್ತಿ ಇಲ್ಲಿ ಕೂತಿದ್ದಾರೆ, ಒಬ್ಬ ವ್ಯಕ್ತಿಯಿಂದ ಯಾಪಲ್ ಪರಿಚಯ ಮಾಡಿಕೊಟ್ರು. ನೋಡಿ ಒಬ್ಬರೇ, ಏನೋ ಸ್ವಾಮಿಗಳಾಗಬೇಕಾಗಿತ್ತು, ಗುರುಗಳ ಆಗಬೇಕಾಗಿತ್ತು, ಆದರೆ ಈ ಕಡೆ ಬಂದರೂ ಎಷ್ಟು ತಯಾರು ಮಾಡಿದ್ರೆ ಅಂದರೆ 1000 ಕೋಟಿ ವ್ಯವಹಾರ ಮಾಡ್ತಾರಂತ. ಒಬ್ಬ ವ್ಯಕ್ತಿಯಿಂದ 1000 ಕೋಟಿ ವ್ಯವಹಾರ ಮಾಡಿದರೆ ನಾವೆಲ್ಲರೂ ಆ ರೀತಿ ಪ್ರಯತ್ನ ಮಾಡಿ ಎಷ್ಟು 1000 ಕೋಟಿ ವ್ಯವಹಾರ ಮಾಡ್ಬೋದು ಅಂತ. ಇಷ್ಟೊಂದು ಸಾಧ್ಯತೆ ಈ ನಾಡಿನೊಳಗಿದೆ. ಈಗೊತ್ತು ಇದೆ ಸರ್, ಈಗೊತ್ತು ಇದೆ. ಈಗೊತ್ತಿಗೂ ದೇಶ 7 ಲಕ್ಷ ಹಳ್ಳಿಗಳ ದೇಶ. ನಮ್ಮೆಲ್ಲ ಸಂಪತ್ತಿರೋದು ಹಳ್ಳಿಗಳಲ್ಲೇ. ಬಟ್ ಪ್ರತಿನಿತ್ಯ ನಮ್ಮ ಹಳ್ಳಿಗಳು ತನ್ನ ಸಂಪತ್ತನ್ನು ಕಳ್ಕೊಂಡು ಆ ಹಳ್ಳಿಗೆ ಬರೇ ಕರೆನ್ಸಿ ಹೋಗ್ತಾ ಇದೆ ಅಂತ. ಹಳ್ಳಿಯಿಂದ ಹಾಲು, ತರಕಾರಿ, ಜೋಳ, ಬೇಳೆ, ದವಸ ಧಾನ್ಯ ಎಲ್ಲ ಹೋಗಿ ಹಳ್ಳಿಗೇನು ಬರ್ತಾಯಿದೆ? ಗುಟ್ಕಾ, ಕೋಕಾ ಕೋಲಾ ಎಲ್ಲ ಏನೇನು ಕೆಟ್ಟದೆಲ್ಲೋ ಹಳ್ಳಿ ಸೇರ್ತದೆ. ಹಳ್ಳಿ ಒಳಗೆ ಇದ್ದಿದ್ದೆಲ್ಲ ಸಿಟಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ಗಮನಕ್ಕೆ ಬರಲಾರ್ದೆ ಹೋಗ್ತಾ ಇದೆ. ಅದಕ್ಕೆ ಒಬ್ಬ ಹೇಳ್ತಾನೆ, ಸಡ್ತಾ ಹುವಾ ಗಾಂವ್ ಮರ್ತಾ ಹುವಾ ಶಹರ್ ಅಂತ. ನಗರ ಸಾಯ್ತಿದೆ, ಹಳ್ಳಿಗಳು ಕೊಳೆಯುತ್ತಿವೆ ಅಂತ. ಮತ್ತು ಕೊಳೆಯುವ ಹಳ್ಳಿಗಳಿಂದ ಗಾಂಧೀಜಿಯ ರಾಜ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಬಸವಣ್ಣ ಅದ್ಭುತ ವ್ಯಕ್ತಿ, ಲಿಂಗಾಯತಿಸಮ್ ಭಾಳ ದೊಡ್ಡ ಧರ್ಮ, ಆದರೆ ಲಿಂಗಾಯತರು ಬಸವಣ್ಣನನ್ನು ತಮ್ಮ ಪಾಕೆಟ್ ಒಳಗೆ ಇಟ್ಕೊಂಡಿದ್ದಾರೆ ಅಂತ. ನಾವು ಡೈರಿ ಮಾಡಿಕೊಂಡಿದ್ದೆವು, ಬಸವಣ್ಣ ಪಾಕೆಟ್ ಒಳಗೆ ಇಟ್ಕೋತೀವಿ ಅಂತ, ಹೊರಗೆ ಬಿಡಲೇ ಇಲ್ಲ ಅಂತ ನಾವು. ಯಾಕೆಂದರೆ ನಾವು ಮಾಡದಿದ್ರೆ ಏನಾಗುತ್ತೆ? ಬಹುಶಃ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ಸೇರಿ 3 ಕೋಟಿ ಜನ ಲಿಂಗಾಯತರು ಇದ್ದಿರ್ಬೋದು. ಯಾಕೆ ಈಗ ನಮ್ಮ ಸಂಖ್ಯೆ ನಮಗೆ ಗೊತ್ತಿಲ್ಲ. ಈಗ ಮೊನ್ನೆ ಜಾತಿ ಗಣತಿ ಬಂತು, ಅಲ್ಲಿ ಗೊಂದಲ, ಲಿಂಗಾಯತರಂತ ಬರೆಸ್ಬೇಕು, ವೀರೇಶ್ವರಂತ ಬರೆಸ್ಬೇಕು ಅಂತ ತಿಳ್ಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನು ಕೊಟ್ಟರು. ಯಾರೇನು ಬರೆಸಿದ್ರು ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು. ನಮ್ಮ ಸಂಖ್ಯೆ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಹೇಗಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಅಸ್ಮಿತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಹೀಗೆ ಆದರೆ ಹೇಗೆ? ಮುಂದಿನ ಜನಾಂಗದವ್ರಿಗೆ ವಚನಗಳೇ ಗೊತ್ತಿಲ್ಲ. ಏಕೆ? ಭಾಷೆ ಅಂತೂ ಕಳೆದೋಗಿದೆ, ಸಂಸ್ಕೃತಿ ಕಳೆದು ಹೋಗ್ತಾ ಇದೆ. ಅದಕ್ಕಾಗಿ ಈ ಭಾಷೆಯನ್ನು ಉಳಿಸ್ಬೇಕು, ಈ ಸಂಸ್ಕೃತಿಯನ್ನು ಉಳಿಸಬೇಕು, ಬಸವ ಧರ್ಮ ಉಳಿಬೇಕು, ನಮ್ಮೊಳಗೆ ಬಸವಣ್ಣ ಇರಬೇಕಂತ. ಬಸವಣ್ಣ ಸತ್ತರೆ ನಾವೆಲ್ಲ ಸತ್ತಂಗೆ ಅಂತ. ಅದಕ್ಕಾಗಿ ವಚನ ಸಮೂಹ ಸಂಸ್ಥೆ ಕಳೆದ 15 ವರ್ಷಗಳಿಂದ ಈ ಸಂಸ್ಕೃತಿ ಉಳಿವಿಗಾಗಿ, ಈ ಪರಂಪರೆ ಉಳಿವಿಗಾಗಿ ಒಂದು ಪಣ ತೊಟ್ಟು ತನ್ನ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದೆ. ಅದಕ್ಕೆ ನಾವು ಮಾಡಿರೋ ಕಾರ್ಯವನ್ನು ನಿಮಗೆ ಪರಿಚಯ ಕೊಡ್ಲಿಕ್ಕೆ ಬರ್ತಾಯಿದ್ದೀವಿ. ದಯವಿಟ್ಟು ತಾವೆಲ್ಲ ಗಮನಿಸಬೇಕಾಗಿ ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಸವದಳ, ಬಸವ ಕೇಂದ್ರ, ಬಸವ ಸಂಗಮ ಅಂತಂದರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ದಿಕ್ಕಿನಲ್ಲಿ ಹರಿದು ಕೊನೆಗೆ ಒಂದೇ ಕಡೆ ಸೇರಿದ್ದೇ ಕೂಡಲ ಸಂಗಮ. ಅದಕ್ಕೆ ನಮ್ಮ ಹಿರಿಯರಾದ ಬರಗುಂಡೆಯವರು ಹೇಳಿದರು, ನಮಗೆ ವಚನ ಸಮೂಹ ಸಂಸ್ಥೆ ಬಗ್ಗೆ ಭಾಳ ಕುತೂಹಲ ಇದೆ. ಹಾಗಾಗಿ ಇವತ್ತು ನಾವು ಶರಣತತ್ವ ಅರ್ಥಶಾಸ್ತ್ರಕ್ಕಿಂತಲೂ ಹೆಚ್ಚು ವಚನ ಸಮೂಹ ಸಂಸ್ಥೆ ಏನು ಮಾಡ್ತಾಯಿದೆ, ವಚನ ಸಮೂಹ ಸಂಸ್ಥೆ ಗದಗಿಗೆ ಯಾಕೆ ಬಂದಿದೆ, ಏನು ಇನ್ವೆಸ್ಟರ್ಸ್ ನೋಡ್ಕೊಂಡು ಬಂದಿದೆಯೋ ಅಥವಾ ಏನಾರು ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳಕ್ಕೆ ಬಂದಿದೆಯೋ ಅಥವಾ ನಿಮ್ಮ ಪಾತ್ರ ಏನು ಅಂತ ತಿಳ್ಕೊಳಕ್ಕೆ ಬಂದಿದೆಯೋ ಅಂತ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕುತೂಹಲ ಇತ್ತಲ್ಲ, ಅಷ್ಟೇ ಪ್ರಮಾಣದಲ್ಲಿ ಕುತೂಹಲದ ಜೊತೆಗೆ ಅವಿಶ್ವಾಸವೂ ನನಗಿತ್ತು. ಮನುಷ್ಯನ ಗುಣ ಏನಂದ್ರೆ ಪ್ರತಿಯೊಂದನ್ನು ಅವಿಶ್ವಾಸದಿಂದ ನೋಡೋದು. ಏನಾರು ಒಂದು ಹೊಸ ಸ್ಕೀಮ್ ಬಗ್ಗೆ ಹೇಳಿರ್ಬೇಕಾರೆ ಎಲ್ಲಿ ಬಿಡೋದ್ರಾಗ ಮೋಸ ಇರ್ತದೆ ಅಂತ, ಹೊಸಬರಿಗೆ ಹೋಗ್ಬಾರ್ದು ಅಂತಾರೆ. ಫಸ್ಟ್ ರಿಯಾಕ್ಷನ್ನೇ ಅದು ಮನುಷ್ಯಂದು. ಭಾಳ ಮಂದಿ ಅಂತಾರೆ, ಜಿ ವಿ ಪಾಟೀಲ್ ಸರ್ ರಿಟೈರ್ ಆದಮೇಲೆ ಅಷ್ಟು ರೊಕ್ಕ ಶಿವಸಂಗಮ ಇಟ್ಟರೆ ಮುಗಿದೋತು ಬಿಡೋ ಅವ್ರ ಕಥೆ ಏನಂತ. ಏನೇ ಮಾಡಿರಿ ನೀವು, ದ ಫಸ್ಟ್ ಪಾಯಿಂಟ್ ಈಸ್ ಡಿಸ್ಬಿಲೀಫ್. ನಮ್ಮ ಮಾತುಕತೆ ಪ್ರಶ್ನೆಗಳಿಂದ ಪ್ರಾರಂಭ ಆಗ್ತದೆ, ಅವಿಶ್ವಾಸದಿಂದ ಎಂಡ್ ಆಗ್ತದೆ. ಕುವೆಂಪು ಅವ್ರಿಗೆ ಒಬ್ಬ ವ್ಯಕ್ತಿ ಬಂದು 2 ತಾಸು ಮಾತಾಡಿ ಹೋದ್ನಂತ. ಆಮೇಲೆ JS ಶಿವರುದ್ರಪ್ಪನವ್ರು ಕುವೆಂಪು ಅವ್ರಿಗೆ ಕೇಳಿದ್ರಂತ, ಇಷ್ಟೊತ್ತನ ನಾವು ನಿಮ್ಮ ಕೂಡ ಏನು ಮಾತಾಡಿದ್ನೇನಪ್ಪ ನನಗೆ ಗೊತ್ತಿಲ್ಲ, ಮತ್ತು 2 ತಾಸು ಮಾತಾಡಿದ್ನಲ್ರಿ. 2 ಅಂಶಗಳು ನನಗೆ ಗೊತ್ತಾಯ್ತು, ಪರನಿಂದನೆ ಮತ್ತು ಸ್ವಯಂ ಪ್ರಶಂಸೆ 2 ಇದ್ದು ನೋಡಲ್ಲ ಅಂದ್ರೆ ಕುವೆಂಪು.
ಮಂದಿನ ಬೈದ ತನ್ನ ಹೊಗಳ್ಕೊಂಡ ಅಂತ. ಇದು ಬಿಟ್ಟು ಏನೂ ಮಾತಾಡಲಿಲ್ಲ ಅಂತ 2 ತಾಸು. ಅದಕ್ಕೆ ನಾವು ಹೆಂಗಾಗಿದ್ದೇವೆ ಅಂದ್ರೆ, ಒಂದು ಭಯಂಕರ ಹೊಗಳೋದು, ಇಲ್ಲ ವಿಚಿತ್ರವಾದ ಅವಿಶ್ವಾಸವನ್ನು ತೋರಿಸೋದು. ಆ ಅವಿಶ್ವಾಸದ ಹಿನ್ನೆಲೆಯಲ್ಲಿಯೇ ನಾನು ಕಳೆದ 3-4 ವರ್ಷಗಳಿಂದ ಬೇರೆ ಬೇರೆ ಕಾರಣದಿಂದ ಬೀದರ್ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಇತರ ಸಂಘಟನೆಗಳಿಗೆ ಹೋದಾಗ ನನಗೆ ತುಂಬ ಅನಿರೀಕ್ಷಿತವಾಗಿ ಒಂದಿನ ಇಷ್ಟೊತ್ತನ ಭಾಳ ಅದ್ಭುತವಾಗಿ ಮಾತಾಡಿದ್ರಲ್ಲ ನಮ್ಮ ಪ್ರಕಾಶ್ ಗಂದಿಗುಡಿಯವರು, ನನಗೆ ಬೀದರ್ಲಿಂದ ಹುಲ್ಸೂರಿಗೆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಹೋಗಿದ್ದೆ. ಇವರು ಸಾರಥಿಯಾಗಿ ಬಂದಿದ್ದರು. ನಾವು ಯಾವ ಡ್ರೈವರಾಗಿ ಬರೋರನ್ನ ಡ್ರೈವರ್ ಅಂತ ಕಾದ್ರೆ ನಮ್ಮತ್ತು ಮೂರ್ಖರೇ ಯಾರಲ್ಲ. ಅವರು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ಸಾರಥಿ. ಅವರು ದಾರಿಯಲ್ಲಿ ನನಗೆ ಅವ್ರು ಏನು ಎತ್ತ ಗೊತ್ತಿರಲಿಲ್ಲ. ಆದರೂ ಮಾತಾಡ್ತಾ ಹೋದಾಗ ಗೊತ್ತಾಯಿತು, ಇಲ್ಲ ನಿಮಗೆ ನಾಳೆ ಬೀದರ್ನಲ್ಲೊಂದು ಅದ್ಭುತವಾದ ಸಂಸ್ಥೆಯನ್ನು ಭೇಟಿ ಮಾಡಿಸ್ತೀನಿ, ವಚನ ಸಮೂಹ ಸಂಸ್ಥೆ ಅಂತಿದೆ, ಬನ್ನಿರಿ ಅಂತ ಹೇಳಿದ್ರು. ಬೀದರ್ ನನಗಾಗಲೇ ಭಾಳ ಚಿರಪರಿಚಿತವಾದ ಊರಾಗಿತ್ತು. ಮರುದಿವಸ ಕರ್ಕೊಂಡೋಗೊಂದು 10x10 ಆಫೀಸ್ನಲ್ಲಿ ಅಲ್ಲಂಪ್ರಭು ನಾವದಗಿರಿಯವ್ರನ್ನ, ಶಿವ ಸಾಲೆ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಇವ್ರು ಹೀಗೀಗೆ ಮಾಡ್ತಾರೆ ಅಂತ ಹೇಳಿದ್ರು. ನಂಗೆ ಆಶ್ಚರ್ಯ ಆಯಿತು. ಇವ್ರನ್ನ ನಂಬಿ ಜನ 100 ಕೋಟಿ ಹಾಕಿದ್ದಾರೆ, ಇವ್ರು ಹೆಂಗೆ ತಿಂಗಳ ದುಡ್ಡು ಕೊಡ್ತಾರಪ್ಪ ಜನರಿಗೆ, ಇಲ್ಲೊಂದು ಡಬಾ ಕಂಪ್ನಿ ಸ್ಟಾರ್ಟ್ ಆಯ್ತಾನೋ ಅಂತ ಭಯಪಟ್ಟೆ ನಾನು. ಆದರೆ ನಮ್ಮ ಕಲಾವಿದರಾದಂಥ ಸಾಲಿಮಠ ಅವರು, ಇಂದುಮತಿ ಸಾಲಿಮಠ ಅವರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಮನೇಲಿ ಬಂದಿದ್ದರು. ನಾನು ಆತ್ಮೀಯವಾದ ಯೋಗಕ್ಷೇಮ ಕೇಳ್ತಾ, ನಾವೆಲ್ಲ ನೌಕರದಾರರು, ನಮ್ಗೆ ಹೆಂಗೋ ಸ್ಯಾಲ್ರಿ ಬರುತ್ತೆ, ಸರ್ಕಾರ ನಮಗೆ ದುಡಿದ್ರೂ ಸ್ಯಾಲ್ರಿ ಕೊಡುತ್ತೆ, ದುಡಿಲಿಲ್ಲಂದ್ರೂ ಸ್ಯಾಲ್ರಿ ಕೊಡುತ್ತೆ, ರಿಟೈರ್ ಆದಮೇಲೆ ಸಾಯತನೂ ಸ್ಯಾಲ್ರಿ ಕೊಡ್ತದೆ. ಪಾಪ ಸರ್ಕಾರದ ಕರ್ಮ ಅದು. ಕೆಲಸ ಮಾಡಿದರೂ ಸ್ಯಾಲ್ರಿ ಕೊಡುತ್ತೆ, ಕೆಲಸ ಮಾಡಲಿಲ್ಲ ಅಂದರೂ ಸ್ಯಾಲ್ರಿ ಕೊಡುತ್ತೆ. ನೀವೇನು ಮಾಡಿದ್ರಿ ಕರೋನಾ ಟೈಮ್ನಲ್ಲಿ? ಎಷ್ಟು ಕಷ್ಟ ಇತ್ತಲ್ಲ ಜೀವನ ಕಲಾವಿದ್ರದ್ದು. ಹೆಂಗಿದ್ರಿ ಹಾಕೋರೆ ನೀವು? 2 ವರ್ಷ ಇಡೀ ಟೋಟಲಿ ಸೊಸೈಟಿ ವಾಸ್ ಬ್ಲಾಕ್ಡ್ ಅಂತ ಕೇಳಿದ್ರೆ, ಇಲ್ಲ ರೀ, ನನಗೆ ಈ ಸಂದರ್ಭದಲ್ಲಿ ದೇವ್ರಂಗೆ ಬಂದವರು ಬೀದರ್ನ ವಚನ ಸಮೂಹ ಸಂಸ್ಥೆಯವರು ಏನು ಮಾಡಿದ್ರು ನಿಮಗವ್ರಂತೆ. ನಾನು 10 ಲಕ್ಷ ಇಟ್ಟಿದ್ದೆ ರೀ, ತಿಂಗಳ 25,000 ರೂಪಾಯಿ ಕೊಡ್ತಿದ್ರು, ನನ್ನ ಕುಟುಂಬ ಅದರಲ್ಲಿ ನಡೀತು. ಅದು ಅವಾಗ ಕನೆಕ್ಟ್ ಆಯ್ತು ನನಗೆ. ಓ, ಇಂದುಮತಿ ಸಾಲಿಮಠ ಅಕ್ಕವ್ರು ಹೇಳಿದ್ರು. ನಾ ಹೇಳಿದೆ ಹಾಗೆಲ್ಲ ದುಡ್ಡು ಎಲ್ಲಿ ಬೇಕಲ್ಲಿ. ನಾನಾದ್ರೆ ಅವ್ರಿಗೇನು ಹೊಗಳಿಲ್ಲ, ಅವಾಗೇನು ವಚನ ಸಮೂಹ ಸಂಸ್ಥೆಯವ್ರನ್ನ ಅಪ್ರಿಷಿಯೇಟ್ ಮಾಡಲ್ಲ. ಅಲ್ರಿ, ಕಷ್ಟಪಟ್ಟು ದುಡಿದಿರ್ತೀರಿ ಸಾಲಿಮಠ ಅಕ್ಕವರೇ, ತೊಗೊಂಡೋಗಿ ಯಾರ ಕೈಗಾರ ಕೊಟ್ಟು ಎದಕ್ಕೆ ನಾಶ ಹಾಕಿರಿ ಅಂದೆ. ಅಂದರೆ ಆ ಸಂಶಯದಿಂದನೇ ಮಾತಾಡಿದ ಮೇಲೆ ನನಗೆ ಅಲ್ಲಂಪ್ರಭು ಅವ್ರು ಭೇಟಿ ಆಯಿತು. ಮುಂದೆ ನಾನು 1 ತಿಂಗಳು ಪ್ರವಚನಕ್ಕಾಗಿ ಅಲ್ಲಂಪ್ರಭು ಹತ್ರ ಹೋದಾಗ ಅಲ್ಲಿ ಅವ್ರ ಮನೆಯಲ್ಲಿರುವಂಥ ಪ್ರಸಂಗ ಬಂತು. ಅವ್ರ ಮನೆಯಲ್ಲಿ ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತೀರಿ, ಟ್ರೇಡಿಂಗ್ ಏನು ಮಾಡ್ತೀರಿ, ಜನರ ಹಣನ ಹೆಂಗೆ ತೊಡಗಿಸ್ತೀರಿ. ಆಗ ಟ್ರೇಡಿಂಗ್ ಇತ್ತು. ಇದು ಒಂದು ಸಿನಿಮ್ಯಾಟಿಕ್ ಮಾದರಿಯಲ್ಲಿ. ನಾನು ಅಲ್ಲಂಪ್ರಭು ಮನೆಗೆ ಹೋಗಿದ್ದು 23ನೇ ಇಸ್ವಿಯಲ್ಲಿ. 22ನೇ ಇಸ್ವಿಯಲ್ಲಿ ಅವ್ರನ್ನ ಮೊದಲು ಭೇಟಿ ಆದೆ. 23ನೇ ಇಸ್ವಿಯಲ್ಲಿ ನಾನು ಅಲ್ಲಿ ಅವ್ರ ಸಂಸ್ಥೆಗೆ ಪ್ರವಚನಕ್ಕೆ ಹೋದೆ. 24ನೇ ಇಸ್ವಿಯಲ್ಲಿ ನಾನು ಬೀದರ್ನಲ್ಲಿ ಬಸವ ಕೇಂದ್ರದಲ್ಲಿ ಪ್ರವಚನಕ್ಕೆ ಹೋದೆ. ಈ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ನನ್ನ ಮುಂದೆ ಹೆಂಗೆ ಸಿನಿಮ್ಯಾಟಿಕ್ಕಾಗಿ ಗ್ರೋತ್ ಆತಂದರೆ, ಅವರ ವಹಿವಾಟು ನಾನು ಭೇಟಿ ಆದಾಗ 50 ಕೋಟಿ ಇತ್ತು, 2ನೇ ಸಲ ಕಾರ್ಯಕ್ರಮಕ್ಕೆ ಹೋದಾಗ 150 ಕೋಟಿ ಆಗಿತ್ತು, ಈಗ 300 ಕೋಟಿ ವಹಿವಾಟಾಗಿದೆ. ಕಾರಣ ಏನಂದ್ರೆ, ಅವರು ಬಳಸುವ ಪದ ವಚನ. ವಚನ ಅಂದರೆ ಮಾತು, ವಚನ ಅಂದರೆ ಪ್ರಾಮಿಸ್, ಕೊಟ್ಟ ಮಾತಿಗೆ ತಪ್ಪದೇ ಇರೋದು. ಅದಕ್ಕೆ ಬದ್ಧರಾಗಿ ಒಬ್ಬ ಅನುದಾನಿತ ಶಾಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕ 2,500 ರೂಪಾಯಿ ವೇತನಕ್ಕೆ ಕೆಲಸ ಮಾಡ್ತಾಯಿದ್ದಂಥ ಶಿಕ್ಷಕನ ತಲೆಯಲ್ಲಿ ಹೊಳೆದದ್ದು ನಮ್ಮ ರುದ್ರಮೂರ್ತಿ ಅಂತ ಒಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟನ ಭಾಷಣ ಕೇಳಿ, ಬಾಂಬೆದಲ್ಲಿರುವಂಥ ಸ್ಟಾಕ್ ಮಾರ್ಕೆಟನ್ನು ತಿಳ್ಕೊಂಡು ಕೇವಲ 2,500 ಹಣದಿಂದ ಇವರು ಶಿವಸಾಲಿ ಸೇರಿಕೊಂಡು ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಇಲ್ಲಿಯವರೆಗೆ ಅಲ್ಲಂಪ್ರಭು ಅವರು 150 ಕೋಟಿ ರೂಪಾಯಿ ಲಾಭಾಂಶನ ಅತ್ಯಂತ ಪ್ರಾಮಾಣಿಕವಾಗಿ ಹಂಚಿದ್ದಾರೆ. ಕೊರೋನಾ ಕಾಲದಲ್ಲಿ ಕಷ್ಟ ಬಂದರೂ ಕೂಡ ಅದಕ್ಕೆ ಹೆದರದೇ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಶಕ್ತಿ. ಕಾರಣ ಏನು ಅಂತಂದ್ರೆ, ಅವರ ತಂದೆ ತಾಯಿ ಅಪ್ಪಟ ಬಸವ ಭಕ್ತರು. ಬೀದರ್ ಜಿಲ್ಲೆಯಲ್ಲಿ ಅಂಥವ್ರು ಭಾಳ ಜನ ಸಿಗ್ತಾರೆ. ನಾವೆಲ್ಲ ವೇದಿಕೆ ಬಸವ ಭಕ್ತರು, ಆದರೆ ಬೀದರ್ ಜಿಲ್ಲೆಯಲ್ಲಿ ಜೀವನದಲ್ಲಿ ಆಚರಿಸುವ ಬಸವ ಭಕ್ತರು. ನಾವು ಭಾಷಣದ ಬಸವ ಭಕ್ತರು, ಅವರು ನಿಜಾಚರಣೆಯ ಬಸವ ಭಕ್ತರು. ಇವ್ರ ತಂದೆ ಸಂಗಪ್ಪ ನಾವದಿಗೆ ಅವರು, ಇವ್ರ ತಾಯಿ ಎಂಥ ಅದ್ಭುತವಾದ ವ್ಯಕ್ತಿತ್ವ ಅಂದರೆ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸಣ್ಣ ಹುಡುಗಿದ್ದಾಗಲಿಂದ ಅಲ್ಲಮಪ್ರಭುಗೆ ವಚನಗಳನ್ನು ಹೇಳ್ತಾ ಬೆಳೆಸಿ ನಾನು ಜನರಿಗೆ ಏನಾದರೂ ಮಾಡಬೇಕು, ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಇವತ್ತು ಸಮೂಹ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈಗ ನಮ್ಮ ಪ್ರಕಾಶ್ ಗಂದಿಗುಡಿಯವರು ಭಾಳಷ್ಟು ಅಂಶಗಳನ್ನು ಹೇಳ್ತಾಯಿದ್ರು. ನಾವು ಬಡವರು ಶ್ರೀಮಂತರು, ಮೊದಲ ನಮ್ಮ ಮಂದಿಗೆ ಗಾಬರಿಗೈತ್ರಿ ಗಂದಿಗುಡಿಯವರೇ, ಇನ್ನೊಂದಿಷ್ಟು ಟೆನ್ಷನ್ ಮಾಡಿಟ್ರಿ ನೀವು. ನಾವು ಜಗತ್ತಿನಲ್ಲಿ 4ನೇ ಸ್ಥಾನದಾಗಿದೆ ಅಂತೇಳಿ ಮೋದಿ ಭಕ್ತರು ಜೈಕಾರ ಹಾಕ್ತಾರೆ, ನೀವು ನೋಡಿದ್ರೆ ದಿವಾಳಿ ಆಗ್ಯಾರ ಅಂತ ಹೇಳ್ತೀರಿ. ಮತ್ತು ಪರಿಸ್ಥಿತಿ ಏನಾಗ್ಬೇಡ ಮಂದಿದು, ಅವ್ರು ಹಂಗೈತಂತಾರೆ, ಇವ್ರು ಹಿಂಗೈತಂತಾರೆ. ನಾವು ಹೆಂಗೆ ಭ್ರಮೆ ಒಳಗದೀವಿ ಅಂದ್ರೆ ಡೆವಲಪ್ಮೆಂಟ್ ಆಕ್ಕೈತಂತ ಹೇಳ್ರೋ ಮರ, ನಾಶ ಆದ್ರೆ ಚಿಂತಿಲ್ಲ ಅಂತೀವಿ.
ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಗೋಡೆಯೊಳಗೆ ಹೆಗ್ಗಣ ಹೋಗಿಸು, ಆದ್ರೆ ಗೋಡೆ ಮಾತ್ರ ಭಾಳ ಚಂದ ಕಾಣ್ತಿರ್ಬೇಕು. ವಿ ಶುಡ್ ಹ್ಯಾವ್ ಎ ಬ್ಯೂಟಿಫುಲ್ ವಾಲ್ ವಿತ್ ಫುಲ್ ಆಫ್ ಡ್ಯಾಮೇಜಸ್. ಒಳಗೆ ಹೆಗ್ಗಣ ಹೆಂಗಾರ ಗುದ್ದಾಡಲಿ, ನೋಡೋಕೆ ಮಾತ್ರ ಚಂದ ಕಾಣ್ತಾ ಇರಬೇಕು. ಇಂಡಿಯನ್ ಎಕಾನಮಿನೂ ಅಷ್ಟೇ ಸುಂದರವಾಗಿ ಹೊರಗೆ ಕಾಣ್ತದೆ. ಇಂಡಿಯನ್ ಎಕಾನಮಿ ಕತೆ ಏನು ಅನ್ನೋದನ್ನು ಜಪಾನ್ ಎಕನಾಮಿಸ್ಟ್ ನಾ ಜಪಾನ್ ಪ್ರವಾಸದಲ್ಲಿ ಹೇಳ್ದ. ಅದನ್ನು ಕೇಳಿದ್ದನ್ನು ಹೇಳಿದ್ರೆ ಈ ದೇಶದ ಭಕ್ತರು ನನ್ನ ಹಾಕ್ಕೊಂಡು ಹೊಡಿತಾರೆ. ಅದಕ್ಕೆ ಅದು ಅಲ್ಲೇ ಇರಲಿ, ಅದ್ರ ವಿಷಯ ಬಿಡೋಣ. ಮಧ್ಯಮ ವರ್ಗದ ಪೆನ್ಷನ್ ಇಲ್ದ ಬಡವರಿಗಾಗಿ ಬಸವತತ್ವ ಚಿಂತನೆಯಲ್ಲಿರೋರು ನನ್ನ ಹತ್ರ ಹಣ ಕೊಟ್ಟರೆ ನಾನು ಅವ್ರ ಪರವಾಗಿ ಹಣ ದುಡಿದು ಕೊಡ್ತೀನಿ ಅಂತ ಹೇಳಿದ ಏಕೈಕ ವ್ಯಕ್ತಿ ಅಲ್ಲಂಪ್ರಭು ನಾವದಗೆರೆ. ಇಲ್ಲಿವರೆಗೆ ಜನ ಏನು ಮಾಡ್ತಾರೆ, ಐ ವಾಂಟ್ ರಿಚ್ ಪೀಪಲ್, ಯಾರ ನಂಬರ್ 2 ರೊಕ್ಕ ಇದ್ರು ನೋಡ್ರಿ, ಬ್ಲ್ಯಾಕ್ ಮನಿ ಇದ್ರು ನೋಡ್ರಿ ಅಂತ ಕೇಳ್ತಾರೆ. ಆದರೆ ಅಲ್ಲಮಪ್ರಭು ನಮ್ಮ ಇಲ್ಕಲ್ಲಪ್ಪಗಳ ಮಹಂತ ಜೋಳಿಗೆ ಥರ, ಸರ್ ಯಾರಾದರೂ ಬಡವರಿದ್ದರೆ, ಮಧ್ಯಮ ವರ್ಗದವರಿದ್ದರೆ, KSRTCಯಲ್ಲಿ ನೌಕರಿ ಮಾಡಿ ಪೆನ್ಷನ್ ಇರಲಿಲ್ಲ ಅಂದರೆ, ಅನ್ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡಿ ಅವರಿಗೆ ಪೆನ್ಷನ್ ಇರಲಿಲ್ಲ ಅಂದ್ರೆ ನನ್ನ ಹತ್ರ 10 ಲಕ್ಷ ರೂಪಾಯಿ ಕೊಡು ಅಂತ ಹೇಳ್ರಿ, ನಾನು ಅವ್ರಿಗೆ ತಿಂಗಳ 20,000ನೋ 25,000ನೋ ಡಿವಿಡನ್ನ ಕೊಟ್ಟು ಅವ್ರ ಸಂಸಾರವನ್ನು ನಡೆಸ್ತೀನಿ ಅಂತ ಈ ಮಾತುಗಳು ಪ್ರತಿಧ್ವನಿಸಲಿಕ್ಕೆ ಕಾರಣ ಏನಂತಂದ್ರೆ ಅವರ ಅಪ್ಪಟ ಬಸವತತ್ವ ನಿಷ್ಠೆ ಮತ್ತು ಆಚರಣೆ. ಇವತ್ತು ಅಲ್ಲಂಪ್ರಭು ಅವರು ಸಣ್ಣ ಮನೆಯಿಂದ ದೊಡ್ಡ ಬಂಗ್ಲೋ ಕಟ್ಟಿಸಿದ್ದಾರೆ. ಸಣ್ಣ ಮಾರುತಿ 800 ಕಾರ್ಲಿಂದ 30 ಲಕ್ಷ ರೂಪಾಯಿ ಕಾರ್ ತೊಗೊಂಡಿದ್ದಾರೆ. ಕೇವಲ 3 ಎಕರೆ ಜಾರಿಗೆಯಿಂದ ಆರಂಭವಾಗಿರುವಂಥ ಅವರ ರಿಯಲ್ ಎಸ್ಟೇಟ್ ಉದ್ಯಮಿ ಇವತ್ತು 300 ಎಕರೆ 500 ಎಕರೆವರೆಗೂ ರಿಯಲ್ ಎಸ್ಟೇಟ್ ಬೆಳೆದಿದೆ. ಎಷ್ಟು? ಕೇವಲ 1.5 ವರ್ಷದಲ್ಲಿ. ಕಾರಣ ಏನು ಅಂತಂದರೆ ಜನರಿಗೆ ಇವತ್ತು ಬ್ಯಾಂಕ್ಗಳು ಹಣ ನೀಡ್ತಾ ಇಲ್ಲ. ಆಮೇಲೆ ಪೋಸ್ಟ್ ಆಫೀಸ್ನಲ್ಲಿ ಲೆಸ್ ದೆನ್ 6%, ಬ್ಯಾಂಕ್ಗಳಲ್ಲಿ 7%. ನಿವೃತ್ತರಾದವ್ರ ಸಂಕಷ್ಟ ಏನಂದರೆ ದುಡ್ಡನ್ನು ಎಲ್ಲಿಡಬೇಕು? ಬ್ಯಾಂಕ್ಗಳಿಗೆ ಬಿಟ್ಟರೆ ಎಲ್ಲಿ ಇಡೋಕ್ಕಾಗಲ್ಲ. ನಾ ಬ್ಯಾಂಕ್ಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಸರ್ಕಾರ ಇದ್ದಕ್ಕಿದ್ದಂಗೆ ಓವರ್ನೈಟ್ ಪಾಲಿಸಿಯನ್ನು ಚೇಂಜ್ ಮಾಡಿ ಯಾರು ಹೆಚ್ಚು ಡಿಪಾಸಿಟ್ ಮಾಡ್ತಾರ ಅಂತ ಹಣ ಮುಟ್ಗೋಲು ಹಾಕ್ಕೊಂಡ್ರು ಏನು ಆಶ್ಚರ್ಯ ಇಲ್ಲ. ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ಗಾಟ್ ಆಲ್ ಪವರ್ಸ್. ಅಂಥ ಸಂದರ್ಭದಲ್ಲಿ ಇವತ್ತು ಸುಮಾರು 24% ಅದಕ್ಕಿಂತ ಎಷ್ಟೋ ಅವರ ಲಾಭಕ್ಕೆ ಅನುಗುಣವಾಗಿ ಇದೇ ನಮ್ಮ ರಿಲೇಟಿವ್ಸು ನಮ್ಮ ಮನೆಯವ್ರ ತಂದೆ ತಾಯಿ ಹೇಳಿದಾಗ ಅಂದರು, ಇಂಪಾಸಿಬಲ್ ಬಿಡು, ನಾವು ಜೀವ ಹೋದ್ರೆ ಚಿಂತಿಲ್ಲ, ವಚನ ಸಮೂಹ ಸಂಸ್ಥೆಗಳು ದುಡ್ಡು ಇಡೋಂಗಿಲ್ಲ, ಹೋತಂದ್ರೆ ಏನು ಮಾಡೋಣ ನಾವು ಅಂತ. ಭಾಳಷ್ಟು ಜನ ಕೇಳ್ತಾರೆ, ಅಲ್ಲಂಪ್ರಭು ನಾವು ಓಡಿ ಹೋದ್ರೆ ಹೆಂಗಪ್ಪ? ಪ್ರಶ್ನೆ ಇದು ಬರ್ತದೆ. ಇನ್ವೆಸ್ಟ್ಮೆಂಟ್ ವಿಷಯ ಬಂದಾಗ ಇದು ಪ್ರಶ್ನೆ ಬರ್ತದೆ. ಇನ್ನೂ ಭಾಳ ನಮ್ಮ ಮಂದಿ ಭಾಳ ಕೆಟ್ಟದಾಗಿ ವಿಚಾರ ಮಾಡ್ತಾರೆ, ಅವ್ನು ಪಟಕ್ನ ಸತ್ತೋದ್ರೆ ಏನು ಮಾಡ್ಬೇಕು ನಾ ಅಂತ. ಅಲ್ಲ ಮರೆ, ನೀನೇ ಇರ್ತಿ ಅಂತ ಗ್ಯಾರಂಟಿ ಇಲ್ಲ, ಅವ್ರ ಸುದ್ದಿ ಏನು ಹೇಳ್ತಿ? ನಮ್ಮ ಮನಸ್ಥಿತಿ ಹೇಳ್ತೀನಿ ನಾನು. ಇಂಥ ಸಂದರ್ಭದಲ್ಲಿ ಈ ಸೋಷಿಯಲ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಇದೆಯಲ್ಲ, ಇದು ಯಾವಾಗಲೂ ನೀರಿನ ಮೇಲಿನ ಗುಳ್ಳೆ. ಸೋಷಿಯಲ್ ಸೆಕ್ಯೂರಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದೇ ಒಂದು ಭ್ರಮೆ. ಯಾಕೆ ಬ್ಯಾಂಕ್ಗಳಿಗೆ ಹರ್ಷದ ಮೆಹ್ತಾ ಮೋಸ ಮಾಡಲಿಲ್ಲ, ಮುಂಡ ಮುಚ್ಚಲಿಲ್ಲ SBIಗೆ? ಈ ದೇಶದ ಇತಿಹಾಸ ಹುಟ್ಟಿರೋದೇ ಮೋಸಗಾರರಿಂದ ಮತ್ತು ಒಡೆದಾಳುವವರಿಂದ. ಆದರೆ ಇವತ್ತು ಅಲ್ಲಂಪ್ರಭು ಪದೇ ಪದೇ ಈ ಕೃಷ್ಣ ಕೇಳಿ 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 ತಲೆ ಚಿಟ್ಟಿಡಿತು. ಪಲ್ಯದವರು ನಿಮ್ಮನ್ನೇನು ಬಿಡ್ತಾರಂತ ಮಾಡಿರನ? ನಿಮ್ಮ ಕತ್ತಿನೂ ಹಂಗೆ ಭಾರಿ ಅಭಿಮಾನದಿಂದ ಹೇಳ್ಕೊತೀನಿ 1000 ಕೋಟಿ ಅಂತ. ನಮಗೆಲ್ಲ ಟೆನ್ಷನ್ ಅಂದ್ರೆ ಈ ಮನುಷ್ಯ ಇದ್ದಕ್ಕಿದ್ದಂಗೆ ಎಲ್ಲರೂ ಹೋದ್ರೆ ಹೆಂಗೆ ಅಂತ ಪ್ರಶ್ನೆ ಏನು ಬರುತ್ತೆ ನೋಡಿ. ಆ ರೀತಿ ಅಲ್ಲಂಪ್ರಭುನಂಥವ್ರಿಗೆ, ಪಲ್ಯದಂಥವ್ರಿಗೆ ಏನು ಚಿಂತೆ ಇರ್ತದೆ ಅಂದರೆ, ಪಲ್ಯದವ್ರು ನಾವು ಮೊನ್ನೆ ಚರ್ಚೆ ಮಾಡ್ತಾಯಿದ್ವಲ್ರಿ, 10 ವರ್ಷದಿಂದ ನೀವು ಏನಿರಲಿಲ್ಲ, ಈ ನಮೂನೆ 1000 ಕೋಟಿ ರೊಕ್ಕ ಮಾಡಿದ್ರಿ, 10 ವರ್ಷದಿಂದ ನಾನು ಏನಿರಲಿಲ್ಲ, ಇನ್ನೂ ನನಗೆ ಸಾಲ ಕೊಟ್ಟುವಂಥ ಹೊಂಟಿರಿ, ನಮಗೆ ಏನು ರೀ ವ್ಯತ್ಯಾಸ ಮಾರ್ಯಾರಂದೆ. ಬಟ್ ಥಿಂಗ್ ಈಸ್, ಅಲ್ಲಂಪ್ರಭುನಂಥವ್ರ ಮನಸ್ಸಿನಲ್ಲಿ, ಪಲ್ಯದಂಥವ್ರ ಮನಸ್ಸಿನಲ್ಲಿ ಏನು ಬರುತ್ತಂದ್ರೆ, ಇದ್ದಕ್ಕಿದ್ದಂಗೆ ಹಂಗಾದರೆ ಜನರಿಗೆ ಭದ್ರತೆ ಬೇಕು, ಇದು ಕಾನೂನು ವ್ಯಾಪ್ತಿಯಲ್ಲಿ ರೂಪಿಸ್ಬೇಕಂತ ತಿಳ್ಕೊಂಡು 100 ಎಕರೆ ಜಮೀನನ್ನು ಖರೀದಿ ಮಾಡಿ, ಆ 100 ಎಕರೆ ಜಮೀನನ್ನು ಬ್ಯಾಂಕಿಗೆ ಪ್ಲೆಜ್ ಮಾಡಿ, ಯಾರು ತಮ್ಮ ಹತ್ರ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಅವರು ಆ ಬ್ಯಾಂಕಿನ ಸೆಕ್ಯೂರಿಟಿ ಕೊಡುವಂಥ ಬಾಂಡನ್ನು ಕ್ರಿಯೇಟ್ ಮಾಡಿದರು. ಅಂದರೆ ಇಲ್ಲಿ ಅಲ್ಲಂಪ್ರಭು ಮುಖ್ಯ ಅಲ್ಲ, ಸಂಸ್ಥೆ ಮುಖ್ಯ. ವಿಶ್ವಾಸವನ್ನು ವಿಸ್ತರಿಸೋ ಬಗೆ. ತಾವು ಶಿವಸಾಲಿ ಇಬ್ಬರೇ ಇದ್ದರು. ಹೀಗೆ ಒಂದು ಗುಂಪಿರಲಿ, ಸಮೂಹ ಇರಲಿ ಅಂತ ಹೇಳಿದ್ರು 40 ಜನರ ಗುಂಪನ್ನು ಮಾಡಿಕೊಂಡ್ರು. ಅದನ್ನು ಕೇಂದ್ರ ಸರ್ಕಾರದ ನಿಗಾದಲ್ಲಿನೇ ಲೀಗಲೈಸ್ ಮಾಡಿದರು. ಇದು ಹೇಗೆ? ಸಾಹೇಬ್ರಿದ್ದಾರೆ, ಜಸ್ಟಿಸ್ ಅವರಿದ್ದಾರೆ, ಅವ್ರ ಕಡೆಯಿಂದ ನಾವು ಉದ್ಘಾಟನೆ ಮಾಡಿಸಿವಿ, ಏನಾರು ಹೆಚ್ಚು ಕಮ್ಮಿ ಆದರೆ ಜನ ಅವ್ರನ್ನ ಕೇಳಲಿ ಅಂತ, ಕಾನೂನು ತಜ್ಞರು ಅದರಲ್ಲಿ ಇಲ್ಲ ಅಂತ. ಅಂದರೆ ಲೀಗಲೈಸ್ ಮಾಡುವಂಥ ವಿಧಾನಗಳಿಗೆ ಅಲ್ಲಂಪ್ರಭು ಅವರು ತಮ್ಮನ್ನು ತಾವು ತೆರ್ಕೊತ ಹೋದರು. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಅವರ ಚಾರ್ಟೆಡ್ ಅಕೌಂಟ್ ಎಕ್ಸ್ಪರ್ಟ್ ರುದ್ರಮೂರ್ತಿಯವರು ಬ್ಯಾಂಗ್ಳೂರಿಂದ ನನ್ನ ಜೊತೆ ಬೀದರಿಗೆ ಒಂದೇ ಫ್ಲೈಟ್ನಲ್ಲಿ ಹೋದ್ವಿ. ಕೇಳ್ತಾ ಇದ್ದೆ, ಸೊ ವಾಟ್ ಯು ಫೀಲ್ ಅಬೌಟ್ ದಿ ಇಂಟಿಗ್ರಿಟಿ ಆಫ್ ಅಲ್ಲಂಪ್ರಭು? ನನ್ನ ಜೀವನದಲ್ಲಿ ನಾನು 100 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಸರ್,
ಬಟ್ ಐ ಹ್ಯಾವ್ ನಾಟ್ ಸೀನ್ ಎನ್ ಎಕ್ಸಲೆಂಟ್ ಪರ್ಸ್ನಾಲಿಟಿ ಲೈಕ್ ಅಲ್ಲಂ ಪ್ರಭು ಅಂತ ಹೇಳಿದರು. ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ತಜ್ಞ ತಮ್ಮ ಶಿಷ್ಯರ ಬಗ್ಗೆ ಅಷ್ಟು ಅಭಿಮಾನದಿಂದ ಹೇಳಲಿಕ್ಕೆ ಕಾರಣ ಇಂಟಿಗ್ರಿಟಿ ಆಫ್ ಅಲ್ಲಮ ಪ್ರಭು ಅಂತ ಹೇಳಿದರು. ಅಲ್ಲಮ ಪ್ರಭುಗಿರುವ ಬದ್ಧತೆ, ಆ ಅಲ್ಲಮ ಪ್ರಭುವಿನ ಬದ್ಧತೆ ಕಾರಣಕ್ಕಾಗಿ ನಾನು ನಿವೃತ್ತಿ ಆದ ನಂತರ ಇವರದೇ ಆಶ್ರಯದಲ್ಲಿ ವಚನ ಸಮೂಹ ಸಂಸ್ಥೆಯ ಟಿ ವಿಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಹಣ ಇನ್ವೆಸ್ಟ್ ಮಾಡೋರು ಜಗತ್ತಿನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಪ್ರಾಮಾಣಿಕ ಮನಸ್ಸಿರಬೇಕು, ಒಳ್ಳೆಯ ಹೃದಯ ಇರಬೇಕು. ಮುಂದೆ ನಾನು ಅದನ್ನು ಯಾರಿಗಾದರೂ ಇವತ್ತು ಅಭಿಮಾನದಿಂದ ನಮಗೆ ಅಸಹಾಯಕರದೀವಿ, ನಮ್ಗೆ ಹೆಲ್ಪ್ ಮಾಡಿರಿ ಅಂತ ನಮಗೆ ಥಟ್ ಅಂತ ಹೇಳಿದಾಗ ಕಣ್ಣು ಮುಂದೆ ಬರುವ ಈ ಸಂಸ್ಥೆಗಳಂದ್ರೆ ಕರ್ನಾಟಕದಲ್ಲಿ ಎರಡೇ ಎರಡು, ಒಂದು ಶಿವಸಂಗಮ, ಇನ್ನೊಂದು ವಚನ ಸಮೂಹ ಸಂಸ್ಥೆ. ಅದಕ್ಕೆ ಕೂಡಲ ಸಂಗಮ ಇಬ್ಬರನ್ನೂ ಕೂಡಿಸಿನ ಇವತ್ತು. ಪರಸ್ಪರ ನೀವೇನು ವೈರಿಗಳಲ್ಲಪ್ಪ, ಆ ಭಾಗದಲ್ಲೂ ನೀವು ಅದೇ, ಯು ಆರ್ ನಾಟ್ ಕಾಂಪಿಟೇಟರ್ಸ್ ಟು ಈಚ್ ಅದರ್, ಪರಸ್ಪರ ಪ್ರತಿಸ್ಪರ್ಧಿಗಳಲ್ಲ. ಒಳ್ಳೆ ಕೆಲಸ ಮಾಡೋರೆಂದು ಪ್ರತಿಸ್ಪರ್ಧಿಗಳಾಗೋದಿಲ್ಲ. ಒಳ್ಳೆ ಕೆಲಸಗಳ ಮಾಡೋರನ್ನ ಒಬ್ರನ್ನೊಬ್ಬರನ್ನ ಭೇಟಿ ಮಾಡಿಸ್ಬೇಕು. ಅದನ್ನೇ ಬಸವಣ್ಣ ಕೂಡಲ ಸಂಗಮ ಅಂದ. ಕೂಡಲ ಸಂಗಮ ಅಂದರೆ ಯುನಿಫಿಕೇಷನ್ ಆಫ್ ಬೆಸ್ಟ್ ಸೋಲ್ ಆ್ಯಂಡ್ ಕ್ಲೀನ್ ಬಾಡಿ, ಶುದ್ಧ ದೇಹ ಮತ್ತು ಪರಿಶುದ್ಧವಾದ ಮನಸ್ಸು. ಹಾಗೆ ಸಮಾಜದಲ್ಲಿ ಪರಿಶುದ್ಧವಾದ ಮನಸ್ಸುಗಳನ್ನು ಹುಡ್ಕೊಂಡು ಹೋಗುವಂಥ ಸಿಚುವೇಷನ್ನಲ್ಲಿದ್ದೀವಿ. ವಿ ಹ್ಯಾವ್ ನೋ ಸೆಕ್ಯೂರಿಟಿ ಎಟ್ ಆಲ್. ಈಗ ಅವರು ರಾಜ್ಯದ ಸುಮಾರು 30 ಜಿಲ್ಲೆಗಳಲ್ಲಿ ಅವರ ಇನ್ವೆಸ್ಟರ್ಸ್ ಅದಾರ. ಕರ್ನಾಟಕದ ಪ್ರತಿಯೊಂದು ಪ್ರದೇಶದಲ್ಲಿ ವಚನ ಸಮೂಹ ಸಂಸ್ಥೆಗೆ ಇನ್ವೆಸ್ಟರ್ಸ್ ಅದಾರ. ಅದರಲ್ಲಿ 190ರಷ್ಟು ಜನ ಅಲ್ಲಮ ಪ್ರಭುವನ್ನು ನೋಡೇ ಇಲ್ಲ ಮುಖತಃ, ಅಲ್ಲಮ ಪ್ರಭುಗೆ ಭೇಟಿನೇ ಆಗಿಲ್ಲ. ಆ ಸಿಸ್ಟಮ್ ಇದೆಯಲ್ಲ, ಅದು ಆ ಸಿಸ್ಟಮ್ ಹಾಗೆ ರನ್ ಮಾಡ್ತದೆ. ಎಷ್ಟೋ ಜನ ಪಲ್ಯದವ್ರನ್ನ ನೋಡಿಲ್ಲ, ಸಿಸ್ಟಮ್ ರನ್ ಮಾಡ್ತದೆ. ಅಂಥ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಅದಕ್ಕೆ ಇಲ್ಲ, ನಾವು ಮೊನ್ನೆ ಬೆಂಗಳೂರಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದರು. ಅಲ್ಲಂ ಪ್ರಭು ಹೇಳಿದ್ರು, ಈ ಸರ ನಾವು 2ನೇ ಇನ್ವೆಸ್ಟರ್ಸ್ ಮೀಟನ್ನು ನಾ ಹೇಳಿದೆ, ನಾನು ಹೇಳಬೇಕು ನನ್ನ ಇಂಟಿಗ್ರಿಟಿ ಮೇಲೆ ಅಷ್ಟೇ ಹೇಳಿದ್ರೆ ನಾನು ನಿಮ್ಮ ಸಂಸ್ಥೆಗೆ ಹಣ ತರುವುದು ದೊಡ್ಡ ವಿಷಯ ಇಲ್ಲ ಈಗ. ಆದರೂ ಅವ್ರು ಹೇಳಿದರು, ನಮ್ಮದೊಂದು ಕನಸಿದೆ, ಯಾರ್ಯಾರು ಯಾವ್ಯಾವ ರೀತಿ ಭದ್ರತೆ ಕೇಳ್ತಾರೆ ಆ ರೀತಿ ಸೇವಾ ಭದ್ರತೆಯನ್ನು ಕೊಟ್ಟು ನಾನು ಜನರಿಗಾಗಿ ಕೆಲಸ ಮಾಡ್ತೀನಿ. ವೈಯಕ್ತಿಕವಾಗಿ ಅಲ್ಲಂ ಪ್ರಭು ಆಯ್ತು, ಶಿವ ಸಾಲಿ ಆಯ್ತು, ಎಂದೂ ಐಷಾರಾಮಿಯಾಗಿ ಬದುಕಿದವರಲ್ಲ. ಅತ್ಯಂತ ಸರಳ ಜೀವನ. ಬೆಳಗ್ಗೆ ಎದ್ದ ಕೂಡಲೇ ಇಷ್ಟಲಿಂಗ ಪೂಜೆ, ಸಾತ್ವಿಕ ಆಹಾರ. ಅಲ್ಲಂ ಪ್ರಭು ಜೊತೆ ಹೋದ್ರೆ ಎಷ್ಟು ಸಮಸ್ಯೆ ಅಂತಂದ್ರೆ, ಯಾವುದಾದ್ರೂ ಹೋಟ್ಲಲ್ಲಿ ವೆಜ್ಜು ನಾನ್ ವೆಜ್ ಇದ್ದರೆ ಉಪವಾಸ ಇರ್ತಾರೆ, ಹೊರತಾಗಿ ಊಟ ಮಾಡೋಂಗಿಲ್ಲ. ಅಂಥ ಭಯಾನಕ ಮನುಷ್ಯ. ಆಮೇಲೆ ಯಾರ ಕುಡಿದ್ರೆ ಅವ್ರ ಮುಖ ನೋಡೋಂಗಿಲ್ಲ. ಆದರೆ ನಾವು ನನ್ನ ಸಲ ಅಂತೀನಿ, ಇನ್ವೆಸ್ಟರ್ಸ ಕುಡುಕ್ರಿದ್ರೆ ಏನು ಮಾಡ್ಬೇಕಪ್ಪ, ಇದು ಸಮಸ್ಯೆ ಅಲ್ಲ. ಅವ್ರಿಗೆ ಹೆಂಗಾರ ಮಾಡಿ ಮನಸ್ಸು ಪರಿವರ್ತನೆ ಮಾಡಿ ಬಿಡಿಸ್ಬೇಕ್ರಿ. ಆಯ್ತಾಯ್ತು, ಅದು ಒಂದು ಪ್ರಯತ್ನ ಮಾಡೋಣ. ಸಮಾಜಮುಖಿಯಾಗಿ ಒಬ್ಬ ಆರ್ಥಿಕ ನಿರ್ವಹಣೆ ಮಾಡುವಂಥ ಮನುಷ್ಯನಿಗೆ ನಿರಹಂಕಾರಿಯಾಗಿದ್ದರೆ, ಸರಳವಾಗಿದ್ದರೆ ಅದು ಸಾಧ್ಯ ಆಗ್ತದೆ. ಹೀಗೆ ಎಲ್ಲ ಬಸವಾದಿ ಶರಣರ ಮೌಲ್ಯಗಳನ್ನು ಯಾವತ್ತೂ ಬಿಟ್ಟಿಲ್ಲ ಅವರು. ಈಗ 100 ಎಕರೆಯಲ್ಲಿ ಅವರೊಂದು 3 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. ಆ 3 ಸ್ಟಾರ್ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್. ಅಲ್ಲಿ ವಯೋವೃದ್ಧರಿಗೆ ಸೀನಿಯರ್ ಸಿಟಿಸನ್ಸ್ ವಿಲ್ಲಾ ಮಾಡ್ತಾ ಇದ್ದಾರೆ. ಇವತ್ತು ಸೀನಿಯರ್ ಸಿಟಿಸನ್ಸ್ ಇಸ್ ಎ ಬಿಗ್ಗೆಸ್ಟ್ ಇಶ್ಯೂ ಇನ್ ಇಂಡಿಯಾ. ದೇಶಪ್ರೇಮ, ರಾಷ್ಟ್ರಭಕ್ತಿ, ತಂದೆ ತಾಯಿಗಳು ಶ್ರವಣ ಕುಮಾರ್ನಂಗೆ ಹೆಗಲ ಮೇಲೆ ಹೊತ್ಕೊಂಡು ಹೇಳೋರು ಕತೆ ಹೇಳೋದು ಬರೇ. ವರ್ತಮಾನದಲ್ಲಿ ತೊಗೊಂಡೋಗಿ ಅವ್ರನ್ನ ಚಲೋ ವೃದ್ಧಾಶ್ರಮಕ್ಕೆ ಸೇರಿಸೋದು. ಮತ್ತು ನೀವು ಸಣ್ಣವರಿದ್ದಾಗ ಅವನ್ನ ಬೆಸ್ಟ್ ಸ್ಕೂಲಿಗೆ ಸೇರಿಸಿರ್ತೀರಿ, ಬೆಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಇಟ್ಟಿರ್ತೀರಿ. ಅದಕ್ಕೆ ನಿಮ್ಗೆ ಒಂದು ದೊಡ್ಡವ ಅಂದಮೇಲೆ ಬೆಸ್ಟ್ ವೃದ್ಧಾಶ್ರಮಕ್ಕೆ ಹಾಕ್ತಾನೆ. ಮಾಡಿದ್ದುಣ್ಣು ಮಾರಾಯ. ಬೇವಿನ ಬೀಜ ಬಿತ್ತಿ ಮಾವಿನ ಫಲವ ಬೇಡಿದರೆ ಏನೋ ಅನ್ನಂಗೆ ಎಷ್ಟು ವರ್ಣನೆ ಮಾಡ್ತೀರಿ. ರುಪೀಸ್ ಗಳಿಸಂಗಿಲ್ಲ ನನ್ನ ಮಗ, ಡಾಲರ್ಸ್ ಗಳಿಸ್ತಾನೆ, ಡಾಲರ್ಸು. ಪೌಂಡ್ಸ್ ಗಳಿಸ್ತಾನೆ, ಪೌಂಡ್ಸು. ತಗೋ ಮಗನ ಪೌಂಡ್ಸ್ ತಿನ್ನು, ನಾನು ನಿನಗೆ ಸಿಗಂಗಿಲ್ಲ ಅಂತಾನೆ. ಇಂಥ ಸಂದರ್ಭದಲ್ಲಿ ಅವರು ಅದ್ಭುತವಾಗಿರುವಂಥ ಸೀನಿಯರ್ ಸಿಟಿಸನ್ಸ್ ಇಲ್ಲ. ಅವರೆಲ್ಲ ಕನಸುಗಳನ್ನು ಸ್ವತಃ ನಾವು ಅಲ್ಲಂ ಪ್ರಭು ಬಾಯಲ್ಲೇ ಕೇಳ್ಬೇಕು. ನಾ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಅಲ್ಲಂ ಪ್ರಭು ಅವ್ರು, ನೀವು ಬರ್ರಿ, ನಮ್ಮ ಜನರ ಜೊತೆಗೆ ಮಾತಾಡ್ರಿ. ನಮಗೆಲ್ಲರೂ ಇನ್ವೆಸ್ಟರ್ಸ್ ಬೇಕಂತಲ್ಲ, ಅಭಿಪ್ರಾಯವನ್ನು ರೂಪಿಸುವ, ವಿಶ್ವಾಸಾರ್ಹತೆಯನ್ನು ರೂಪಿಸುವ ಕಮ್ಯುನಿಟಿ ಬೇಕು. ನಮ್ಮ ಗಂದಿಗುಡಿಯವರು ಭಾಳ ಶಾಣ್ಯರು. ಅವ್ರು ಹೇಳ್ತಾರೆ, ವಿ ನೀಡ್ ಕಮ್ಯುನಿಟಿ. ನಾವು ಕಮ್ಯುನಿಟಿಯನ್ನು ಬೆಳೆಸ್ಬೇಕು. ನೀವೆಲ್ಲರೂ ಬಂದರೆಲ್ಲ ಇನ್ವೆಸ್ಟ್ ಮಾಡಿರಿ ಅಂತ ಅಲ್ಲಂ ಪ್ರಭು ಕೇಳಕ್ಕೆ ಹತ್ತಿಲ್ಲ. ನಾವು ಈ ಕೆಲಸ ಮಾಡಕತ್ತೀವಿ, ನೀವು ಸಾಕ್ಷಿ ಇರ್ರಿ. ನಿಮ್ಮ ಸಾಕ್ಷಿಯೊಳಗೆ ನಾವು ಕೆಲಸ ಮಾಡ್ತೀವಿ. ಯಾರಿಗಾದರೂ ಒಳಿತನ್ನು ಮಾಡಬೇಕಾಗಿತ್ತಂದ್ರೆ ನಾನು ಅದೀನಿ, ನನ್ನ ಸೇವೆ ತೊಗೊಳ್ರಿ ಅಂತ ಹೇಳ್ರಿ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಸ್ನೇಹಿತರು ಅವರಿಬ್ಬರು, ಶಿವ ಸಾಲಿ ಮತ್ತು ಅಲ್ಲಂ ಪ್ರಭು ನಾವದಗೆರೆ. ಅವರು ಈಗ ರಾಜ್ಯದ ಪ್ರತಿ ಜಿಲ್ಲೆಗಳಿಗೆ, ಪ್ರತಿ ತಾಲೂಕಾ ಕೇಂದ್ರಗಳಿಗೆ ಹೋಗಿ ಇನ್ನು 1.5-2 ವರ್ಷದಲ್ಲಿ ಬಸವ ಕಲ್ಯಾಣ ಅಂತಾರಾಷ್ಟ್ರೀಯ ಟೂರಿಸ್ಟ್ ಸೆಂಟರ್ ಆಗ್ತಾಯಿದೆ. ಅಲ್ಲಿ ಸರ್ಕಾರದ 650 ಕೋಟಿ ರೂಪಾಯಿಯ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
7D ಟೆಕ್ನಾಲಜಿಯ ಬಸವಾದಿ ಶರಣರ ಕಾಲದ ಅನುಭವ ಮಂಟಪದಲ್ಲಿ ಏನೇನು ನಡೀತಿತ್ತೋ ಆ ಚಟುವಟಿಕೆಗಳನ್ನು ತೋರಿಸುವ ಅನುಭವ ಮಂಟಪ ಬರ್ತಾ ಇದೆ. ಅದೇ ಹೊತ್ತಿಗೆ ಅಲ್ಲಂಪ್ರಭು ನಾವದಗಿಯವರ ವಚನ ಸಮೂಹ ಸಂಸ್ಥೆಯ ಅನುಭವ ಮೆಗಾಸಿಟಿ ಬರ್ತದೆ. ಎರಡು ಏಕಕಾಲಕ್ಕೆ ಬರ್ತಾವೆ. ಅಲ್ಲಂಪ್ರಭು ಅಸೈನ್ಮೆಂಟ್ ಏನಂದ್ರೆ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಲಕ್ಷದ ಮೇಲೆ 96,000 ಜನ ಬರಬೇಕು. ಈಗ ಅಲ್ಲಂಪ್ರಭು ಯಾಕೆ ಬಂದಾರಂದ್ರೆ ನಿಮ್ಮನ್ನು ಇನ್ವೆಸ್ಟ್ ಮಾಡಿರಿ ಅಂತ ಕೇಳಕ್ಕೆ ಬಂದಿಲ್ಲ. ಅಲ್ಲಿ ನಡೆಯುವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಯವಿಟ್ಟು ಬಸವಾದಿ ಶರಣರ ಅನುಯಾಯಿಗಳೆಲ್ಲ ಬಸವ ಕಲ್ಯಾಣಕ್ಕೆ ಬರ್ರಿ ಅಂತ ಆಮಂತ್ರಣ ಕೊಡಲಿಕ್ಕೆ ಇವತ್ತು ಅಲ್ಲಂಪ್ರಭು ಅವರು ಬಂದಿದ್ದಾರೆ. ಲಕ್ಷದ ಮೇಲೆ 96,000 ಜನ ಬರಲಿ, ಅವರಿಗೆ ನಾನು 2 ದಿನ ಊಟ ವಸತಿ ಎಲ್ಲ ನಾನು ವಚನ ಸಮೂಹ ಸಂಸ್ಥೆ ಕಡೆಯಿಂದ ಕೊಡ್ತೀನಿ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗಲಿಲ್ಲ, ಕಲ್ಯಾಣದ ಹತ್ಯಾಕಾಂಡ ಆಯಿತು, ಶರಣರ ಕಗ್ಗೊಲೆ ಆಯಿತು. ಇಡೀ ಕಲ್ಯಾಣದ ಭೂಮಿ ಯಾಕಷ್ಟು ಕೆಂಪಾಗಿದೆ ಅಂದ್ರೆ ಲಕ್ಷದ ಮೇಲೆ 96,000 ಜನರ ಮಾರಣ ಹೋಮದ ರಕ್ತ ಪಿಪಾಸು ಅಂತ ಅದನ್ನು ಕರೀತಾರೆ. ಇಟ್ ಈಸ್ ದಿ ಲ್ಯಾಂಡ್ ಆಫ್ ಬ್ಲಡ್ ಆಫ್ ಅವರ್ ಶರಣಾಸ್ ಅಂತ. ಸುಮ್ಮನೆ ನಾವು ಸೂಪರ್ಫಿಷಿಯಲ್ ಆಗಿ ಕಲ್ಯಾಣ ಕ್ರಾಂತಿ ಆಯಿತು, ಹಂಗಾತು, ಸುಳ್ಳೊಂದು ಸೊಟ್ಟೊಂದು ಕತೆ ಹೇಳ್ತೀವಿ. ಎದಕ್ಕೆ ರಕ್ತ ಕ್ರಾಂತಿ ಆಯಿತು ಅಂದ್ರೆ ವಚನಗಳನ್ನು ಉಳಿಸಲೇಬೇಕಂತ ರಕ್ತ ಕ್ರಾಂತಿ ಆಯಿತು. ಅದನ್ನು ಬಹಳ ಅದ್ಭುತವಾದ 35 ಪ್ರಾಯದ ಒಬ್ಬ ಯುವಕ ಜಗತ್ತಿನಲ್ಲಿರುವ ಎಲ್ಲ ಶ್ರೇಷ್ಠ ವಿಜ್ಞಾನಿಗಳ ನೆರವನ್ನು ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅನ್ನುವಂಥ ಮನುಷ್ಯ ಆ ಪ್ಲ್ಯಾನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಭಾಳ ಹೆಮ್ಮೆ ಏನಂದರೆ ಈ ಭಾಗದವರು ನಮ್ಮವರಾದ ನಮ್ಮ ಅಶೋಕ್ ಬರಗುಂಡಿಯವರು ಆ ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಅದು ಹೆಂಗಿರಬೇಕು, ಅನುಭವ ಮಂಟಪದ ಸ್ಟ್ರಕ್ಚರ್ ಏನಿರಬೇಕು, ಅದು ಬಂದಮೇಲೆ ಹೇಗೆ ನಡೀತಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಅದರ ಭಾಗವಾಗಿ ಇಷ್ಟೆಲ್ಲ ಜನ ಬರ್ತಾರೆ, 1000 ಜನ ಬರ್ತಾರೆ. ಬಂದ ಸಸ್ಯಾಹಾರಿಗಳಿಗೆ ಊಟ ವಸತಿ ವ್ಯವಸ್ಥೆ ಇಲ್ಲ ಅಂತ ಅಲ್ಲಂಪ್ರಭು ಅವರು 3 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. ಅವರು 108 ಯೋಜನೆಗಳು. ಅದ್ಭುತವಾದ ಕನಸುಗಾರ. ಈ ದೇಶದಲ್ಲಿ ವರ್ಲ್ಡ್ನಲ್ಲಿ ಒಂದು ಡಿಸ್ಕಷನ್ ನಡೀತು. ವಿ ಹ್ಯಾವ್ ಟು ಕಲೆಕ್ಟ್ ದಿ ಆಂಟ್ರಪ್ರನರ್ಸ್ ಹೂ ಆರ್ ನಾಟ್ MBAs, ನಾನ್ MBA ಆಂಟ್ರಪ್ರನರ್ಸ್ ಆಫ್ ದ ವರ್ಲ್ಡ್ ಅಂತ. ಜಗತ್ತಿನಲ್ಲಿ MBA ಮಾಡದ ಉದ್ಯಮಿಗಳೇ ಯಾರು ಅಂತ. ಜಗತ್ತಿನಲ್ಲಿ ಶ್ರೇಷ್ಠ ಉದ್ಯಮಿಗಳು ಯಾರು ಅಂತಂದರೆ ಯಾರು ಬಿಸ್ನೆಸ್ ಸ್ಕೂಲ್ನಲ್ಲಿ MBA ಮಾಡಿಲ್ಲಲ್ಲ ಅವರ ಶ್ರೇಷ್ಠ ಉದ್ಯಮಿಗಳಂತ. ಅಲ್ಲಮಪ್ರಭು ಒಂದು ಪದವಿಯನ್ನು ಪಡೆದಿಲ್ಲ, PUC ಓದಿದಂಥ ಅಲ್ಲಮಪ್ರಭು ಇವತ್ತು ಜಗತ್ತಿನ ಹಾರ್ವರ್ಡ್ ಸ್ಕೂಲಿಗೆ ಹಣವನ್ನು ಹೇಗೆ ದ್ವಿಗುಣಗೊಳಿಸಬೇಕು ಅಂತ ಪಾಠ ಮಾಡುವ ಅರ್ಹತೆಯನ್ನು ಹೊಂದಿರುವಂಥ ಮನುಷ್ಯ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ವಚನ ಫಿಲಾಸಫಿ. ವಚನ ಫಿಲಾಸಫಿಯ ಅಸ್ಮಿತೆಯೇ ಹಾಗೆ, ಅದರ ಕಾಣಿಕೆಯೇ ಹಾಗೆ. ಅಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಂಪ್ರಭು ಅವರು ಇಲ್ಲಿ ಬಂದಿದ್ದಾರೆ. ಗುರು ಹಿರಿಯರ ಸಮ್ಮುಖದಲ್ಲಿ ಏನು ಪ್ರಾಜೆಕ್ಟ್ ಇದೆ, ಏನೇನು ಮಾಡ್ತಾ ಇದ್ವಿ ಅನ್ನೋದನ್ನು ಅವರು ತಮ್ಮ CDಯಲ್ಲಿ 3D ಟೆಕ್ನಾಲಜಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ಮಾತಾಡ್ತಾರೆ. ನೀವು ವೈಯಕ್ತಿಕವಾಗಿ ನಮಗೆ ಹಣದ ಅವಶ್ಯಕತೆ ಇರದೇ ಹೋದರೂ ಕೂಡ ಯಾರು ಅಸಹಾಯಕರಿದ್ದಾರೆ, ಯಾರು ಈ ಯೋಜನೆಗಳನ್ನು ರೂಪಿಸ್ಬೇಕಂತಾರೆ ಅವರಿಗೆ ನೆರವಾಗ್ಬೋದು. ಅದಕ್ಕೆ ಬೇಕಾಗಿರುವಂಥ ದೊಡ್ಡ ಹೈದರಾಬಾದಿನ ಚಾರ್ಟೆಡ್ ಅಕೌಂಟೆಂಟ್ ಸಮೂಹ ಅಲ್ಲಂಪ್ರಭು ಅವ್ರ ಜೊತೆ ಕೆಲಸ ಮಾಡ್ತಾಯಿದೆ. ಬೆಂಗಳೂರಿನ ಸುಪ್ರಸಿದ್ಧ ಆರ್ಕಿಟೆಕ್ಟ್ಸ್ ಎಲ್ಲ ಅವ್ರ ಕಂಪ್ನಿ ಜೊತೆ ಇವತ್ತು ಟೈಅಪ್ ಆಗಿದ್ದಾರೆ. ಉಗಾಂಡಾದ ಪ್ರಧಾನಮಂತ್ರಿಗಳು ಅಲ್ಲಂಪ್ರಭು ಅವರಿಗೆ ಹೋದಾಗ ನೀವು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿರಿ ಲ್ಯಾಂಡನ್ನು ಅಂತ ಕೇಳೋವರೆಗೂ ವಚನ ಸಮೂಹ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ವಚನ TV ಮೂಲಕ ಇವತ್ತು ಬಸವಾದಿ ಶರಣರ ಮೌಲ್ಯಗಳನ್ನು ಕಟ್ಟಿಕೊಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು, ವೇದಿಕೆ ಬೇಕಾಗಿತ್ತು. ನೋಡಿರಿ, ಅಲ್ಲಿ ನಮ್ಮ ಪ್ರಕಾಶ್ ಅಸುಂಡಿ ಅಂಥ ಸಾಮಾನ್ಯ ಹುದ್ದೆಯಲ್ಲಿರುವಂಥ ಶರಣರು ಲಕ್ಷಗಟ್ಟಲೆ ಮಂದಿಗೆ ಪ್ರವಚನ ಮಾಡಲಿಕ್ಕೆ ವಚನ TV ಅನುಕೂಲ ಆಗಿದೆ. ಇಲ್ಲೇ 2 ಉದಾಹರಣೆ. ನಮ್ಮ ಗೌರಕ್ಕ ಬಡಗಣ್ಣವರು ಕಾಲೇಜ್ ಕಟ್ಟೆಯನ್ನೇರಿಲ್ಲ, ಆದರೆ ಶರಣ ಸಂಸ್ಕೃತಿಯ ಮೌಲ್ಯಗಳನ್ನು ವಚನ TV ಮೂಲಕ ಪಸರಿಸಿರೋದು. ರೀಸನ್ ಏನಂದ್ರೆ ಬಸವಣ್ಣ 770 ಅಮರಗಣಗಳನ್ನು ಕಟ್ಟಿಕೊಂಡು ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಇವತ್ತು ಸರ್ಕಾರದ ಗೋಧಿ ಮೀಡಿಯಾಗಳು ಸರ್ಕಾರದ ವಿರುದ್ಧವಾಗಿ ಮಾತಾಡೋರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋಂಗಿಲ್ಲ, ವಿಮರ್ಶಾತ್ಮಕವಾಗಿ ಮಾತಾಡೋರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋಂಗಿಲ್ಲ. ನಾ ಹೇಳ್ತಾ ಇದ್ದೀನಿ, ವಚನ TVಯಲ್ಲಿ ನಿಮ್ಮ ಏನು ಅಭಿಪ್ರಾಯ ಇದ್ದರೂ ಹೇಳ್ರಿ, ವಿ ಹ್ಯಾವ್ ಗಿವನ್ ಯು ದ ಪ್ಲ್ಯಾಟ್ಫಾರ್ಮ್. ಮಾತಾಡೋರು ನೀವು, ನಿಮ್ಮ ಅಭಿಪ್ರಾಯ, ನಮ್ಮದೇನೇ ಇಲ್ಲ ಅಲ್ಲಿ. ಹಾಗೆ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಕಲ್ಪಿಸ್ಬೇಕಂತ ನನ್ನ ಇಚ್ಛೆ ಇದೆ ಅಂತ ನಾನು ಅಲ್ಲಂಪ್ರಭು, ಶಿವಸಾಲಿ, ಪ್ರಕಾಶ್ ಗಂದಿಗುಡಿ ಅವ್ರಿಗೆ ಹೇಳಿದ್ರೆ, ನೀವು ಮಾಡಿರಿ ಸರ್, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂದರು. ಸುಮಾರು 1 ವರ್ಷದವರೆಗೆ ಆ ಬಸವ ಕಲ್ಯಾಣದ ನೆಲದಲ್ಲಿದ್ದುಕೊಂಡು ಇದನ್ನು ಹೇಗೆ ಪ್ರೊಪಗಾಟ್ ಮಾಡಬೇಕು, ಇದನ್ನು ಹೆಂಗೆ ಜನರ ಕಡೆ ತೊಗೊಂಡು ಹೋಗಬೇಕು. ಈ ವರ್ಷ 30 ಜಿಲ್ಲೆಗಳಿಗೆ ವಚನ TV ಹೋಗಿ ವಚನ ಸಂಸ್ಕೃತಿ ಯಾತ್ರೆಯನ್ನು ಮಾಡ್ತದೆ. ಅದರ ಜೊತೆಗೆ ವಚನ ಸಮೂಹ ಸಂಸ್ಥೆ ಪ್ರತಿ ಜಿಲ್ಲೆಯಲ್ಲಿ ತಾನು ಮಾಡುವ ಯೋಜನೆಗಳು ಮತ್ತು ಅನುಭವ ಮಂಟಪಕ್ಕೆ, ಬಸವ ಕಲ್ಯಾಣಕ್ಕೆ ನಿಮ್ಮೆಲ್ಲ ಆಮಂತ್ರಿಸುವ ಕೆಲಸ ಮಾಡ್ತದೆ. ನೀವು ಇಲ್ಲಿ ಬಂದಿರುವ 100 ಜನ
ನಿಮ್ಮ ಬಂಧುಗಳ ಮಿತ್ರರ ಸಾವಿರಾರು ಜನರಿಗೆ ಈ ಸಂದೇಶವನ್ನು ರವಾನೆ ಮಾಡೋದು. ಬಿಲ್ಡಿಂಗ್ ಎ ಕಮ್ಯುನಿಟಿ. ಅನುಭವ ಮಟ್ಟದ ಸಂದರ್ಭದಲ್ಲಿ ಅಲ್ಲಿ ದೂರದ ಮುಸ್ಲಿಂ ರಾಜ ಬರ್ತಾನೆ, ಕಾಶ್ಮೀರದ ರಾಜ ಬರ್ತಾನೆ, ಅಫ್ಘಾನಿಸ್ತಾನದಿಂದ ಬರ್ತಾರ. ಯಾಕೆ ಕಲ್ಯಾಣಕ್ಕೆ ಬಂದರು ಅಂದ್ರೆ ಆ ಇಷ್ಟಲಿಂಗ ಮತ್ತು ವಚನಗಳ ಘಮಲು, ಕಾಯಕ ಸಿದ್ಧಾಂತದ ಪ್ರಖರತೆ, ಸಮಾನತೆಯ ಸಂಕೇತ, ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್, ಹಾಗೆ ಎಲ್ಲ ಹಾದಿಗಳು ಕಲ್ಯಾಣದ ಕಡೆಗೆ ಅನ್ನೋ ಹಾಗೆ ಎಲ್ಲ ಮನಸ್ಸುಗಳು ವಚನದ ಕಡೆ ಅನ್ನೋ ಹಾಗೆ ಇವತ್ತು ವಚನ ಸಮೂಹ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಕಾರಣರಾಗಿರುವಂಥ ನೀವು ಆರಾಮಾಗಿ ಇನ್ನೊಂದು 45 ನಿಮಿಷ 1 ಗಂಟೆವರೆಗೂ ಇದ್ದು ಅಲ್ಲಂಪ್ರಭು ಜೊತೆಯವರಿಗೆ ಮುಕ್ತವಾಗಿ ಮಾತಾಡಿ ಅವರ ಯೋಜನೆಗಳನ್ನು ಕೇಳಿಕೊಂಡು ನಿಮ್ಮದೇನಾರ ಸಲಹೆಗಳಿದ್ದರ ಕೊಡ್ರಿ, ಸಂಶಯ ಇದ್ದರೆ ಕೇಳ್ರಿ. ಯಾಕಂದರೆ ಸಲಹೆಗಿಂತಲೂ ನಮ್ಮ ಮೊದಲು ಹುಟ್ಟೋದು ಸಂಶಯ. ಆ ಸಂಶಯ ಮತ್ತು ಸಲಹೆಗಳನ್ನು ಕೊಟ್ಟು ನಮ್ಮ ಪ್ರೀತಿಯ ಭೋಜನವನ್ನು, ಪ್ರೀತಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕಂತ ಆಶಿಸಿ, ನಾನು ಮಾತಾಡ್ತಿರಲಿಲ್ಲ, ಬರಗೊಂಡ್ಯಾರ ಅವ್ರ ಬಗ್ಗೆ ಹೇಳಂದದಕ್ಕೆ ನಂಗೆ ಅನಿವಾರ್ಯ ಆಯಿತು. ಯಾಕಂದ್ರೆ ಅಲ್ಲಂಪ್ರಭು ಎಂದೂ ಸೆಲ್ಫ್ ಪ್ರೊಜೆಕ್ಷನ್ ಮಾಡ್ಕೊಂಡು ಮನುಷ್ಯ ಅಲ್ಲ. ಇಲ್ಲಿವರೆಗೂ ಅವ್ರ ಪಬ್ಲಿಸಿಟಿಗೆ 10 ರೂಪಾಯಿ ಖರ್ಚು ಮಾಡಿಲ್ಲ. ಅವ್ರ ಪಬ್ಲಿಸಿಟಿ ಯಾರಂದ್ರೆ 2 ಥರ ಅದಾರ. ತಾವು ಲಾಭ ಮಾಡ್ಕೊಂಡು ಇನ್ನೊಬ್ರು ಹೇಳಿ ಲಾಭ ತೊಗೋಬೇಕನ್ನೋರು, ತಾವಷ್ಟ ಲಾಭ ಮಾಡ್ಕೊಂಡು ಸುಮ್ಮನೆ ಇರೋರು. ಇಬ್ಬರು ಡೇಂಜರಸ್ಸ. ಹೇಳಿ ಇನ್ನೊಬ್ರಿಗೆ ಪರಿಚಯ ಮಾಡಿಕೊಟ್ರೆ ಚಲೋ, ನನಗೆ ಚಲೋ ಆಗೈತಿ ಇವ್ರಿಗೆ ಯಾಕೆ ಚಲೋ ಆಗ್ಬೇಕಂತ ಸುಮ್ಮನಿರೋರು ಅಷ್ಟೇ ಡೇಂಜರಸ್ಸು. ಆದ್ರೆ ಅವರಂಥವರಿಂದನೇ ಎಲ್ಲರಿಂಥವರಿಂದನೇ ಸಂಸ್ಥೆ ಬೆಳೆದಿದೆ. ಇವತ್ತು ಅವ್ರ ಕಮ್ಯುನಿಟಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ವಚನ ಸಮೂಹ ಸಂಸ್ಥೆದು ಸಾವಿರಾರು ಜನ ಇನ್ವೆಸ್ಟರ್ಸು, ಸಾವಿರಾರು ಜನ ಬೆನಿಫಿಷರೀಸು. ಎಷ್ಟೋ ಬೀದರ್ ಜಿಲ್ಲೆಯಲ್ಲಿ ಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು ಅವ್ರ ವಾಹನಗಳಿಗೆ, ಅವ್ರ ಮನೆಗಳಿಗೆ ಅಲ್ಲಮ್ಮ ನಿಲಯ ಅಂತ ಹೆಸರಿಟ್ಟಿದ್ರು. ನಾ ಏನು ತಿಳ್ಕೊಂಡೆ ಎಲ್ಲರೂ ಬಸವ ಭಕ್ತರು ಅದಕ್ಕೆ ಇಟ್ಟಾರಂತ. ಅವರು ಅಲ್ಲಮ್ಮ ಪ್ರಭುವಿನ ವಚನ ಸಮೂಹ ಸಂಸ್ಥೆಯ ಭಕ್ತರು. ಅಂದರೆ ಆ ಲಾಭಾಂಶವನ್ನು ಹೇಳ್ಕೊಳ್ಳೋಂಥ ರೀತಿ. ಅವರಾದಿಗೆ ಹೋಗಿದ್ದೆ 4-5 ಮನೆಗೆ ಅಲ್ಲಮ್ಮ ನಿಲಯ ಅಂತಿತ್ತು. ಯಾಕೆ ಅಲ್ಲಮ್ಮ ನಿಲಯ ಅಂತಿಟ್ರಿ, ನಿಮಗೆ ಬಸವಣ್ಣನಕಿನ ಅಲ್ಲಮ್ಮ ಭಾಳ ಇಷ್ಟ ಅಂತ. ಇಲ್ಲರಿ, ನಮ್ಮ ಅಲ್ಲಮ್ಮ ಬೇರೆ ಅಂತಂದರು. ಹಾಗೆ ಅವ್ರ ತಂದೆ ಭಾಳ ಸೂಕ್ತವಾದ ಸಮಯಕ್ಕೆ ಸಂಗಪ್ಪ ನಾವದಗಿರಿಯವರು, ಅವ್ರ ತಾಯಿ ಸುಗಮ್ಮ ನಾವದಗಿರಿಯವರು ಭಾಳ ನಾವು ದೇವ ಸಮಯ ಅಂತ ಕರಿತೀವಿ. ದೇವ ಸಮಯದಲ್ಲಿ ಅಲ್ಲಂಪ್ರಭುಗೆ ಹೆಸರಿಟ್ಟಾರ. ಭಾಳ ಮಂದಿ ಹೆಸರಿಟ್ಕೊತೀವಿ, ಹೆಸರು ನಂಗೆ ಇರೋದಿಲ್ಲ. ವೀರಭದ್ರಪ್ಪ ಅಂತ ಹೆಸರಿಟ್ಕೊಂಡಿರ್ತೀವಿ, ಇಲ್ಲಿ ಬಂದ್ರೆ ಹೇಳ್ದ ಕೇಳ್ದ ಓಡೋಕ್ಕಿವಿ. ಆದರೆ ಅಲ್ಲಮ್ಮ ಪ್ರಭು ಅರ್ಥಪೂರ್ಣವಾದ ಹೆಸರಿಟ್ಕೊಂಡು ಹೆಸರಿಗೆ ಅನ್ವರ್ಥಕವಾಗಿ ಬದುಕ್ತಾ ಇದ್ದಾರೆ. ಶಾಂತವಾಗಿ ಆಲಿಸಿದ ತಮಗೆಲ್ಲರಿಗೂ ಶರಣಾರ್ಥಿ. ವಚನ ಸಂಸ್ಥೆಯ ಸಂಸ್ಥಾಪಕರು ಶರಣ ಸಹೋದರ ಅಲ್ಲಮ ಪ್ರಭು ನಾದಗೇರಿಯವರು ತಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಎಲ್ಲ ಹಿರಿಯರಿಗೂ ಅತಿಥಿ ಗಣ್ಯರಿಗೂ ಆಗಮಿಸಿರುವಂಥ ಗದಗ್ನ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಲ್ಲಿವರೆಗೆ ಭಾಳ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಆಮೇಲೆ ಭಾಳಷ್ಟು ಹೊಗಳಿಕೆಯ ಮಾತುಗಳನ್ನು ಕೇಳಂಗಾಯಿತು. ಹೊಗಳಿಕೆಯ ಮಾತು ಯಾರು ಬೇಡ ಅಂತಾರೆ, ಬೇಕೇ ಅನ್ನಿಸ್ತದೆ ಹೊಗಳಿಕೆ, ಖುಷಿ ಆಯಿತು ಅಂತಾರೆ. ಆದರೆ ಶರಣರು ಅದನ್ನು ಬಿಟ್ಟರು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನಿಯಮ ಕೂಡಲ ಸಂಗಮದೇವ ಎನ್ನುವ ಗುರು ಬಸವಣ್ಣನವರ ವಚನದಂತೆ ಸುಮ್ಮನೆ ಹೇಳಿದ್ರಲ್ಲ ನಮ್ಮ ತಂದೆ ತಾಯಿಯವರು, ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರನೇ ಇದಕ್ಕೆಲ್ಲ ಕಾರಣ. ಇವಾಗೆಲ್ಲ ದೊಡ್ಡ ದೊಡ್ಡ ಡಿಗ್ರಿಗಳ ಕಲ್ತು ಏನು ಮಾಡ್ತಾರಂತಂತೇವಲ್ಲ, ಡಿಗ್ರಿ ಇಲ್ಲದೇ ಇದ್ದರೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ನಡೆಸ್ಕೊಂಡು ಹೋಗ್ಬೋದು ಯಶಸ್ವಿಯಾಗಿ ಅನ್ನೋದಕ್ಕೆ ನಮ್ಮ ಹಿರಿಯರ ಸಂಸ್ಕಾರನೇ ಮೂಲ ಕಾರಣ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. 45 ವರ್ಷದ ವಯಸ್ಸಿನಂದು 46-47 ವರ್ಷಗಳ ಹಿಂದೆ 50 ವರ್ಷದಿಂದ ನಮ್ಮ ತಂದೆ ತಾಯಿಯವರು ಈ ಒಂದು ಶರಣ ಸಂಸ್ಕೃತಿಯಲ್ಲಿ ಇದ್ದಾರೆ. ನಮ್ಮ ಅಣ್ಣನಿಗೆ ಬಸವಣ್ಣ ಅಂತ ಇಟ್ಟಿದ್ದಾರೆ. ನನ್ನ ಹೆಸರು ಅಲ್ಲಮ ಪ್ರಭು, ತಮ್ಮನ ಹೆಸರು ಸಿದ್ದರಾಮೇಶ. ಆವಾಗ ಇಟ್ಟಿರ್ತಕ್ಕಂಥ ಹೆಸರು ಇವಾಗ ನಾವು ಶಾಲೆಯಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ, ಏನೋ ತಪ್ಪು ಮಾಡಿದ್ರೆ, ಏನೋ ಹೆಸರು ಅಲ್ಲಮ ಪ್ರಭು ಅಂತ ಇಟ್ಕೊಂಡಿದ್ದೀವಿ, ಈ ರೀತಿ ಮಾಡ್ತಿ ಅನ್ನುವಂಥ ಮಾತಿನಿಂದ ಆ ಶರಣ ಸಂಸ್ಕೃತಿಯ ದಾರಿಯಲ್ಲಿಯೇ ನಡಿಬೇಕು ಅನ್ನುವಂಥ ಅನಿವಾರ್ಯತೆ ಕೂಡ ಕ್ರಿಯೇಟ್ ಆಯಿತು. ಯಾಕೆ ಶರಣರ ಹೆಸರುಗಳನ್ನು, ಮಹಾತ್ಮರ ಹೆಸರುಗಳನ್ನು ಇಡಬೇಕು ಅನ್ನೋದನ್ನು ಗೊತ್ತಾಯ್ತು. ಅವಾಗ ಇಟ್ಟಿದ್ದಿಲ್ಲ ಅಂದರೆ ಏನಾಯ್ತದೆ ರೀ, ಅವಾಗ ಬೈಯಲ್ಲ ಜನ ಯಾರು ಆ ಥರ. ಅಲ್ಲಮ ಪ್ರಭು ಅಂತ ಹೆಸರು ಇಟ್ಕೊಂಡಿದ್ದು ಹಿಂಗ್ಯಾಕೆ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಬೇರೆ ಹೆಸರಿಟ್ಟರೆ ಕೇಳಲ್ಲ. ಅದಕ್ಕೆ ಆ ರೀತಿಯ ಒಂದು ಸಂಸ್ಕಾರ ನಮಗೆ ಸಿಗ್ತಾ ಹೋಯಿತು. ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಕೂಡ ಸಿಕ್ತು.
ಹಾಗಾಗಿ ಮುಂದೆ ಬರ್ತಾ ಹೋದಂಗೆ ಡಿ ಎಡ್ ಅಂದರೆ ಒಬ್ಬ ಶಾಲಾ ಶಿಕ್ಷಕ. ಅದು ಯೋಗ ಏನಾಯಿತು ಅಂದ್ರೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ. ಒಂದೇ ಸರಿ ಸಿಕ್ಕಾಪಟ್ಟೆ ಕಾಲೇಜ್ಗಳು ಬಂದು ನೌಕರಿಗಳು ಬಿಡೋ ಸಂಖ್ಯೆ ಕಡಿಮೆ ಆಯಿತು. ಅಪ್ಲಿಕೇಶನ್ ಹಾಕ್ತಾ 2-3 ಸಾರಿ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಸಣ್ಣ ಪರ್ಸೆಂಟೇಜಲ್ಲಿ ಮಿಸ್ ಆಯಿತು. ಕೂತಿದ್ದೆ ಅವಾಗೆಲ್ಲ. ಆದರೆ ಇವಾಗ ನಮ್ಮೆಲ್ಲ ಇನ್ವೆಸ್ಟ್ ಏನಂತಾರೆ ಅಂದರೆ, ಅವಾಗ ನಿಮ್ಮ ನೌಕರಿ ಆಗಲಾರ್ದೆ ಭಾಳ ಚೆನ್ನಾಗೈತೆ ಸರ್, ಇವತ್ತು ನಾವೆಲ್ಲ ಭಾಳ ನೆಮ್ಮದಿಯಿಂದ ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಮಾತು. ಖಾಸಗಿ ಶಾಲೆಯಲ್ಲಿ ಸೇರಿಕೊಂಡೆ. ಆಮೇಲೆ ಅಲ್ಲಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅಡ್ಡಿ ಆತಂಕಗಳು ಅಥವಾ ಒತ್ತಡದ ಮನಸ್ಥಿತಿ ನನಗೆ ಯಾಕೋ ಅಲ್ಲಿ ಬೇಜಾರು ಅನ್ನಿಸ್ತು. ನಾನು ಹೋಗ್ತಕ್ಕಂಥ ಶಾಲೆ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆ. ಅವ್ರು ಏನು ಹೇಳಿದ್ರು ಅಂದರೆ, ಮಕ್ಕಳಿಗೆ ಪ್ರತಿನಿತ್ಯ ಹೋಮ್ವರ್ಕು ಕೊಡಬೇಕು, ಕ್ಲಾಸ್ ವರ್ಕು ಕೊಡಬೇಕು. ಪ್ರತಿನಿತ್ಯ ಎಲ್ಲ ಕ್ಲಾಸಿನ ಮಕ್ಕಳ ಹೋಮ್ವರ್ಕು ಮತ್ತು ಕ್ಲಾಸ್ ವರ್ಕು ಒಂದೂ ತಪ್ಪಿಲ್ಲಾರ್ದೇ ತಿದ್ದಿ ಸೈನ್ ಮಾಡಿ ಕೊಡಬೇಕು. ಪೇರೆಂಟ್ಸ್ಗಳಿಂದ ಏನೂ ಕಂಪ್ಲೇಂಟ್ ಬರಬಾರ್ದು ಅನ್ನುವಂಥ ಒಂದು ಒತ್ತಡ. ಸಹಜವಾಗಿಯೇ ಯಾರಾದರೂ ಒಂದಿಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರೆ ಇದು 100% ಸಾಧ್ಯನೇ ಇಲ್ಲ. ಒಂದು ದಿವ್ಸಕ್ಕೆ ಒಂದು ಹೋಮ್ವರ್ಕ್ ನೋಡ್ಬೋದು ಅಷ್ಟೇ. 6 ಸಬ್ಜೆಕ್ಟ್ ಹೋಮ್ವರ್ಕ್ ನೋಡೋದು, ಕೊಡೋದು, ತಿದ್ದೋದು ಅದೆಲ್ಲ ಕಷ್ಟದ ಕೆಲಸ. ನಾನು ಸುಮ್ಮನೆ ಸೈನ್ ಮಾಡ್ತಿದ್ದೆ ಲಾಸ್ಟಿಗೆ ಅಷ್ಟೇ, ರೈಟ್ ಮಾಡ್ತಿಲ್ಲ, ಏನು ಮಾಡ್ತಿದ್ದಿಲ್ಲ. ಅದಕ್ಕೆ ನಮ್ಮ ಸಂಸ್ಥೆಯವ್ರು ಏನು ಮಾಡಿದ್ರೆ ಅಂದರೆ, ನೀನು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಲಿಕ್ಕೆ ಲಾಯಕ್ಕಿಲ್ಲ, ಅದಕ್ಕೆ ನಮ್ಮ ಶಿಕ್ಷಕ ವೃತ್ತಿಗೆ ಬರೋದು ಬೇಕಾಗಿಲ್ಲ ಅಂಥೇಳಿ ಬಿಡಿಸಿದ್ರು. ನಾವು ಚೆನ್ನಾಗೈತೆ ಸರ್, ಒಳ್ಳೇದಾಯಿತು, ಮುಂದೆ ಏನಾದರೂ ಬದುಕು ಕಟ್ಕೊಳ್ಳೋಣ ಅಂಥೇಳಿ ಬರ್ತಾ ಹೋದಂಗೆ ಬೇರೆ ಸ್ಕೀಮ್ಸ್ಗಳೆಲ್ಲ ಬರ್ತಾವಲ್ಲ ಸರ್, ನೀವೆಲ್ಲ ಅದ್ರ ಭಾಗನೇ. ನೀವು ಮೆಂಬರ್ ಆಗಬೇಕು, ನೀವು ಇನ್ನೂ ಇಬ್ಬರಿಗೆ ಮಾಡಿಸ್ಬೇಕು, ಅವರು ಮತ್ತು ಇಬ್ಬರಿಗೆ ಮಾಡಿಸ್ಬೇಕು, ಅವರು ಇಬ್ಬರಿಗೆ ಮಾಡಿಸ್ಬೇಕು. ಈ ಥರ ಒಂದು ಸಿಸ್ಟಮಲ್ಲಿ ಹೋಗಬೇಕು ಅನ್ನುವಂಥ ಬಿಸ್ನೆಸ್ಸಲ್ಲಿ ಹೋದೆವು. ಆದರೆ ಅಲ್ಲಿ ಸಮಸ್ಯೆ ಏನಾಗ್ಲತ್ತು ಅಂತಂದರೆ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಹೋದರೂ ಕೂಡ ಅಲ್ಲಂಪ್ರಭು ಬಂದ ಅಂದರೆ, ಈ ಕಡೆಯಿಂದ ಅಲ್ಲಂಪ್ರಭು ಬಂದರೆ ನಾವೆಲ್ಲ ಉಳಿದವರೆಲ್ಲ ಆ ಕಡೆ ಹೋಗ್ಬೇಕು. ಅಂದರೆ ಅಲ್ಲಂಪ್ರಭು ತರುವಂಥ ಯಾವುದೇ ವ್ಯವಸ್ಥೆಗಳಿದ್ದರೂ ಕೂಡ ಅವೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಟೋಪಿ ಹಾಕೋ ಕೆಲಸ ಅನ್ನೋಂಗೆ ಆ ಬಿಸ್ನೆಸ್ಸಲ್ಲಿ ಹೋದೆವು. ಆದರೆ ಅಲ್ಲಿ ಹೋದಾಗ ಒಂದು ಒಳ್ಳೆಯ ಅನುಭವ ಸಿಕ್ತು. ಆ ಅನುಭವವನ್ನು ಬೆಳೆಸ್ತಾ ಹೋದಾಗ ಮುಂದೆ ಬಂತಲ್ಲ ಸರ್, ಈಗೆಲ್ಲ ಬರ್ತಾವೆ ನೋಡ್ರಿ ಈ ಆ್ಯಪ್ ಆಧಾರಿತ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಗಳು. ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡಾಲರ್ನಲ್ಲಿ ದುಡ್ಡು ಬರುತ್ತೆ, ಅಥವಾ ಪ್ರತಿ ತಿಂಗಳು 3%, 5%, 15% ಎಲ್ಲ ಬರ್ತಾವಂತ ಈಗೆಲ್ಲ ಬರ್ತಾಯಿವೆ ಆ್ಯಪ್ಗಳಲ್ಲೆಲ್ಲ. ಕ್ರಿಪ್ಟೋ ಕರೆನ್ಸಿ ಮಾಡ್ತಾಯಿದ್ದೀವಿ ಅಥವಾ ಶೇರ್ಸ್ನ ಟ್ರೇಡಿಂಗ್ ಮಾಡ್ತಾಯಿದ್ದೀವಿ, ಇಷ್ಟು ಲಾಭ ಬರ್ತದೆ ಅಂಥೇಳಿ 3 ತಿಂಗಳು 6 ತಿಂಗಳು 1 ವರ್ಷ ಮಾಡಿಕೊಂಡು ಆಮೇಲೆ ಬರೋದನ್ನು ನಿಂತುಬಿಡ್ತಾವೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನಾನು ಆ ಒಂದು ವ್ಯವಸ್ಥೆಯ ಭಾಗವಾಗಿಯೇ ಒಂದು 5 ಲಕ್ಷ ರೂಪಾಯಿ ಕಳ್ಕೊಂಡೆ. ಯಾವ ಕಾಲಕ್ಕೆ ಅಂದರೆ 18 ವರ್ಷ ಕೆಳಗಡೆ. ನನ್ನ ಸ್ಯಾಲ್ರಿ ಇರೋದು 2,000, ಕಳ್ಕೊಂಡಿರೋದು ಎಷ್ಟು ರೀ? 5 ಲಕ್ಷ ಆ ಟೈಮ್ನಲ್ಲಿ. ಅದಕ್ಕೆ ಬೇಜಾರಾಗಿ ಸಮಸ್ಯೆ ಇದು ಯಾಕೋ ಬಗೆಹರಿಯಲ್ಲ ಅಂತ ಅನ್ನಿಸಿ ಆಮೇಲೆ ಏನು ಮಾಡಿದೆವು ಅಂತಂದರೆ, ಈ ಇನ್ನೊಂದು ವ್ಯವಸ್ಥೆ ಮೇಲೆ ನಾವು ಭರವಸೆ ಮಾಡೋದಕ್ಕಿಂತ ನಾವೇ ಒಂದು ವ್ಯವಸ್ಥೆಯನ್ನು ಯಾಕೆ ನಿರ್ಮಾಣ ಮಾಡಬಾರ್ದು, ಹುಟ್ಟು ಹಾಕಬಾರ್ದು ಅಂತ ಅನ್ನಿಸಿ ಈ ಟ್ರೇಡಿಂಗ್ನಲ್ಲಿ ಒಂದಿಷ್ಟು ಕಲಿಬೇಕು, ಅಲ್ಲಿ ಜಾಸ್ತಿ ದುಡ್ಡಿದೆ ಅಂತ ಹೇಳ್ತಾರೆ ಅಂಥೇಳಿ ಟ್ರೇಡಿಂಗ್ ಫೀಲ್ಡಿಗೆ ಎಂಟ್ರಾದೆ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು 50,000 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 5,000 10,000 ಲಾಭ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನನಗೇನು ಅನ್ನಿಸ್ತು ಅಂತಂದರೆ, ಅದಾನಿ ಮತ್ತು ಅಂಬಾನಿಗೆ ಸೈಡ್ ಹೊಡಿತಕ್ಕಂಥ ಒಂದು ಒಳ್ಳೆಯ ಯೋಜನೆ ಪ್ಲ್ಯಾನ್ ಇದಿದೆ, ಅದಕ್ಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ ಕೆಲಸ ಟ್ರೇಡಿಂಗಲ್ಲಿ. ಮತ್ತು ಸಿದ್ದು ಸರ್ ಇದ್ದಿಲ್ಲ ಅವಾಗ. ಆ ಥರ ಕೆಲವೊಬ್ಬರೆಲ್ಲ ಆತ್ಮೀಯರ ಹತ್ರ ಹೋಗಿ, ನಾನು ನಿಮ್ಗೆ ಪ್ರತಿ ತಿಂಗಳು 5% 10% ಕೊಡ್ತೀನಿ, ನನ್ನ ಹತ್ರ ಇನ್ವೆಸ್ಟ್ ಮಾಡಿರಿ, ನಾನು ಟ್ರೇಡ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಂಪ್ರಭು ಹೆಸರು, ತಂದೆ ತಾಯಿ ವಿಶ್ವಾಸ ಕೊಡ್ತಿದ್ರು. ಆದರೆ ನನ್ನ ಕನಸು ನುಚ್ಚು ನೂರು ಆಗೋದರಲ್ಲಿ ಭಾಳ ಸಮಯ ಹಿಡಿಲೇ ಇಲ್ಲ. ಒಂದು 3ರಿಂದ 4 ತಿಂಗಳಲ್ಲಿ ಆ 3, 4, 5 ಲಕ್ಷ ಸಾಲ ತಂದು ಏನು ಟ್ರೇಡಿಂಗ್ ಮಾಡ್ತಾಯಿದ್ದೆ ಅದು ಪೂರ್ತಿ ಎಲ್ಲ ಲಾಸ್ ಆಗಿಬಿಡ್ತು. ಯಾರೋ ಒಂದಿಂದು ನೆನಪಿಗೆ ಬಂತು, ಟ್ರೇಡಿಂಗ್ ಅನ್ನೋದು ಒಂಥರ ಗ್ಯಾಮ್ಲಿಂಗು, ಅಥವಾ ಇಲ್ಲೆಲ್ಲ ಲಾಸೇ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಯಾರಿಗೂ ಆಗಲ್ಲ ಅನ್ನೋದು ಅವಾಗ ಜ್ಞಾಪಕ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರ ಆರಂಭದಲ್ಲಿ ಟ್ರೇಡಿಂಗ್ ಮಾಡಿದಾಗ ಏನಾಯ್ತು ರೀ, ಒಳ್ಳೆ ಲಾಭ ಬಂತು ಅಂಥೇಳಿ ಆ ರೀತಿ ಮಾಡಿದೆ.
ಇನ್ನೇನೋ ಮಾಡ್ಬೇಕಲ್ಲಪ್ಪ, ತಂದ ಸಾಲ ಮುಟ್ಟಿಸ್ಬೇಕು ಅಂಥೇಳಿ ಮುಂದೆ ಹೋಗಿ ಟಿ ವಿ ನೋಡ್ತಾ ಇರಬೇಕಾದ್ರೆ TV9ನಲ್ಲಿ ನಮ್ಮ ಗುರುಗಳು ರುದ್ರಮೂರ್ತಿ ಅಂಥೇಳಿ, CA ರುದ್ರಮೂರ್ತಿ, ಅವರೊಬ್ಬ ಆರ್ಥಿಕ ತಜ್ಞ, ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರಿದೆ ಅವರಿಗೆ. ಅವರ ಪರಿಚಯ ಆಯಿತು. ಹಣ ಭವಿಷ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅವ್ರು ಕೊಡ್ತಿದ್ದರು. ಅವ್ರ ಹತ್ರ ಹೋಗಿ ಈ ಟ್ರೇಡಿಂಗ್ ಅನ್ನೋ ವಿದ್ಯೆ ಯಾವ ರೀತಿ ಇದೆ, ಯಾವ ರೀತಿ ಕಲಿಬೇಕು, ಯಾವ ರೀತಿ ಲಾಭ ಮಾಡಬೇಕು ಅನ್ನೋದನ್ನು ಕೂಲಂಕುಷವಾಗಿ ಕಲಿತಾ ಹೋದೆ. ಕಲಿಕೆ ಅನ್ನೋದು ಜೀವನದ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೆಂಗೆ ಹೇಳ್ತಾರಲ್ರಿ, ಹಾಗೆ ಇಲ್ಲಿ ತನಕ ನಾನು ಟ್ರೇಡಿಂಗಲ್ಲಿ ಕಲಿಯೋದಕ್ಕಾಗಿಯೇ ಸುಮಾರು ಒಂದು 18ರಿಂದ 20 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡೀನಿ. ಟ್ರೇಡಿಂಗ್ ಅಂದರೆ ಏನು, ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತೇಳಿ ಆ 18ರಿಂದ 20 ಲಕ್ಷ ಖರ್ಚಾಗಿನ ಮೇಲೆ ಗೊತ್ತಾಯ್ತಕ್ಕಿ ಈ ಟ್ರೇಡಿಂಗ್ ಅನ್ನುವಂಥ ವ್ಯವಸ್ಥೆ ನನಗೆ ಸೂಟ್ ಆಗಲ್ಲ ಅಂತ. ಆದರೂ ಕೂಡ ಗುರುಗಳು ಹೇಳಿರ್ತಕ್ಕಂಥ ಒಂದು ಮಾತಿನಲ್ಲಿ ಒಂದಿಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಆ ಟ್ರೇಡಿಂಗ್ ಫೀಲ್ಡಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಹೋದೆ ಮುಂದೆ ಬರ್ತಾ ಹೋದಂಗೆ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರನ್ನು ಸೇರಿಸ್ಕೊಂಡೆ. ಒಂದು ಅಲ್ಲಿ ಏನಿತ್ತು ಸರ್ ಅಂತಂದರೆ, ಟ್ರೇಡಿಂಗಲ್ಲಿ ನಾನು ಟ್ರೇಡಿಂಗ್ ಮಾಡಬೇಕಾದ್ರೆ ಒಂದು ಅಕೌಂಟ್ ಟ್ರೇಡಿಂಗ್ ಮಾಡಬೇಕಾದ್ರೂ ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕೂಡಬೇಕು, ಅಬ್ಸರ್ವೇಷನ್ ಮಾಡಬೇಕು, ಅಧ್ಯಯನ ಮಾಡಬೇಕು. ಒಂದು ಅಕೌಂಟಿಗೆ 1,000 ಅಕೌಂಟಿಗೂ ಸೇಮ್ ಟೈಮ್, 5,000 ಅಕೌಂಟಿಗೂ ಸೇಮ್ ಟೈಮ್ ಅಂತೂ ಅಷ್ಟು ಕೊಡ್ತಾನೇ ಇದ್ದೀನಿ, ಯಾಕೆ ಇದನ್ನು ವಿಸ್ತರಣೆ ಮಾಡಬಾರ್ದು ಅನ್ನೋದು ತಲೆಗೆ ಬಂದು ಎಲ್ಲ ಸ್ನೇಹಿತರೆ ಬಂಧು ಬಳಗ ಅವರಿಗೆಲ್ಲ ಹೇಳ್ತಾ ಹೋದಾಗ ಅವರೆಲ್ಲ ಯಾರೂ ವಿಶ್ವಾಸ ಮಾಡ್ತಿಲ್ಲ ಮುಂಚೆ. ಆದರೆ ಅವರು ಯಾರೆಲ್ಲ ವಿಶ್ವಾಸ ಮಾಡ್ತಿದ್ರು ಅವ್ರ ದುಡ್ಡನ್ನು ತೊಗೊಂಡು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿಸಿ, ನಾನು ಮೊದಲಿನಿಂದಲೇ ಒಂದು ವಿಶ್ವಾಸವನ್ನು ಗಳಿಸ್ಬೇಕು ಅನ್ನುವಂಥ ಒಬ್ಬ ವ್ಯಕ್ತಿ, ಟ್ರಾನ್ಸ್ಪರೆನ್ಸಿಯಾಗಿ ನನ್ನ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಯಾರ ಕಡೆಯಿಂದ ದುಡ್ಡು ನಾನು ಕೈಯಲ್ಲಿ ತೊಗೊಳ್ಳಿಲ್ಲ. ಎಲ್ಲರದು ಅವ್ರದ್ದೇ ಟ್ರೇಡಿಂಗ್ ಅಕೌಂಟ್ ತೆಗಿಸ್ಬೇಕು, ಅವ್ರ ಅಕೌಂಟಲ್ಲಿ ದುಡ್ಡು ಇರಬೇಕು, ಅವ್ರ ಅಕೌಂಟಲ್ಲಿ ನಾನು ಅವ್ರ ಪರವಾಗಿ ಟ್ರೇಡ್ ಮಾಡಬೇಕು, ಬಂದ ಲಾಭದಲ್ಲಿ ನಾವಿಬ್ಬರು ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿ ಕಳೆದ 12 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಈ ಒಂದು ಪಯಣ ಮುಂದುವರಿತು. ಸುಮಾರು ಒಂದು 50ರಿಂದ 60 ಕೋಟಿ 100 ಕೋಟಿ ತನಕನೂ ಇನ್ವೆಸ್ಟ್ಮೆಂಟ್ ಬಂತು. ನಾವು ಪ್ರತಿ ತಿಂಗಳ ಲಾಭ ಕೊಡೋದು ತೊಗೊಳ್ಳೋದು ಇದೆಲ್ಲ ನಡೀತಾ ಇತ್ತು. ಬಹಳಷ್ಟು ಪ್ರಚಾರ ಆಯಿತು. ಅವಾಗೇ ನಮ್ಮ ಸಿದ್ದು ಸರ ಪರಿಚಯ ಕೂಡ ಆಯಿತು. ಅವರು ಬಂದರು. ಅವರು ಸ್ಟಾರ್ಟಿಂಗಲ್ಲಿ ಸಂಶಯದಿಂದನೇ ಕೇಳಿದ್ರು, ಬಹಳಷ್ಟು ಹಿನ್ನೆಲೆಯಾಗಿ ಕೇಳ್ಕೊತೀರಿ ನನ್ನ ಬಗ್ಗೆ ಎಲ್ಲ, ಹೀಗೆಲ್ಲ ಸಾಧ್ಯತೆ ಇದೆ, ನಾ ಬ್ಯಾಂಕ್ನಲ್ಲೆಲ್ಲ ಇಷ್ಟು ಬಡ್ಡಿ ಕೊಡಲ್ಲ, ಇವ್ರು ಯಾವ ರೀತಿ ಲಾಭಾಂಶ ಕೊಡ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ, ಕೆಲವೊಬ್ಬ ಸ್ವಾಮೀಜಿಗಳಿಗೂ ಕೇಳಿದ್ರು ಅವರು. ಹಿಂಗಂತಲ್ರಿ ಅಲ್ಲಂಪ್ರಭು ಅವರು ವಚನ ಸಂಸ್ಥೆಯಲ್ಲಿ ಕರೆನಾ ಸುಳ್ಳ ಇನ್ವೆಸ್ಟ್ ಮಾಡ್ಬೋದಾ ಮಾಡಬಾರ್ದಾ ಎಲ್ಲವುಗಳನ್ನು ಅಧ್ಯಯನ ಮಾಡಿ ಒಂದು ಸಾರಿ ನನ್ನ ಜೊತೆ ಚರ್ಚೆಗೆ ಕುಂತರು. ಇದೆಲ್ಲ ಹೆಂಗೆ ಪಾಸಿಬಲ್ ಇದೆ ಸರ್, ಯಾವ ಬ್ಯಾಂಕು ಕೊಡಲಾರ್ದಂಥ ಲಾಭಾಂಶವನ್ನು ನೀವು ಹೆಂಗೆ ಕೊಡ್ತೀರಿ ಅಂತ ಕೇಳಿದ್ರು. ಇಲ್ಲ ಸರ್, ಕೊಡಬೇಕನ್ನುವಂಥ ಮನಸ್ಸಿದೆ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಶರಣರು ಕಲಿಸಿದ್ದಾರೆ, ನಮ್ಮ ಹಿರಿಯರು ಕಲಿಸಿದ್ದಾರೆ. ಆ ಒಂದು ಮನಸ್ಥಿತಿಯಿಂದ ನಾನು ಕೊಡಬೇಕಂತ ಇದ್ದೀನಿ. ನನಗೆ ಬಿಸ್ನೆಸ್ ಮಾಡುವಂಥ ಮನಸ್ಸಿಲ್ಲ, ಬಿಸ್ನೆಸ್ ಮಾಡಿ ದುಡ್ಡು ಗಳಿಸ್ತಕ್ಕಂಥ ಒಂದು ಆಸೆ ಇಲ್ಲ. ಅದಕ್ಕಾಗಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಆತ್ಮೀಯರಿಗೆ ಒಂದಿಷ್ಟು ಆರ್ಥಿಕವಾಗಿ ಸದೃಢನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಯಾತ್ರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಭರವಸೆ ಇದ್ದರೆ ಬನ್ನಿ, ಇಲ್ಲಾಂದ್ರೆ ಬೇಡ ಸರ್ ಅಂದೆ. ಅದಕ್ಕೂ ಮತ್ತೆ ಸ್ವಲ್ಪ ದಿವಸ ಹೋಯಿತು, ಆಮೇಲೆ ಭರವಸೆ ಇಡಲಿಲ್ಲ. ಆಮೇಲೆ ಮತ್ತೆ ಬರ್ತಾ ಹೋದಂಗೆ ಸಣ್ಣದಾಗಿ ಭರವಸೆಯಿಂದ ಸ್ಟಾರ್ಟ್ ಮಾಡಿ ಇವಾಗ ಅತ್ಯಂತ ವಿಶ್ವಾಸದಿಂದ ನಮ್ಮ ವಚನ ಸಮೂಹ ಸಂಸ್ಥೆಯ ಬಗ್ಗೆ ಇಡೀ ನಾಡಿನ ಎಲ್ಲ ಪೂಜ್ಯರುಗಳ ಮುಂದೆ, ಎಲ್ಲ ಹಿರಿಯ ರಾಜಕಾರಣಿಗಳ ಮುಂದೆ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ ಅವರೇ. ಅದಕ್ಕೆ ನಾನೇನೋ ಅವರಿಗೆ ಎಕ್ಸ್ಟ್ರಾ ಇದನ್ನು ಕೊಟ್ಟೀನಿ, ಕಮಿಷನ್ ಕೊಟ್ಟೀನಿ ಅಥವಾ ಹಿಂಗೇನೂ ಇಲ್ಲ. ನಮ್ಮಲ್ಲಿ ಯಾರು ಬಂದರೂ ಯಾರಿಗೂ ಕಮಿಷನ್ ಇಲ್ಲ, ಟಾರ್ಗೆಟು ಇಲ್ಲ. ಆಮೇಲೆ ನಮ್ಮಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಈ ಥರ ಎಲ್ಲ ಮಾಡ್ತೀವಿ ಹಂಗಂತೇನೂ ಇಲ್ಲ. ಮೊನ್ನೆ ಅವರ ನೇತೃತ್ವದಲ್ಲೇ SM ಸುರೇಶ್ ಅವರ ನೇತೃತ್ವದಲ್ಲಿ ದುಬೈದಲ್ಲಿ ಇದೇ ರೀತಿ ಒಂದು ಇವೆಂಟ್ ಮಾಡಿದೆ ಸರ್. ದುಬೈನಲ್ಲಿ ಸುಮಾರು 150 ಜನ ಬಂದಿದ್ರು. ಅಲ್ಲಿನೂ ನಾವು ಒಂದು 60-70 ಜನ ಹೋಗಿದ್ದೀವಿ, ಅಲ್ಲೊಂದು 100-120 ಜನ ಬಂದಿದ್ದರು. ಎಲ್ಲ ಕಾರ್ಯಕ್ರಮ ಸಂಸ್ಥೆ ಬಗ್ಗೆ ಎಲ್ಲ ಪರಿಚಯನೂ ಹೇಳಿಕೊಟ್ಟೆವು. ಆಮೇಲೆ ಅದು ಆದ ನಂತರ ಹೊರಗಡೆ ಭೇಟಿಗೆ ಆಗಿ ಬಂದರು ಜನ ಎಲ್ಲ. ಸರ್, ನಿಮ್ಮ ಸಂಸ್ಥೆಯಲ್ಲಿ ನಾನು ಹೂಡಿಕೆ ಮಾಡ್ಬೇಕಂತ ಇದ್ದೀನಿ, ಏನು ಮಾಡಬೇಕು ಅಂದರು. ಅಂದ್ರೆ ನನಗೆ ಅದ್ರ ಬಗ್ಗೆ ಹೇಳೋಕೆ ಅಲ್ಲೇ ಹೇಳಿದೆ, ಏನು ಹೇಳ್ಬೇಕು ಅದೆಲ್ಲ. ಈಗ ನಿಮ್ಮ ಕೆಲಸ ಏನು ಅಂತಂದರೆ, ನಿಮ್ಮನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಭೇಟಿ ಮಾಡಿರಿ ಅಂದೇನ. ಸರ್, ನಮ್ಗೆ ಯಾಕೆ ಕರೀತಾರೆ ಸರ್,
ಸುರೇಶ್ ಅವ್ರು ಹೇಳಿದ್ದಾರೆ, ಸಿದ್ದು ಸರ್ ಹೇಳಿದ್ದಾರೆ, ಅವರಿಗೆ ಹೋಗಿ ಕೇಳ್ರಿ, ನನಗೆ ಕೇಳಬೇಡ್ರಿ ಅಂದೆ. ಅವನಿಗೆ ಯಾಕೋ ಒಂಥರ ಮುಜುಗರ ಅನ್ನಿಸ್ತು. ನಿಮ್ಮ ಸಂಸ್ಥೆಯಲ್ಲಿ ನಾವು ಹೂಡಿಕೆ ಮಾಡ್ಬೇಕಂತ ಕೇಳ್ಬೇಕಂತ ಬಂದರೆ ನಿಮಗೆ ಯಾರು ಕರ್ಕೊಂಬಂದಾರ ಅವರಿಗೆ ಕೇಳ್ರಿ ಅಂತ. ಇಲ್ಲಿಲ್ಲ, ನಮ್ಮಲ್ಲಿ ಹೊಸಬರಿಗೆ ನಾವು ಅಲೋವ್ ಮಾಡಲ್ಲ. ಹೊಸ ಯಾವುದೇ ಇನ್ವೆಸ್ಟರ್ ಡೈರೆಕ್ಟಾಗಿ ಬಂದು ಅಥವಾ ದೊಡ್ಡ ರಾಜಕೀಯ ಮುಖಂಡರು ಮಿನಿಸ್ಟ್ರುಗಳೆಲ್ಲ ಬಂದು ನಾವು 100 ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ನಮ್ಗೆ ಅದೆಲ್ಲ ಏನೂ ಇಲ್ಲ. ನಮ್ಮ ಬಂಧು ಮಿತ್ರರಿಗೆ ಆರ್ಥಿಕವಾಗಿ ಒಂದು ಸದೃಢತೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಗುರಿಯನ್ನು ಇಟ್ಕೊಂಡು ಸಹಜವಾಗಿಯೇ ಎಲ್ಲ ವಿಷಯಗಳು ಬಂದು ನಿಲ್ಲೋದು ಎಲ್ಲಿಗ್ರಿ? ಆರ್ಥಿಕತೆಗೆ ಬಂದಿದ್ರದು. ಆರ್ಥಿಕವಾಗಿ ಸದೃಢತೆ ನಾವು ಹೊಂದಿಲ್ಲ ಅಂತಂದರೆ ಏನೆಲ್ಲ ಸಾಧನೆ ಮಾಡಿದ್ರೂ ಕೂಡ ಅದು ಸಾಧನೆ ಅಂತ ಅನಿಸ್ಕೊಳ್ಳಲ್ಲ ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದರಿಂದ ನಾನು ಹೇಳಿದೆ, ಯಾರು ನಿಮ್ಮನ್ನು ಕರ್ಕೊಂಡು ಬಂದಾರ ಅವ್ರಿಗೆ ಕೇಳಿ ಸರ್, ನಾನು ಏನೂ ಹೇಳೋದಿಲ್ಲ ಜಾಸ್ತಿ ಅಂತ. ಸರ್ ನಿಮಗೆ ಬಿಸ್ನೆಸ್ ಬೇಕಾ ಬೇಡದ ಅಂತ ಕೇಳಿದ್ರು. ನನಗೆ ಬಿಸ್ನೆಸ್ ಬೇಡ ಸರ್ ಅಂತ. ಹಂಗೆ ಸರ್ ಮತ್ತೆ ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಂದರು. ಅಲ್ಲ ಸರ್, ಇಲ್ಲಿ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದರೆ ವಚನ ಸಮೂಹ ಸಂಸ್ಥೆ ಅಂದರೆ ಏನು, ಅದರ ಕಾರ್ಯಚಟುವಟಿಕೆಗಳು ಏನು ಅಂತ ನಿಮ್ಗೆ ತಿಳಿಸ್ಬೇಕಂತ ಮಾಡಿದ್ದೀವಿ ವಿನಾ ನೀವು ಬಿಸ್ನೆಸ್ ಬೇಕು ನಮ್ಗಂತ ಮಾಡ್ತಾ ಇಲ್ಲ ಅಂದರು. ನೀವು ಒಂದು ಗ್ರೂಪ್ ಮಾಡಿ ಸರ್, ವಾಟ್ಸಪ್ ಗ್ರೂಪ್ ಮಾಡಿ, ಆಮೇಲೆ ನಮ್ಮ ಎಲ್ಲರದೊಂದು ಇದು ಮಾಡಿ, ಅದರಲ್ಲೆಲ್ಲ ಇದು ಮಾಡಿ, ನಾನು ಎಲ್ಲ ಮಾಹಿತಿ ಶೇರ್ ಮಾಡಿ, ನಾನು ಇಲ್ಲಿ ಲೀಡ್ ತೊಗೋತೀನಿ ದುಬೈನಲ್ಲಿ, ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಬಿಸ್ನೆಸ್ಸನ್ನು ಮಾಡೋಣ ಅಂಥೇಳಿ ಇವತ್ತಿಗೂ ಸುಮಾರು ಒಂದು 8-10 ಸಾರಿಯಿಂದ ಅವನು ಕಾಲ್ ಮಾಡ್ತಾ ಇದ್ದಾನೆ. ಜಾಸ್ತಿ ಅವನಿಗೆ ರಿಪ್ಲೈ ಕೊಡೋದು ಆಗ್ತಾಯಿಲ್ಲ. ಅಂದರೆ ಇದನ್ನು ಹೇಳೋ ಉದ್ದೇಶ ಏನು ಅಂತಂದರೆ, ನಾವು ಇಲ್ಲಿ ಬಂದಿರೋದಾಗಲಿ ಅಥವಾ ಸುಮಾರು ದಿನಗಳಿಂದ ಕರಿತಾ ಇದ್ದಾರೆ ಸಿದ್ದು ಸರ್ ಅವರು. ಆಮೇಲೆ ನಾಳೆ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದೀವಿ ಕಾರ್ಯಕ್ರಮ. ಬಳ್ಳಾರಿಯವರಂತೂ ಒಂದು ವರ್ಷದಿಂದ ಸರ್ ಒಂದು ಸಾರಿ ಬಳ್ಳಾರಿಗೆ ಬರ್ರಿ ಸರ್, ಇಲ್ಲಿ ಸಿಕ್ಕಾಪಟ್ಟೆ ನಮ್ಮೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ನಿಮ್ಮ ಸಂಸ್ಥೆ ಪರಿಚಯ ಮಾಡಿಸ್ಬೇಕು, ಅಲ್ಲಿ ಹೂಡಿಕೆ ಮಾಡಿಸ್ಬೇಕು ಅಂದರು. ನಾನು ಎಲ್ಲ ಕಡೆಗಳಲ್ಲಿ ಹೋಗಬೇಕು, ಕಾರ್ಯಕ್ರಮ ಮಾಡಬೇಕು, ಅಲ್ಲಿಂದ ದುಡ್ಡು ತರಬೇಕು, ಇನ್ವೆಸ್ಟ್ಮೆಂಟ್ ತರಬೇಕು, ಅದೆಲ್ಲ ಮಾಡಬೇಕಂತಂದರೆ ಇದ್ದವರನ್ನು ಕಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಎಷ್ಟು ಜನ ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಇಟ್ಟು ಬರ್ತಾರೋ ಅವರ ಒಂದು ಭರವಸೆಯನ್ನು ಉಳಿಸ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಹೊರಗಡೆ ಇದ್ದವ್ರಿಗೆ ಎಲ್ರಿಗೂ ಜಾಸ್ತಿ ಬ್ರ್ಯಾಂಚ್ಗಳು ಮಾಡಬೇಕು, ಜಾಸ್ತಿ ಬಿಸ್ನೆಸ್ಸನ್ನು ತರಬೇಕು ಅನ್ನುವಂಥ ಉದ್ದೇಶ ಇಲ್ಲ ಅಂತ ಹೇಳಿದಾಗ ಅವ್ರು ಸುಮ್ಮನೆ ಕೂತ್ಕೊಂಡ್ರು. ಆದರೆ ಈಗ ಸಮಯ ಕೂಡಿ ಬಂದಿದೆ, ವ್ಯವಸ್ಥೆ ಎಲ್ಲ ಆಟೋಮೈಸ್ ಆಗಿದೆ. ಅದಕ್ಕೂ ಮೀರಿ ಏನಿದೆ ಅಂತಂದರೆ, ಕಲ್ಯಾಣ ನಾಡಿನಲ್ಲೇ ನಾವು ಹುಟ್ಟು ಬೆಳೆದಿದ್ದೇವೆ. 12ನೇ ಶತಮಾನದಲ್ಲಿ ಅಲ್ಲಿ ದೊಡ್ಡ ಒಂದು ವಚನ ಚಳುವಳಿ ನಡೀತು. ಅಲ್ಲಿ 770 ಅಮರಗಣಗಳಿದ್ದರು, 1,96,000 ಚರಜಂಗಮರಿದ್ದರು. ಅದರ ಸಾಂಕೇತಿಕವಾಗಿ ಏನಾದರೂ ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮೊದಲಿಗೆ ಟ್ರೇಡಿಂಗ್ನಲ್ಲಿದ್ದೀವಿ. ಟ್ರೇಡಿಂಗ್ ಸೆಬಿಯ ಕೆಲವು ನಿಯಮಗಳಿಂದ ಅದನ್ನು ಬಿಟ್ಟು ಇವಾಗ ನಾವು ರಿಯಲ್ ಎಸ್ಟೇಟಿಗೆ ಬಂದು ಈಗ ಬೇರೆ ಬೇರೆ ಯೋಜನೆಗಳು ಕೂಡ ನಾವು ಹೂಡಿಕೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಸರ್, ಈಗ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ಬರು ಹೋಗಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಆಗಲ್ಲ. ಇಂಡಿವಿಜುವಲ್ ಆಗಿ ಎಲ್ಲರೂ ಒಂದೊಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಒಂದು ಸಮೂಹವಾಗಿ ಕಟ್ಕೊಂಡು ಒಂದು ತಂಡವಾಗಿ ಮಾಡಿಕೊಂಡು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನು ನಾವು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಎಲ್ಲರೂ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ರೀತಿಯ ಬಿಸ್ನೆಸ್ಗಳನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥ ಲಾಭಾಂಶವನ್ನು ನಾವೆಲ್ಲರೂ ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವಚನ ಸಮೂಹ ಸಂಸ್ಥೆ ಕಳೆದ 15 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವಾಗ ರಿಯಲ್ ಎಸ್ಟೇಟಲ್ಲಿ ಸ್ಟಾರ್ಟಿಂಗಲ್ಲಿ 4 ಎಕರೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮ ಇವಾಗ 400 ಎಕರೆ ಹೋಗಿದೆ. ಬರುವ 2 ವರ್ಷದಲ್ಲಿ 4,000 ಎಕರೆಗೆ ಹೋಗಬೇಕಾಗಿದೆ. ಸರ್ ಆಸೆ ಇಲ್ಲ ಅಂತ್ರಿ, ದುಡ್ಡು ಬೇಡ ಅಂತ್ರಿ, 4 ಎಕರೆಯಿಂದ 400ಕ್ಕೆ ಹೋದ್ರಿ, 400ರಿಂದ ಮತ್ತೆ 4,000ಕ್ಕೆ ಹೋಗ್ತಾ ಇದ್ದೀರಿ ಅಂತಲ್ಲ. ಇದು ನನ್ನ ಅಭಿವೃದ್ಧಿಗೆ ಆಗಲ್ಲ, ನನ್ನವರ ಅಭಿವೃದ್ಧಿಗಾಗಿ, ನನ್ನ ಸಮುದಾಯದ ಅಭಿವೃದ್ಧಿಗಾಗಿ ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಬಿಸ್ನೆಸ್ಸಲ್ಲಿ ತೊಡಗಿಸಿ ಅಲ್ಲಿ ಲಾಭ ಮಾಡಿ ಅವ್ರಿಗೆ ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಹುಟ್ಕೊಂಡು ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಎಲ್ಲ ಹಿರಿಯರ ನನ್ನ ಜೊತೆ ಇರ್ತಾರೆ. ನಾನೊಬ್ಬನೇ ಮಾಡ್ತೀನಿ ಅಂತಲ್ಲ, ಸುಮ್ಮನೆ ನೆಪ ಮಾತ್ರಕ್ಕೊಬ್ಬರು ಯಾರೋ ಬೇಕಲ್ಲ ಮುಖಂಡರು ಅಂತೇಳಿ ನನಗೆ ಕೂಡಿಸಿದ್ದಾರೆ ಅಷ್ಟೇ. ಆದರೆ ಎಲ್ಲರೂ ಈ ವಚನ ಟಿ ವಿಯ ಸಂಪೂರ್ಣ ಜವಾಬ್ದಾರಿಯನ್ನು ಯಾರು ತೊಗೊಂಡಿದ್ದಾರೆ? ಸಿದ್ದು ಆ್ಯಪಲ್ ಪರ್ವಿ ಸರ್ ಅವರು ತೊಗೊಂಡಿದ್ದಾರೆ. ವಚನ ಟಿ ವಿ ಬಗ್ಗೆ ನಾನು ಏನು ಚಿಂತನೆ ಮಾಡಬೇಕಾಗಿಲ್ಲ. ಅದೇ ಥರ ವಚನ ಚಾರಿಟೇಬಲ್ ಸೊಸೈಟಿ ಅಂತಿದೆ ನಮ್ಮದು, ಅದು ನಮ್ಮ ಶಿವಶಂಕರ್ ಟೋಕರವ್ರು ತೊಗೊಂಡಿದ್ದಾರೆ. ವಚನ ಸಮೂಹ ಸೌಹಾರ್ದ ಸಂಘದ ನಮ್ಮ ಸಾಲಿಯವರು ತೊಗೊಂಡಿದ್ದಾರೆ. ಪ್ರತಿಯೊಂದು ಫೀಲ್ಡಲ್ಲಿ ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡೋದ್ರ ಜೊತೆಗೆ ಒಬ್ಬೊಬ್ಬರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು
ನಾವೇ ಬಿಸ್ನೆಸ್ಗಳನ್ನ ಹುಟ್ಟಾಕಬೇಕು, ನಾವೇ ಅದನ್ನು ಲೀಡ್ ಮಾಡಬೇಕು, ಮುಂದಿನ ನಮ್ಮ ಪೀಳಿಗೆಯನ್ನೇ ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಇನ್ವೆಸ್ಟರ್ಸು ನಾವೇ, ಅದರ ಫಲಾನುಭವಿಗಳು ನಾವೇ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಈ ಒಂದು ವ್ಯವಸ್ಥೆ. ಒಟ್ಟಾರೆಯಾಗಿ ಈ ಜರ್ನಿ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂದರೆ, ನಾವು ಯಾವುದೋ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಿ ಇದು ಮಾಡ್ಬೇಕಂತಲ್ಲ, ಕಡೆಯ ನನ್ನ ಜರ್ನಿ ಏನಿದೆ ಅಂತಂದರೆ, ನಮ್ಮ ದೇಶದ ಬೆನ್ನೆಲುಬು ರೈತರು ಏನಿದ್ದಾರೆ, ಆ ರೈತರನ್ನು ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕು, ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಯಾವ ರೀತಿ ಮಾಡ್ಬೋದು ಸರ್ ಅಂತಂದರೆ, ಈಗಿರೋ ಒಂದು ವ್ಯವಸ್ಥೆ ನೋಡಿರಿ. ಫಾರ್ ಎಕ್ಸಾಂಪಲು ಟೊಮೆಟೊ ತೊಗೋತೀವಲ್ಲ ನಾವು, ಈಗ ಹೆಚ್ಚು ಕಮ್ಮಿ 80 ರೂಪಾಯಿ ಕೆ ಜಿ ಇರಬೇಕು. ಇವಾಗ ರೈತರು ಬೆಳೆದಿರ್ತಾರೆ, ಆ ರೈತರು ಹೊಲದಿಂದ ಹೊರಗಡೆ ತರಬೇಕಾದ್ರೆ ಎಷ್ಟಕ್ಕೆ ಸೇಲ್ ಆಗುತ್ತೆ ರೀ? ಅದು 80 ರೂಪಾಯಿ ಇದ್ದರೆ 20 ರೂಪಾಯಿಗೆ ಹೋಗುತ್ತೆ. ಆದರೆ ನಮಗೆ ಎಷ್ಟಕ್ಕೆ ಮುಟ್ಟುತ್ತೆ? 80 ರೂಪಾಯಿ. ಆ ಮಧ್ಯದಲ್ಲಿರ್ತಕ್ಕಂಥ 60 ರೂಪಾಯಿಯ ಸೋರಿಕೆ ಏನಿದೆಯಲ್ಲ, ಅದನ್ನು ವಚನ ಸಮೂಹ ಸಂಸ್ಥೆ ನಿರ್ವಹಣೆ ಮಾಡಿ ರೈತರಿಗೆ 30 ರೂಪಾಯಿ ಕೊಡಬೇಕು, ಕನ್ಸ್ಯೂಮರ್ಗೆ 70 ರೂಪಾಯಿ ಕೊಡಬೇಕು. ಯಾರಿಗೆ ಲಾಭ ಆಯ್ತು ಇಲ್ಲಿ? ರೈತರಿಗೂ 10 ರೂಪಾಯಿ ಜಾಸ್ತಿ ಲಾಭ ಆಯಿತು, ಕನ್ಸ್ಯೂಮರ್ಗೂ 10 ರೂಪಾಯಿ ಉಳಿತಾಯ ಆಯಿತು. ಈ ಮಧ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಯಾರು ನಿರ್ವಹಣೆ ಮಾಡಬೇಕು ಅಂತಂದರೆ, ಯಾರು ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದಾರೋ ಅವರೆಲ್ಲರೂ, ಅವರ ಒಂದು ಮಕ್ಕಳು, ಅವರ ಒಂದು ಬಂಧು ಬಾಂಧವರೇ ಇದರಲ್ಲಿ ಕೆಲಸ ಮಾಡಿ ಈ ವ್ಯವಸ್ಥೆಯ ಭಾಗವಾಗಿ ಆ ಒಂದು ಲಾಭಾಂಶವನ್ನು ನಾವೆಲ್ಲರೂ ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ 10 ಹಲವು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಕಲ್ಯಾಣ ನಾಡಿನಲ್ಲಿ ಮಾಡಬೇಕಂತಿದೆ. ಅದು ಏನಂತಂದರೆ, ಅಲ್ಲಿ ಒಂದು 100 ಎಕರೆಯಲ್ಲಿ, ಸರ್ ಹೇಳೋದಲ್ಲ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ಮಂಟಪ ನಿರ್ಮಾಣ ಆಗ್ತಾಯಿದೆ ಅಂತ. ಅಲ್ಲಿ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ಒಂದು 100 ಎಕರೆಯಲ್ಲಿ ಒಂದು ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಯಾಕೆ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತಂದರೆ, ನೀವು ಕೆಲವರೆಲ್ಲರೂ ಕಲ್ಯಾಣಕ್ಕೆ ಬಂದಿರ್ಬೋದು. ನನಗೆ ನಮ್ಮ ಬಸವರಾಜ ಪಾಟೀಲ್ ಸೇಡಂಜಿಯವರು ನಮ್ಮ ಬೀದರ್ನ ನಮ್ಮ ಅನುಭವ ನಗರ ಬಡಾವಣೆ ಉದ್ಘಾಟನೆ ಬಂದಾಗ ಅಂದರು, ಮುಂದೆ ಸಾವಿರಾರು ಗಟ್ಟಲೆ ಜನ ದೇಶ ವಿದೇಶ ಕಡೆಯಿಂದ ಅನುಭವ ಮಂಟಪ ನೋಡೋಕ್ಕೆ ಬರ್ತಾರೆ, ಅವರೆಲ್ಲರೂ ಬಂದಾಗ ಕೇಳ್ಬೋದು, ಶರಣರ ಸಂಸ್ಕೃತಿಯ ಅಥವಾ ವಚನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಒಂದು ಯಾವುದಾದ್ರೂ ಬಡಾವಣೆಯನ್ನು ತೋರಿಸ್ರಿ ಕಲ್ಯಾಣದಲ್ಲಂತಂದರೆ, ತೋರಿಸೋದಕ್ಕೆ ಯಾವ ವ್ಯವಸ್ಥೆನೂ ಅಲ್ಲಿಲ್ಲ. ಅದಕ್ಕಾಗಿ ಹೇಗಾದರೂ ಮಾಡಿ ಅಲ್ಲೊಂದು 30 ಎಕರೆ 50 ಎಕರೆಯ ಒಂದು ಶರಣ ಸಂಸ್ಕೃತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ಬಡಾವಣೆ ನಿರ್ಮಾಣ ಮಾಡಿರಿ ಅಂತ ನಮ್ಗೆ ಕರೆ ಕೊಟ್ಟಿದ್ದರು. ಅವ್ರ ಕರೆಗೆ ಹೋಗೊಟ್ಟು ನಾವು ಹುಡ್ಕೋತಾ ಹೋದಾಗ ಬಸವಣ್ಣವರ ಸದಾಶಯ, ಶರಣರ ಸದಾಶಯದಂತೆ ಒಂದೇ ಸ್ಥಳದಲ್ಲಿ ಬಸವ ಕಲ್ಯಾಣದಿಂದ 10 ಕಿಲೋಮೀಟ್ರ್ ಹಿಂದ್ಗಡೆನೇ 100 ಎಕರೆ ಜಾಗ ಒಂದೇ ಕಡೆ ಸಿಕ್ಕಿದೆ. ಅಲ್ಲಿ ಒಂದು ಅನುಭವ ಮೆಗಾ ಸಿಟಿ ಅಂತಕ್ಕಂಥ ಒಂದು ಸ್ಮಾರ್ಟ್ ಸಿಟಿಯ ನಿರ್ಮಾಣದ ಕಾರ್ಯ ಆರಂಭಗೊಂಡಿದೆ. ಅಲ್ಲಿ ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇನ್ ಸೌತ್ ಇಂಡಿಯಾ, ಅಷ್ಟು ದೊಡ್ಡ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟನ್ನು ಅಲ್ಲಿ ಕಟ್ತಾ ಇದ್ದೀವಿ. ಹೈವೇ ಇರೋದ್ರಿಂದ NH65 ಇದೆ, ಹೈದರಾಬಾದ್ ಟು ಮುಂಬೈ ಹೈವೇ. ಅಲ್ಲಿ ಒಂದು 3 ಸ್ಟಾರ್ ಲಾಡ್ಜಿಂಗ್ ಮಾಡ್ತಾಯಿದ್ದೀವಿ, ಒಂದು ಕನ್ವೆನ್ಷನ್ ಸೆಂಟರ್ ಮಾಡ್ತಾಯಿದ್ದೀವಿ, ಆಮೇಲೆ ಒಂದು ವೆಲ್ನೆಸ್ ಸೆಂಟರ್ ರೆಸಾರ್ಟ್ ಮಾಡ್ತಾಯಿದ್ದೀವಿ, ನೇಚರ್ ಕ್ಯೂರ್ ಸೆಂಟರ್ ಮಾಡ್ತಾಯಿದ್ದೀವಿ. ಆಮೇಲೆ ಅಲ್ಲೊಂದು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆಯನ್ನು ಮಾಡ್ತಾಯಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆ. ಭಾಳಷ್ಟು ಜನ ವಿರೋಧ ಮಾಡಿದ್ರು ಈ ಒಂದು ಯೋಜನೆಗೆ. ಯಾಕಂದರೆ ಕನ್ನಡ ಮೀಡಿಯಮ್ ಸ್ಕೂಲ್ಗಳೇ ನಡೀತಾ ಇಲ್ಲ, ಮಕ್ಕಳಿಗೆ ಯಾರು ಅಡ್ಮಿಷನ್ ತರ್ತಾ ಇಲ್ಲ. ಇಂಥದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕನ್ನಡ ಮಾಧ್ಯಮ ವಸತಿ ಶಾಲೆ ಮಾಡ್ತಾ ಅಂತ ನೀವು ಹೋಗ್ತಾ ಇದ್ದೀರಿ. ಈ ಯೋಜನೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗಲ್ಲ ಅಂಥೇಳಿ ಎಲ್ಲರೂ ವಾದ ಮಾಡ್ತಾರೆ. ಆದರೆ ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು, ಯಾರ ಕೈಲಿ ಆಗಲ್ಲ ಅಂತಿರುತ್ತೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅನ್ನೋಂಥ ಒಂದು ಚಾಲೆಂಜ್ ತೊಗೋತಾ ಇದ್ದೀನಿ. ಅದನ್ನು ಮಾಡಿ ತೋರಿಸ್ತೀನಿ. ಆ ಕೆಲಸ ಕೂಡ ಅತಿ ಶೀಘ್ರದಲ್ಲಿ ನಡೀತಾ ಇದೆ. ಅಲ್ಲಿ ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಯಾರೂ ಮೆಡಿಕಲ್ಗೆ ಹೋಗೋಂಗಿಲ್ಲ, ಇಂಜಿನಿಯರಿಂಗ್ ಹೋಗೋಂಗಿಲ್ಲ. ಮತ್ತೆ ಯಾಕ್ರಿ ನಿಮ್ಮ ಸ್ಕೂಲಿಗೆ ಬರಬೇಕು ಅಂತ ನಿಮ್ರು ಅಲ್ಲ. ನಾವು ಮಾಡೋದೇನಂತಂದರೆ, ಒಬ್ಬ ಸುಮ್ಮನೆ ಸಾಮಾನ್ಯ ನಾನು PUC D.Ed ಓದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ 100 ಕೋಟಿಗೆ ಮಾತಾಡ್ತಾ ಇದ್ದೀನಿ. ಕಾರಣ ಏನು ರೀ? ಲಾಟ್ರಿ ಹೊಡೆದಿಲ್ಲ. ಕಾರಣ ಏನು ಅಂದ್ರೆ, ಒಂದು ಒಳ್ಳೆ ಶರಣ ಸಂಸ್ಕಾರವೇ ಇದಕ್ಕೆ ಕಾರಣ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರದ ಜೊತೆಗೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ಕೊಟ್ಟರೆ ಅವರು ಎಲ್ಲ ದಿಶೆಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಭವಿಷ್ಯ ಎಲ್ಲಿದೆ ಅಂದರೆ ಕೃಷಿಯಲ್ಲಿದೆ.
ಅಂಥ ಕೃಷಿಯಲ್ಲಿ ಕೂಡ ರೈತರಾಗಬೇಕು ನಮ್ಮಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಅನ್ನುವಂಥ ಒಂದು ಕನಸಿದೆ. ಅವರು ಪ್ರತಿಯೊಂದು ಫೀಲ್ಡಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾಲ ಮೇಲೆ ನಿಂದಿರಬೇಕು. ಅವರೆಲ್ಲರೂ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು, ಉದ್ಯೋಗಿಗಳಾಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಆ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸದಾಶಯ ಇಟ್ಕೊಂಡಿದ್ದೀವಿ. ಅದರ ಜೊತೆ ಸೀನಿಯರ್ ಸಿಟಿಸನ್ಗಳಿಗೆ 200 ವಿಲ್ಲಾಗಳನ್ನು ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ. ಅವರು ತಮ್ಮ ಒಂದು ನಿವೃತ್ತಿಯ ಜೀವನವನ್ನು ಕಲ್ಯಾಣ ನಾಡಿನಲ್ಲಿ ನೆಮ್ಮದಿಯಿಂದ ಕಡಿಬೇಕು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಶಿವಯೋಗ ಆಗಿರ್ಬೋದು, ಶರಣ ಸಂಸ್ಕೃತಿಯ ಧ್ಯಾನ, ಪ್ರವಚನ, ಭಜನೆ ಇವೆಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ನಾವು ನಿರ್ಮಾಣ ಮಾಡಿ ಅವ್ರು ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಒಂದು ತಾಣವನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಮೆಗಾ ಸಿಟಿ ಅಂತಕ್ಕಂಥ ಒಂದು ಸ್ಮಾರ್ಟ್ ಸಿಟಿಯನ್ನು ಬಸವ ಕಲ್ಯಾಣದಲ್ಲಿ ನಿರ್ಮಿಸ್ತಾ ಇದ್ದೀವಿ. ಇದ್ರ ವಿಶೇಷತೆ ಏನು ಅಂತಂದರೆ ಇಲ್ಲೆಲ್ಲೂ 100 ಎಕರೆಯಲ್ಲಿ ನಾನ್ ವೆಜ್ ಸಿಗೋದಿಲ್ಲ, ಡ್ರಿಂಕ್ಸು ಸಿಗೋದಿಲ್ಲ, ಸ್ಮೋಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಒಂದು ಹೇಳೋದು ಮರೆತೆ, ಅಲ್ಲಿ ಈ 770 ಅಮರಗಣಗಳ ಸವಿ ನೆನಪಿಗಾಗಿ ಒಂದು ಅಮರಗಣ ಮಂಟಪ ಅಂತ ಮಾಡ್ತಾಯಿದ್ದೀವಿ. ಆ ಅಮರಗಣ ಮಂಟಪದಲ್ಲಿ ಯಾವ ರೀತಿಯಾಗಿ ಈ ಒಂದು ಪಾರ್ಲಿಮೆಂಟ್ ಭವನದಲ್ಲಿರ್ತೋ ಆ ರೀತಿ 770 ಸಿಟ್ಟಿಂಗ್ ಕೆಪಾಸಿಟಿ, ಒಂದು ಸ್ಪೀಕರ್ ಚೇರ್, ಅಂದರೆ ನಮ್ಮ ಹನುಮ ಮಂಟಪದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಲ್ಲಿ ಈ ಒಂದು ಶರಣ ಸಂಸ್ಕೃತಿಯ ಬಗ್ಗೆ ಚಿಂತನೆಯನ್ನು ನಡೆಸಬೇಕಲ್ಲಿ. ಅಲ್ಲಿ ನಾವು ಈ ಶರಣ ಸಂಸ್ಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಆಚರಣೆಗಳ ಕುರಿತು ಚರ್ಚೆ ಆಗಬೇಕು. ಅದಕ್ಕೊಂದು ಫೈನಲೈಸ್ ಆಗಿ ಒಂದು ಮುದ್ರೆ ಒತ್ತಬೇಕು. ಯಾವ ರೀತಿ ಹಿಂದಕ್ಕೆ ಚನ್ನಬಸವಣ್ಣ ವಚನಗಳೆಲ್ಲವೂ ಫೈನಲ್ ಆದಮೇಲೆ ಮುದ್ರೆ ಒತ್ತಿದ್ರು, ಈ ನಾಡಿನ ಎಲ್ಲ ಪೂಜ್ಯರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಅನುಭವಿಗಳನ್ನು ಸೇರಿಸ್ಕೊಂಡು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಚರ್ಚೆ ನಡೀತಕ್ಕಂಥ ಒಂದು ಸ್ಥಳ ಅದು ಮಾಡಬೇಕು ಅನ್ನುವಂಥ ಒಂದು ಸದಾಶಯ ಕೂಡ ಇದೆ. ಇದು ಮೇಲ್ಗಡೆ ಇರುತ್ತೆ. ಆ ಒಂದು ಅಮರಗಣ ಮಂಟಪದ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಒಂದು ಶಿವಯೋಗ ಮಂಟಪ ಕೂಡ ಇರುತ್ತೆ. ಅಲ್ಲಿ ಯಾರೇ ಬಂದಿರತಕ್ಕಂಥ ಯಾತ್ರಾರ್ಥಿಗಳಿಗೆ ಇಷ್ಟಲಿಂಗ ಯೋಗದ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಅದರ ಜೊತೆ ಯಾರೆಲ್ಲ ಆಸಕ್ತರಿದ್ದರೆ ಅವರನ್ನು ಅಲ್ಲೇ ಇಷ್ಟಲಿಂಗ ದೀಕ್ಷೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಆ ಒಂದು ಅಮರಗಣ ಮಂಟಪದಲ್ಲಿ ಮಾಡ್ತಾಯಿದ್ದೀವಿ. ಸಂಕಲ್ಪದ ಒಂದು ಮೊದಲ ಭಾಗವಾಗಿ ಈ ಒಂದು ಅಡಿಗಲ್ಲು ಸಮಾರಂಭ ಮಾಡಿದೆವು. ಈ ಅಡಿಗಲ್ಲು ಸಮಾರಂಭಕ್ಕೆ ಬಂದಿರುವಂಥವ್ರ ಸಂಖ್ಯೆ ಎಷ್ಟು ಅಂದರೆ 6000. ಇವಾಗ ಮುಂದಿನ ವರ್ಷ ಡಿಸೆಂಬರ್ 25ಕ್ಕೆ ಬರಬೇಕಾಗಿರೋರ ಸಂಖ್ಯೆ ಎಷ್ಟು ರೀ? 1,96,000. 6,000 ಇದ್ದಾಗ ನಿಮ್ಗೆ ಯಾರಿಗೂ ಆಮಂತ್ರಣ ಮಾಡಿಲ್ಲ. ಇವಾಗ 1,96,000 ಆಗಬೇಕು ಅಂಥೇಳಿ ನಿಮ್ಮನ್ನೆಲ್ಲ ಆಮಂತ್ರಣ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದೀವಿ. ಒಂದು ನಮ್ಮ ಯೋಜನೆ, ಹೊಸ ಯೋಜನೆ ಒಂದು ಕರಪತ್ರ ಇದೆ, ಅದನ್ನು ಬಿಡುಗಡೆ ಮಾಡಿಸ್ರಿ. ಅದ್ರ ಬಗ್ಗೆ 2 ನಿಮಿಷ ಹೇಳಿ ಮುಗಿಸ್ಬೇಡ. ತೋಮರಿ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ವಚನ ಸಮೂಹ ಸಂಸ್ಥೆ ಅಂದರೆ ವಚನ ಗ್ರೂಪ್ ಆಫ್ ಕಂಪ್ನಿ ಅಂತ. ಇದರಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳ ಒಂದು ಸಮೂಹ ಇದಾಗಿದೆ. ಈ ಸಂದರ್ಭದಲ್ಲಿ ಅದರ ಒಂದು ಸಂಕ್ಷಿಪ್ತ ಪಕ್ಷಿ ನೋಟದ ಒಂದು ಕರಪತ್ರ ಇಲ್ಲಿ ಬಿಡುಗಡೆಗೊಂಡಿದೆ. ನಾವು ನಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ಅಡ ಇಡಬೇಕು. ಎಲ್ಲಿ ಅಂತಂದರೆ ಯಾವುದಾದ್ರೂ ಬ್ಯಾಂಕ್ನ ಟ್ರಸ್ಟಿಯಲ್ಲಿ. ನಾವು IDBI ಬ್ಯಾಂಕ್ ಕೇಳಿರಲ್ಲ ಹೆಸರು, IDBI ಬ್ಯಾಂಕ್ನ ಟ್ರಸ್ಟಿ ಹತ್ರ ನಮ್ಮ ಸಂಸ್ಥೆಯ 100 ಕೋಟಿ ಅಸೆಟ್ಟನ್ನು ನಾವು ಮಾರ್ಟಿಗೇಜ್ ಮಾಡಿದ್ದೀವಿ. ಅವರು 100 ಕೋಟಿ ಡಿಬೆಂಚರ್ ತೊಗೊಳೋದಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದರೆ, ಆ ಡಿಬೆಂಚರ್ಗಳಲ್ಲಿ ನೀವು ಯಾರೆಲ್ಲ ಹೂಡಿಕೆ ಮಾಡ್ತೀರಿ, ಒಂದು ವೇಳೆ ವಚನ ಸಮೂಹ ಸಂಸ್ಥೆ ನಿಮಗೆ ವಾಪಸ್ ಕೊಡೋದಕ್ಕೆ ಆಗಲಿಲ್ಲ ಅಂತಂದರೆ ಆ ಟ್ರಸ್ಟಿಯವರು ಏನು ಮಾಡ್ತಾರೆ ಅಂದರೆ, ನಮ್ಮ ಸಂಸ್ಥೆಯ 100 ಕೋಟಿ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡು ಅದನ್ನು ಯಾರೆಲ್ಲ ಡಿಬೆಂಚರ್ನಲ್ಲಿ ಹೂಡಿಕೆ ಮಾಡಿದಾರೋ ಅವರಿಗೆ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅದಕ್ಕೆ ತಕ್ಕಂತೆ ಸೆಟಲ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಡಿಬೆಂಚರ್ ಅಂತ ಕರೀತಾರೆ. ರೀಸೆಂಟಾಗಿ ನಾವು ನೋಡಿರ್ಬೋದು, ಅದಾನಿಯಿಂದ ಒಂದು ಡಿಬೆಂಚರ್ ರಿಲೀಸ್ ಆಗಿತ್ತು, ಅದಾನಿ ಕಂಪ್ನಿಯಿಂದ. ಹಾರ್ಡ್ಲಿ 1 ವೀಕ್ ಕೆಳಗಡೆ. ಎಷ್ಟು ಸ್ಕೋಪ್ ಇದೆ ನೋಡಿರಿ ಆ ಡಿಬೆಂಚರಲ್ಲಿ. ಅದಾನಿ ಬ್ರ್ಯಾಂಡೆಡ್ ಕಂಪ್ನಿ, ಅವರು 2 ದಿವಸದಲ್ಲಿ 1,000 ಕೋಟಿ ಡಿಬೆಂಚರ್ ಕಲೆಕ್ಟ್ ಮಾಡಬೇಕು ಅಂಥೇಳಿ ಆ ಒಂದು ಇದನ್ನು ಬಿಟ್ಟರೆ 40 ನಿಮಿಷದಲ್ಲಿ 1,000 ಕೋಟಿ ಡಿಬೆಂಚರು ಬುಕ್ ಆಗಿದೆ.
ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ ಸರ್, ನಾವು ಕೊಡ್ತಾ ಇರೋದೆಷ್ಟು 24% ಪರ್ ಇಯರ್, 24% ಪರ್ ಇಯರ್ ನಾವು ಡಿಬೆಂಚರಲ್ಲಿ ಕೊಡ್ತಾ ಇದ್ದೀವಿ. ಅದಾನಿಯವ್ರು ಕೊಡ್ತಾ ಇರೋದು ಎಷ್ಟು ಅಂದರೆ 8.9% ಪರ್ ಇಯರ್. 8.9% ಪರ್ ಇಯರ್ ಕೊಡ್ತಕ್ಕಂಥ ಡಿಬೆಂಚರ್ನಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆ 40 ನಿಮಿಷದಲ್ಲಿ ಮುಕ್ತಾಯ ಆಗಿದೆ. ಅಷ್ಟು ಸ್ಕೋಪು ಈ ಡಿಬೆಂಚರ್ ವ್ಯವಸ್ಥೆಯಲ್ಲಿದೆ. ಅದಕ್ಕಾಗಿ ಭಾಳಷ್ಟು ಜನ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಗೊತ್ತಾದಂಗೆ ಮುಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಹೂಡಿಕೆ ಹರಿದು ಬರುವಂಥ ನಿರೀಕ್ಷೆ ಇದೆ. ಸ್ಟಾರ್ಟಿಂಗಲ್ಲಿ ICICI ಬ್ಯಾಂಕ್ ಬಂತು, HDFC ಬಂತು, ಆಕ್ಸಿಸ್ ಬ್ಯಾಂಕ್ ಬಂತು. ಸರ್ ನಾವು ವಿಶ್ವಾಸ ಮಾಡಿದೆವಾ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಅಂತೇಳಿ ವಿಶ್ವಾಸ ಮಾಡಲಿಲ್ಲ. ನಮ್ಮ ವಿಶ್ವಾಸ ಎಲ್ಲಿತ್ತು? ಮತ್ತು ಅದೇ ಕೆನರಾ ಬ್ಯಾಂಕು ಅಥವಾ KGB ಅಥವಾ SBI. ಆದರೆ ಇವಾಗ SBI ಒಳ್ಳೆ ರೀತಿಯ ವ್ಯವಸ್ಥೆ ಅಥವಾ ಸೇವೆ ನೀಡ್ತಾ ಇಲ್ಲ ಅಂತ ನಾವೆಲ್ಲರೂ ಯಾವ ಕಡೆ ಹೋಗ್ತಾ ಇದ್ದೀವಿ ರೀ? ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀವಿ. ಮೊದಲು ಯಾಕೆ ಹೋಗಿಲ್ಲ? ಮೊದಲು ಆ ವ್ಯವಸ್ಥೆ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ, ವಿಶ್ವಾಸ ಇದ್ದಿದ್ದಿಲ್ಲ. ಇದೇ ರೀತಿ ಈ ಡಿಬೆಂಚರ್ ಕೂಡ ಹೊಸದಾಗಿ ಬರ್ತಾ ಇದೆ. ಈ ವ್ಯವಸ್ಥೆ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಸಿಗಲ್ಲ. ಆದರೆ ಬರ್ತಾ ಹೋದಂಗೆ ಈ ಡಿಬೆಂಚರ್ ಕೂಡ ತುಂಬ ಭರವಸೆಯ ಒಂದು ಹೂಡಿಕೆ ಅಂತ ನಾವು ಅನಿಸ್ಕೋಬೋದು. ಅದಕ್ಕೆ ನಮ್ಮ ವಚನ ಸಮೂಹ ಸಂಸ್ಥೆಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ತೀರಿ ಅವ್ರು ಯಾರೂ ಕ್ಯಾಶ್ನಲ್ಲಿ ಹೂಡಿಕೆ ಮಾಡುವಂಗಿಲ್ಲ. ಪ್ರತಿಯೊಬ್ಬರು ನಮ್ಮ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕನಿಷ್ಠ 5 ಲಕ್ಷದ ಮೇಲ್ಪಟ್ಟು ನೀವು ಹೂಡಿಕೆ ಮಾಡ್ಬೋದು. ಪ್ರತಿ ವರ್ಷ ಅಂದರೆ 24% ಲಾಭಾಂಶ ನಿಮಗೆ ಸಿಗುತ್ತೆ. ಅದು ಅಕೌಂಟ್ ಥ್ರೂನೇ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಅದಕ್ಕೆ 10% TDS ಕೂಡ ಡಿಡಕ್ಷನ್ ಆಗುತ್ತೆ. ಯಾರೆಲ್ಲ ಇನ್ಕಮ್ ಸೋರ್ಸ್ ಕಡಿಮೆ ಇದೆ ಅವ್ರಿಗೆ TDS ಡಿಡಕ್ಷನ್ ಆಗೋಲ್ಲ. ಯಾರೆಲ್ಲ ಇನ್ಕಮ್ ಸ್ಲ್ಯಾಬಲ್ಲಿ ಇರ್ತೀರಿ ಅವರಿಗೆಲ್ಲ TDS ಡಿಡಕ್ಷನ್ ಆಗುತ್ತೆ. ಇದು ಒಂದು ಡಿಬೆಂಚರ್ ವ್ಯವಸ್ಥೆ. ಇನ್ನೂ ಭರವಸೆ ಇಲ್ಲ ಸರ್, ನಾವು ಅದೆಲ್ಲ ಗೊತ್ತಾಗಲ್ಲ. ಇನ್ನೂ ಭರವಸೆದು ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಹೇಳ್ರಿ ಅಂತ ಭಾಳ ಜನ ಕೇಳಿದ್ರು. ಅದಕ್ಕಾಗಿಯೇ ಈ ಹೊಸ ಯೋಜನೆ. ಈ ಹೊಸ ಯೋಜನೆಯಲ್ಲಿ ನಾವು ಸುಮಾರು ಒಂದು 70-80 ಎಕರೆ ಇದರಲ್ಲಿ ಎಕರೆಯಲ್ಲಿ ನಿವೇಶನಗಳನ್ನು ಮಾಡಿದ್ದೀವಿ. ಆಳಂದು, ಕಲಬುರಗಿ ಏರ್ಪೋರ್ಟ್ ಎದುರುಗಡೆ, ಆಮೇಲೆ ಜೇವರ್ಗಿಯಲ್ಲಿ ಇಲ್ಲೆಲ್ಲ ಇದೆ ನೋಡಿರಿ. ಇದನ್ನು ನೋಡಿದ್ರೆ ಷಣ್ಮುಖ ಶಿವಯೋಗಿ ನಗರ ಜೇವರ್ಗಿ, ತೋಂಟದಾರ್ಯ ನಗರ ಆಳಂದ, ಚನ್ನಬಸವ ನಗರ ಮುಗಳನಾಗಾಂವ್ ಕ್ರಾಸ್ ಕಲಬುರಗಿ, ಆಮೇಲೆ ಶರಣಬಸವೇಶ್ವರ ನಗರ ಕಲಬುರಗಿ ಅಂಥೇಳಿ ಈ 4 ಲೇಔಟ್ಸ್ಗಳಲ್ಲಿ ಅಲ್ಲೆಲ್ಲ ಕಲರ್ ಕೋಡಿಂಗ್ ಹಾಕಿ ರೇಟ್ಸ್ಗಳನ್ನು ಕೊಟ್ಟಿದ್ದೀವಿ ಸರ್. 6 ಲಕ್ಷದಿಂದ 18 ಲಕ್ಷದವರೆಗೆ ನಿವೇಶನಗಳಿವೆ. ಯಾರೆಲ್ಲ ಈ ಒಂದು ಪ್ಲಾಟ್ಗಳನ್ನು ಪರ್ಚೇಸ್ ಮಾಡ್ತೀರಿ ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ 4 ವರ್ಷಗಳ ನಂತರ ಅದೇ ಪ್ಲಾಟನ್ನು ನಾವು ಡಬಲ್ ರೇಟ್ ಕೊಟ್ಟು ಬೈಬ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ ಯಾಕೆ ಹಿಂಗೆ ಮಾಡಿದ್ರಿ ಅಂತ ನೀವು ಅನ್ಬೋದು. ಈಗ ನಮ್ಮ ಸಂಸ್ಥೆ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಹೆಂಗೆ ವಿಶ್ವಾಸ ಮೂಡಿಸ್ಬೇಕು? ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿರ್ತಕ್ಕಂಥ ಪ್ಲಾಟನ್ನು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು. ಆಮೇಲೆ ಅಲ್ಲಿ 2ರಿಂದ 3 ವರ್ಷಗಳಲ್ಲೇ ನಿಮ್ಮ ಹೂಡಿಕೆ ಹಣ ಡಬಲ್ ಆಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ. ನಮ್ಮ ಅನುಭವ ಮೆಗಾಸಿಟಿ ನೋಡಿದ್ರಲ್ಲ, ನಾವು 2 ವರ್ಷಗಳ ಕೆಳಗಡೆ 10 ಲಕ್ಷಕ್ಕೊಂದು ಸೈಟ್ ಕೊಟ್ಟಿದ್ದೀವಿ. ಅಲ್ಲಿ 30-50 ಅಂದರೆ 30-40 ಸೈಜ್ ರೇಟು 8 ಲಕ್ಷ. ಇವಾಗ ಅಲ್ಲಿ 30-40 ರೇಟೇ 16 ಲಕ್ಷ ನಡೀತಾ ಇದೆ ಕೇವಲ 2 ವರ್ಷದಲ್ಲಿ. ಆ ರೀತಿ ಎಲ್ಲ ಕಡೆಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಆದರೂ ಕೂಡ 2 ವರ್ಷದಲ್ಲಿ ಆಗಿಲ್ಲ, 2.5 ವರ್ಷದಲ್ಲಿ ಆಗ್ಬೋದು, 3 ವರ್ಷದಲ್ಲಿ ಆಗ್ಬೋದು. 2.5-3 ವರ್ಷಗಳಲ್ಲಿ ಲಾಭ ಬಂದರೆ ಅದನ್ನು ನೀವೇ ಇಟ್ಕೊಂಡು ಬಿಡ್ಬೇಕು, ನಮ್ಗೆ ಕೊಡ್ಬೇಕಾಗಿಲ್ಲ. ಬೈ ಚಾನ್ಸ್ 4 ವರ್ಷಗಳಲ್ಲೂ ಕೂಡ ನಿಮ್ಮ ಪ್ಲಾಟಿನ ರೇಟ್ ಡಬಲ್ ಆಗಲಿಲ್ಲ ಅಂತಂದರೆ ಆ ಪ್ಲಾಟನ್ನು ನಾವು ಡಬಲ್ ರೇಟ್ ಕೊಟ್ಟು 10 ಲಕ್ಷದ ಪ್ಲಾಟ್ ಇದ್ದರೆ 20 ಲಕ್ಷ ಕೊಟ್ಟು ನಾವೇ ವಾಪಸ್ ಬೈಬ್ಯಾಕ್ ಮಾಡ್ತೀವಿ ಅನ್ನುವಂಥ ಒಂದು ಅಗ್ರಿಮೆಂಟನ್ನು ನಾವು ನಿಮಗೆ ಮಾಡಿಕೊಡ್ತಕ್ಕಂಥ ಒಂದು ಹೊಸ ವಿಶ್ವಾಸ ಅರ್ಹ ಉಳ್ತಕ್ಕಂಥ ಯೋಜನೆ ಇದಾಗಿದೆ. ಇದು ಶಾಶ್ವತವಾಗಿರಲ್ಲ. ಈಗಿರೋ ಸದ್ಯಕ್ಕೆ 715 ಸೈಟ್ ಅಷ್ಟೇ, ಸುಮಾರು ಒಂದು 100-150 ಸೈಟ್ ಬುಕ್ ಆಗಿವೆ. ಇದು ಮುಗಿಯೋ ತನಕ ಇರುತ್ತೆ, 31 ಮಾರ್ಚ್ ಅಂದ್ಕೊಳ್ಬೋದು. ಆ ಡಿಬೆಂಚರ್ನಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಡೆಯ ತನಕ ಇರುತ್ತೆ. ಅದಕ್ಕೆ ಈ 2 ಥರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿ ಲಾಭಾಂಶವನ್ನು ಗಳಿಸ್ಬೋದು. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಸಂಸ್ಥೆ ಲಾಭ ಗಳಿಸ್ಬೇಕಂತಲ್ಲ, ಸಂಸ್ಥೆ ಮೇಲೆ ಯಾರೆಲ್ಲ ವಿಶ್ವಾಸ ಇಟ್ಟು ಬರ್ತಾರೋ ಅವರಿಗೆ ಲಾಭ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಒಟ್ಟಾರೆಯಾಗಿ ಕಳೆದ 15 ವರ್ಷಗಳಲ್ಲಿ ನಾವು 350 ಕೋಟಿಗೂ ಹೆಚ್ಚಿನ ಲಾಭಾಂಶವನ್ನು ನಮ್ಮ ಸಂಸ್ಥೆಯ ಸದಸ್ಯರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ 80-20 ರೇಷಿಯೋವನ್ನು ನಾವು ಮೇಂಟೈನ್ ಮಾಡ್ತೀವಿ. ಬಂದಿರತಕ್ಕಂಥ ಲಾಭದಲ್ಲಿ 80% ಲಾಭ ಇನ್ವೆಸ್ಟರ್ಗಳಿಗೆ ಕೊಟ್ಟು 20%ಅಲ್ಲೇ
ನಾವು ಸಂಸ್ಥೆಗೆ ಲಾಭ ಇಟ್ಕೊಂಡು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸಹಜವಾಗಿಯೇ ನಾನು ಏನೆಲ್ಲ ಹೇಳಿದ್ರೂ ಕೂಡ ನಿಮಗೆ ವಿಶ್ವಾಸ ಮೂಡಲ್ಲ. ಅದಕ್ಕೆ ಈ ಸಂಸ್ಥೆಯ ಪ್ರಭಾವ ಆದಂಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುತ್ತೆ. ಸಿದ್ದು ಸರ್ ಅವರೇ ಮುಂಚೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಇವಾಗ ಬೇಡ ಅಂದರೂ ಕೂಡ ಅವರೆಲ್ಲ ಆತ್ಮೀಯರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಸಿದ್ದು ಸರ್ ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ ನೋಡ್ರಿ, ಮುಂದೆ ಸಿದ್ದು ಸರಿಗೆ ಹೇಳಲಾರ್ದೇ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮಲ್ಲಿ. ಆ ರೀತಿಯ ಒಂದು ವಿಶ್ವಾಸ ಮತ್ತು ಭರವಸೆ ನಮ್ಮ ಸಂಸ್ಥೆ ಉಳಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಈ ರೀತಿಯ ವ್ಯವಸ್ಥೆಯಲ್ಲಿ ನೀವು ಕೂಡ ಆಸಕ್ತರಿದ್ದರೆ ಹೂಡಿಕೆ ಮಾಡ್ಬೋದು. ಕಂಡೀಷನ್ ಏನು ಅಂತಂದರೆ ಹಳೆಯ ಒಬ್ಬ ಸದಸ್ಯರು ಕಡ್ಡಾಯವಾಗಿ ಪರಿಚಯ ಕೊಡಬೇಕು. ನಿಮ್ಮದು ಡೈರೆಕ್ಟಾಗಿ ಬಂದರೆ ಕೊಡಲ್ಲ. ಅದಕ್ಕೆ ಸದ್ಯಕ್ಕೆ ಇಲ್ಲಿ ಹಳೆಯವರು ಇರೋದು ಸಿದ್ದು ಸರು ಮತ್ತು ಒಂದಿಬ್ಬರು ಯಾರೋ ಇರ್ಬೋದು, ನಮ್ಮ ಪಾಟೀಲ್ ಸರ್ ಅವರೆಲ್ಲ. ಅವರ ಒಂದು ಪರಿಚಯದ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ವೇದಿಕೆ ನಿರ್ಮಿಸಿಕೊಟ್ಟು ಎಲ್ಲ ಅತಿಥಿ ಗಣ್ಯರು ಸಹಕಾರ ಮಾಡಿದ್ರು. ಸಿದ್ದು ಸರ್ ಅವರಿಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಶರಣಾರ್ಥಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು MG ಪಲ್ಲೇದವರು ತಮ್ಮ ಚಿಂತನೆ ಹಂಚ್ಕೋಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತಾರೆ. ವಚನ ಸಮೂಹ ಸಂಸ್ಥೆಯವರು ವಿವಿಧ ಯೋಜನೆಗಳ ಒಂದು ಮಾಹಿತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರು ಆಗಿರುವಂಥ ನ್ಯಾಯಮೂರ್ತಿಗಳಾಗಿರುವಂಥ ನಾಗರಾಜ್ ಸರ್ಗೆ ಶರಣಗಳನ್ನು ಸಲ್ಲಿಸಿ, ಜೊತೆಗೆ ವಚನ ಸಮೂಹ ಸಂಸ್ಥೆಯ MD ಅವರಾದಂಥ ಅಲ್ಲಂ ಪ್ರಭು ಸರ್ಗೆ, ಜೊತೆಗೆ ಈ ಸಂಸ್ಥೆಯ ಕುರಿತು ಹಲವಾರು ಮಾಹಿತಿಗಳನ್ನು ನೀಡಿದಂಥ ಪ್ರಕಾಶ್ ಸರ್ಗೆ, ಜೊತೆಗೆ GV ಪಾಟೀಲ್ ಸರ್ಗೆ, ಅಧ್ಯಕ್ಷರಾಗಿರುವಂಥ ಕರಿಗೌಡರಿಗೆ, ಜೊತೆಗೆ ಇಲ್ಲಿ ನೆರೆದಂಥ ಎಲ್ಲ ಶರಣರಿಗೆ ಶರಣಾರ್ಥಿ. ವಚನ ಸಮೂಹ ಸಂಸ್ಥೆಯವರು ಹೂಡಿಕೆ ಬಗ್ಗೆ, ಆ ಸಂಸ್ಥೆ ನಡೆದು ಬಂದ ಬಗ್ಗೆ, ಹುಟ್ಟಿದ ಬಗ್ಗೆ, ಬೆಳೆದು ಬಂದ ಬಗ್ಗೆ ನಮಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರು ಅಲ್ಲಂ ಪ್ರಭು ಅವರು. ಕಡಿಮೆ ಅವಧಿಯೊಳಗೆ ಇಷ್ಟೊಂದು ದೊಡ್ಡ ಪ್ರಮಾಣದಾಗ ಈ ಸಂಸ್ಥೆ ಬೆಳೆದತ್ತೆ ಅನ್ನೋದಕ್ಕೆ ಆ ವ್ಯಕ್ತಿ ಸಂಸ್ಕಾರ ಕಾರಣ ಇದಕ್ಕೆ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತೀವಿ. ಯಾವ ವ್ಯಕ್ತಿ ನಡೆನುಡಿ ಒಂದಾಗಿರ್ತೈತಿ, ಅವನ ವ್ಯಕ್ತಿತ್ವ ಚೆನ್ನಾಗಿರ್ತೈತಿ, ಅವನ ಬದುಕು ಚೆನ್ನಾಗಿರ್ತೈತಿ, ವ್ಯವಹಾರ ಚೆನ್ನಾಗಿರ್ತೈತಿ. ಉದಾಹರಣೆ ಯಾರಪ್ಪ ಅಂತಂದ್ರೆ ಈ ವಚನ ಸಮೂಹ ಸಂಸ್ಥೆ ಅನ್ನುವಂಥ ಮಾತನ್ನು ಹೇಳ್ಬೋದು. ಇಲ್ಲಿ ಬರೋದು ಮನುಷ್ಯನಿಗೆ ಮಾತು ಮತ್ತು ನಾವು ಸಿಕ್ಕ ಹಾಕ್ಕೊಳ್ಳೋದು ಎದುರಾಗ ಅಂತ, ಕಷ್ಟ ಪಡೋದು ಎದುರಾಗ, ದುಃಖ ಪಡೋದು ಎದುರಾಗ. ಹಣ ಮತ್ತು ಮಾತುಗಳು ನಮ್ಮನ್ನು ಸಿಗಿಸ್ತಾವೆ, ಅವೇ ನಮ್ಮ ಸುಖನೂ ಕೊಡ್ತಾವೆ. ಹೇಗೆ ಅಂತಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ. ಮೌನ ಇದ್ದರೂ ನಡೆಯಂಗಿಲ್ಲ, ಅದು ನಮ್ಮನ್ನು ಕಷ್ಟಕ್ಕೆ ಸಿಗಿಸಾಕ್ಸ್ತತಿ. ಹೆಚ್ಚು ಮಾತಾಡಿದರೂ ಕೂಡ ಅದು ನಮ್ಮನ್ನು ಕಷ್ಟಕ್ಕೆ ಸಿಗಿಸ್ತೈತಿ ಅಂತ. ಹಾಗಾದ್ರೆ ಮಾತಾಡಬೇಕು ಅಥವಾ ಮೌನ ಇರಬೇಕು, ಇದು ಒಂದು ಕಡೆ ಆಗ. ಹಣ ಇರಲಿಲ್ಲ ಅಂದ್ರೆ ನಮಗೆ ಕಷ್ಟ ಬರ್ತೈತಿ, ಹಣ ಇದ್ದರೂ ಕೂಡ ಕಷ್ಟ ಬರ್ತೈತಿ. ಹಾಗೆ ಇರಬೇಕು ಬೇಡ, ಮಾತಾಡಬೇಕು ಬೇಡ. ನಾವೆಲ್ಲಾದರೂ ಕಷ್ಟಪಡ್ತೀವಿ, ಸಿಕ್ಕೊಂಡು ಒದ್ದಾಡ್ತೀವಿ ಅಂತಂದ್ರೆ ಮಾತಿನಿಂದ ಮತ್ತು ದುಡ್ಡಿನಿಂದ. ಇವು ಚೆನ್ನಾಗಿರ್ಬೇಕಂತಂದ್ರೆ ಮಾತು ಹೇಗಿರಬೇಕು, ಗಳಿಸಿದ ದುಡ್ಡು ಹೇಗಿರಬೇಕು, ಇದು ಅತ್ಯಂತ ಪ್ರಮುಖ ನಮ್ಮ ಜೀವನಕ್ಕೆ ಮುಖ್ಯವಾದಂಥ ವಿಷಯ ಇದು. ಇವರು ಮಾತಾಡ್ತಾ ನೋಡಿದಾಗ ಇವರು ಮಾತು ಮತ್ತು ಕೃತಿ ಒಂದೇ ಆಗಿರೋದ್ರಿಂದ ಇಷ್ಟೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಬಸವಾದಿ ಶರಣರ ಆ ತತ್ವಗಳನ್ನು, ನಿಷ್ಠೆಗಳನ್ನು ಮನಸಾರೆ ಅಪ್ಪಿಕೊಂಡಾಗ ಮಾತ್ರ ಇದು ಸಾಧ್ಯ ಆಯಿತು ಅಂತ. ಮಾತು ಹೇಗಿರಬೇಕು, ನಮ್ಮ ಕೆಲಸ ಹೇಗಿರಬೇಕು, ಕೆಲಸದಿಂದ ಬಂದಂಥ ದುಡ್ಡು ಹೇಗಿರಬೇಕು, ಯಾವ ದುಡ್ಡು ನಮಗೆ ಯೋಗ್ಯ, ಅವು ಎಲ್ಲವೂ ತಿಳಿಸ್ಕೊಡೋದೆ ಈ ಶರಣ ಸಂಸ್ಕೃತಿ ಒಳಗೆ ಸಿಗ್ತಾವೆ. ಹಣದಿಂದ ವೈರಿಗಳು ಹುಟ್ಕೋತಾರೆ, ಹಣದಿಂದ ಮಿತ್ರರು ಹುಟ್ಕೋತಾರೆ, ಶತ್ರುಗಳು ಹುಟ್ಕೋತಾರೆ. ಆದರೆ ಯಾವ ಹಣದಿಂದ ಮಿತ್ರ ಆಗ್ತಾರೆ, ಯಾವ ಹಣದಿಂದ ಶತ್ರುಗಳು ಆಗ್ತಾರೆ, ಇವನ್ನೆಲ್ಲವನ್ನು ಅವಲೋಕನ ಮಾಡಿ ನೋಡಿದಾಗ ಇವೆಲ್ಲದರಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು. ಹಣದಿಂದ ಶತ್ರುಗಳು ಹುಟ್ಟಬಾರ್ದು, ಹಣದಿಂದ ನಮ್ಮ ಬದುಕು ಚೆನ್ನಾಗಿರಬೇಕು, ಸುಖದಿಂದ ಇರಬೇಕು, ಕಷ್ಟಗಳು ಬರಬಾರ್ದು, ಶತ್ರುಗಳು ಹುಟ್ಟಬಾರ್ದು ಅಂತಂದ್ರೆ
ಶರಣ ಸಂಸ್ಕಾರದೊಳಗೆ ನಾವು ದುಡಿಮೆ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅಂತ, ಇಲ್ಲ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಮಾತುಗಳು ಕೂಡ ಹಾಗೆ, ನಮ್ಮ ಮಾತುಗಳು ಹೆಂಗಿರ್ತಾವಂದ್ರೆ ನಡೆ ನುಡಿ ಒಂದಾಗಿರಬೇಕು. ಯದ್ಭಾವಂ ತದ್ಭವತಿ ಅಂತ. ಜೊತೆಗೆ ನಾವು ಯಾವ ರೀತಿ ನಡ್ಕೊತೀವಿ, ಯಾವ ರೀತಿ ಸಂಸ್ಕಾರ ಇರ್ತದೆ, ಅದೇ ಮಾತುಗಳು ನಮಗೆ ಬರ್ತಾವೆ. ಈಗ ಜೆರಾಕ್ಸ್ ಮಿಷಿನ್ ಒಳಗೆ ನಾವು ಯಾವ್ದಾರ ಒಂದು ಮಾರ್ಕಸ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ತಿರ್ತೀವಿ, ಅದು ಬೇರೆ ಬರ್ತೈತೆ. ಅದು ಏನಿರ್ತೈತೆ ಅದೇ ಬರ್ತೈತೆ, ಒರಿಜಿನಲ್ ಏನಿರ್ತೈತೆ ಅದೇ ಬರ್ತೈತೆ ಅಂತ. ನಮ್ಮ ಮನಸ್ಸಿನೊಳಗೆ ಸಂಸ್ಕಾರಯುತ ಮನಸ್ಸು ಇರಬೇಕು, ಬುದ್ಧಿ ಇರಬೇಕು. ಅಂದಾಗ ಮಾತ್ರ ಹೊರಗೆ ಬರುವಂಥ ಒಂದು ನಮ್ಮ ಪ್ರತಿ ಅಥವಾ ಹೊರಗೆ ಬರುವಂಥ ನಮ್ಮ ವ್ಯಕ್ತಿತ್ವ ಸೇಮ್ ಇರ್ತೈತಿ ಅನ್ನುವಂಥದ್ದು. ಇದಕ್ಕೆಲ್ಲದಕ್ಕೂ ನಾನು ಈ ವ್ಯವಹಾರದಲ್ಲಿ ಮತ್ತು ಬದುಕಿನಲ್ಲಿ ಹಣಕಾಸಿನ ಅದರ ಬೇರೆ ಈಗಿನ ಒಂದು ಒತ್ತಡದ ಬದುಕಿನೊಳಗೆ ವಿಶ್ವಾಸ ಮೂಡಿಸೋದ್ರೊಳಗೆ ಸಕ್ಸಸ್ಫುಲ್ ಆದಮೇಲೆ ವ್ಯಕ್ತಿ ಯಾರಪ್ಪ ಅಂದ್ರೆ ಸುಸಂಸ್ಕೃತರು ಮಾತ್ರ ಸಕ್ಸಸ್ ಆಗ್ಯಾರ ಅನ್ನುವಂಥ. ಅದಕ್ಕೆ ಅಲ್ಲಂ ಪ್ರಭು ಅವರೇ ಒಂದು ಉದಾಹರಣೆ, ದೊಡ್ಡ ಉದಾಹರಣೆ ಅಂತ. ಅದೆಲ್ಲ ನೋಡಿದ್ವಿ ನಾವು. ಮೆಗಾ ಸಿಟಿ ಮಾಡಿದ್ರು. ನಾನು ಫಸ್ಟ್ ಬಂದಾಗ ಅಂದ್ಕೊಂಡೆ ವಚನ ಸಮೂಹ ಸಂಸ್ಥೆ ವಚನ ಚಿಂತನೆ ಬಗ್ಗೆ ಏನು ಹೇಳ್ತೈತೆ ಅಂತ ನಾನು ಹಿಂಗೆ ಕಲ್ಪನೆ ಇಟ್ಕೊಂಡು ಬಂದವ. ನಮ್ಮ ಮೊದಲು ಕೂತ್ಕೊಂಡಾಗ ಅದು ಬಸವ ಮಂಟಪದಾಗ ನಡೀತೈತಿ, ಬಸವದಳದ ಒಂದು ಸಂಘಟನೆ ಒಳಗೆ ನಡೀತೈತೆ ಅಂದಾಗ ಚಿಂತನೆಗಳಿಗೆ ಏನಾದರೂ ಯೋಜನೆ ಇರಬೇಕು ಅಂತ. ಆದರೆ ಇದು ನಮ್ಮ ಬದುಕಿಗೆ ಇದು ಒಂದು ಚಿಂತನೆಯೇ ಹೌದು. ಬಾಹ್ಯ ಪ್ರಾಣ ಅಂತಾರೆ, ದುಡ್ಡು ಬಾಹ್ಯ ಪ್ರಾಣ. ದುಡ್ಡಿಲ್ಲ ಜೀವನ ನಡೆಸೋಕ್ಕಾಗೋದಲ್ಲ. ಆದರೆ ಆ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ರಿಟರ್ನ್ಸ್ ಬರ್ತೈತಿ, ಅದೆಲ್ಲವನ್ನು ನಮಗೆ ಮನಗಾಣುವಾಗಿ ಅಲ್ಲಂಪ್ರಭು ಅವರು ದೊಡ್ಡ ಕೆಲಸ ಮಾಡಿದರು. ಅವರು ಅದು ಕೆಲಸ ನೋಡಿದಾಗ ಆ ವ್ಯಕ್ತಿ MBA ಕ್ಯಾಂಡಿಡೇಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಮೊದಲಾಗ ಹೇಳಿದ್ರು ಅವರು PVC ಮುಗಿಸಿದಂಥ ಒಬ್ಬ ವ್ಯಕ್ತಿ. ಅದು PVC ಮುಗಿಸಿದ ಚಲೋ ಆತಂದ್ರೆ ನಮಗೆ ಸಿಕ್ಕರು ಕೈಗೆ ಅವರು. MBA ಆಗಿತ್ತಂದ್ರೆ ಎಲ್ಲಿ ಅಮೇರಿಕ ಇರ್ತಿದ್ರು, ಆಸ್ಟ್ರೇಲಿಯಾ ಇರ್ತಿದ್ರು ಗೊತ್ತಿಲ್ಲ. ನಮಗೆ ಕೈಗೆ ಸಿಗುವಂಥ ವ್ಯಕ್ತಿ ಆದರು ಅನ್ನುವಂಥದ್ದು. ಏನಾಗಲಿ ಹೂಡಿಕೆಗೆ ಅರ್ಹ ಅನ್ನುವಂಥದ್ದನ್ನು ಮನಗಾಣಬೇಕು. ನಾವು ಕೂಡ ಆ ವಚನ ಸಮೂಹ ಸಂಸ್ಥೆ ಒಳಗೆ ನಮ್ಮದೇ ಅಂಥ ಭಾಗ ಅಥವಾ ಪಾತ್ರ ಏನು ಅಂಥದ್ದನ್ನು ಅವ್ರ ಜೊತೆ ಚರ್ಚೆ ಮಾಡಿ ನಮಗೆ ಮನಸಾರೆ ಅದನ್ನು ಒಪ್ಕೊಂಡಿದ್ದೀವಿ. ಇದು ಈ ಭಾಗಕ್ಕೆ ಬಂದದ್ದು, ಇಲ್ಲೆಲ್ಲ ಪರಿಚಯ ಮಾಡಿಕೊಟ್ಟದ್ದು ಮೊದಲನೇ ಥ್ಯಾಂಕ್ಸ್ ನಮ್ಮ ಸಿದ್ದು ವ್ಯಾಪಾರ ಸರ್ ಹೇಳ್ತೀವಿ. ನಮ್ಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಇದು ಕಲ್ಯಾಣದೊಳಗೆ ಅಷ್ಟ ಆಯಿತು, ಮತ್ತು ಇಲ್ಲಿ ಈ ಕಡೆ ನಮ್ಮ ಗದಗಿನ ಭಾಗದಾಗ ಯಾವಾಗ ಬರಬೇಕು ಅನ್ನುವಂಥದ್ದು ಸುಮಾರು ದಿವಸ ಹೇಳ್ತಿದ್ರು. ಅವ್ರ ಜೊತೆಗೆ ನಾವು ಪ್ರಯಾಣ ಮಾಡ್ಬೇಕಾದ್ರೆ ವ್ಯಾಪಾರ ಸರ್ ಹೇಳ್ತಿದ್ರು, ಹಿಂಗೆ ವಚನ ಸಮೂಹ ಸಂಸ್ಥೆ ಹಿಂಗೆಲ್ಲ ಮಾಡೈತಿ, ಅಲ್ಲಂ ಪ್ರಭುವ್ರು ಅಂತ ಅದಾರ, ಪ್ರಕಾಶ್ ಅಂತಾರೆ ಅದಾರ, ಸಾಲಿಯವ್ರು ಅಂತಂದ್ರೆ ಹಿಂಗೆಲ್ಲ ಎಲ್ಲರ ಬಗ್ಗೆ ಹೇಳ್ತಿದ್ರು. ಆದರೆ ಅದನ್ನು ಇವತ್ತು ಮುಖಾಮುಖಿ ಭೇಟಿ ಆಗುವಂಥ ಒಂದು ಸಂದರ್ಭ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಸಿದ್ದು ವ್ಯಾಪಾರ ಸರ್. ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನಮ್ಮ ಸಹಾಯ ಸಹಕಾರ ಯಾವಾಗಲೂ ಅವ್ರ ಜೊತೆಗೆ ಇರ್ತೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಸಹಾಯ ಸಹಕಾರ ಅವ್ರಿಗೇನು ಅದು ಬೆಳೆದದ್ದು ನೋಡೋದು ಏನು ಬೇಕಾಗಿಲ್ಲ, ಓನ್ಲಿ ಹೂಡಿಕೆ ಮಾಡಿದ್ರೆ ಸಾಕು, ವಿಶ್ವಾಸ ಇಟ್ಟರೆ ಸಾಕು. ಆ ನಿಟ್ಟೊಳಗೆ ದೊಡ್ಡ ಪ್ರಮಾಣದ ಬೆಳೆದೈತಿ. ಮೆಗಾ ಸಿಟಿ ಅದು 3D ಇದನ್ನು ನೋಡಿದಾಗ ನಾವು ಎಲ್ಲೂ ಹೋಗಿದ್ವಿ, ಕಳೆದೋಗಿದ್ವಿ. ಅದು ನೋಡಿದಾಗ ಏನು ಫಾರಿನ್ನಾಗ ಮನೆ ಕಟ್ಟೋದಾಕತ್ತೆ ಏನಿದು ಅನ್ನೋ ಭಾವ ಬಂತು ನಮ್ಗೆ. ಅದೆಲ್ಲ ನೋಡಿದಾಗ ದೊಡ್ಡದು. ನಾವು ಕನಸಿನಾಗ ಕೂಡ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗದಂಥದ್ದು ಸಹಕಾರ ರೂಪದಾಗ ತರುವಂಥ ಕೆಲಸ ವಚನ ಸಮೂಹ ಸಂಸ್ಥೆ ಮಾಡಕತ್ತೈತಿ. ನಮ್ಮ ಕನಸುಗಳು ಅಲ್ಲೆಲ್ಲ ನಾವು ಹೂಡಿಕೆ ಮಾಡಿ ಈಡೇರಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು, ಮಾಡ್ಬೋದು ವಿಶ್ವಾಸ. ಯಾಕೆ ವಿಶ್ವಾಸ ಬರ್ತದಂತಂದ್ರೆ ಅವರು ನಡೆ ನುಡಿ ಒಂದಾಗೈತಿ. ಜೊತೆಗೆ ಈ ಶರಣ ಸಂಸ್ಕೃತಿ ಒಳಗೆ ಬೆಳೆದು ಬಂದಾರಲ್ಲ, ಅಲ್ಲಿ ಎಂದಕ್ಕೂ ವಿಶ್ವಾಸಕ್ಕೆ ದ್ರೋಹ ಆಗೋದಲ್ಲ ಅನ್ನುವಂಥದ್ದನ್ನು ನಾನು ಹೇಳಬಲ್ಲೆ. ಸಂಸ್ಕಾರಯುತ ವ್ಯಕ್ತಿ ಕಡೆ ನಾವು ಹೂಡಿಕೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆ ನಿಟ್ಟಿನೊಳಗೆ ಒಳ್ಳೆಯ ಸಂಸ್ಥೆ ನಮಗೆ ಪರಿಚಯ ಆಯಿತು ಅನ್ನುವಂಥ ಮಾತನ್ನು ಹೇಳಿ ನನ್ನ ಕರೆಸಿ ಇಲ್ಲಿ ಯಾರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವ್ಯಾಪಾರ ಸರ್ಗೆ, ಜೊತೆಗೆ MD ಅವರ ಅಂತ ಅಲ್ಲಂಪ್ರಭು ಸರ್ಗೆ, ವಿಶೇಷವಾದ ಮಾತುಗಳನ್ನು ಹಂಚಿಕೊಂಡಂಥ ನಮ್ಮ ಪ್ರಕಾಶ್ ಸರ್ಗೆ, ಶಾಲೆಯವರಿಗೆಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಸರಿಸಿ 2 ಮಾತುಗಳು ಇವರ ಶರಣಜೀವಿಗಳಾಗಿರುವಂತಹ ಜಸ್ಟಿಸ್ ಅಳಿ ನಾಗರಾಜ್ ಅವರು
ತಮ್ಮ ಅಭಿನಂದನೆಯ 4 ವಿಚಾರಗಳನ್ನು ಹಂಚ್ಕೋಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸಮ್ಮಿಳಿತಗೊಂಡಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಪ್ರೀತಿಪೂರ್ವಕ ಶರಣಾರ್ಥಿಗಳು. ನಿನ್ನೆ ಊಟ ಮಾಡಿ ಇನ್ನೇನು ಮಲಗಬೇಕಿತ್ತು. ನಾನು ಸಿದ್ದು ಯಾಪಲ್ ಬರ್ವೆ ಅಂತ ಒಂದು ಮಿಸ್ಡ್ ಕಾಲ್ ಇತ್ತು. ಯಾಕೆ ನಾನು ಇಷ್ಟೊತ್ತಾಗಿ ನೆನಪು ಮಾಡ್ಕೊಂಡ ಅಂತ ಕಡೆ ವಾಪಸ್ ಫೋನ್ ಮಾಡಿದೆ. ಏನ್ರಿ ಅಂದೆ. ನಾಳೆ ಒಂದು ಕಾರ್ಯಕ್ರಮ ಇದ್ದೀವಿ ಬಸವ ಮಂಟಪದಾಗ, ನೀವು ಬರಬೇಕು, ಬಂದು ಏನು ಮಾಡಬೇಕು ಅಂತ ಅಧ್ಯಕ್ಷತೆ ವಹಿಸಬೇಕು. ಏನು ಕಾರ್ಯಕ್ರಮ ಅಂತ ನಾನು ಕೇಳಕ್ಕೆ ಹೋಗಲಿಲ್ಲ, ಇಂಥ ಕಾರ್ಯಕ್ರಮ ಅಂತ ಅವರು ಹೇಳಕ್ಕೆ ಹೋಗಲಿಲ್ಲ. ಇದು ಹೀಗೆ ನಮ್ಮ ಅಜ್ಜ ಅವ್ರ ಅಜ್ಜಗೆ ಮಾವ ಆಗಬೇಕು, ನಮ್ಮಪ್ಪ ಅವರಪ್ಪಗೆ ಮಾವ ಆಗಬೇಕು, ನಾನು ಸಿದ್ದುಗೆ ಮಾವ ಆಗಬೇಕು, ನನ್ನ ಅವರು ಮಗ ಮಾವ ಆಗ್ಬೇಕಂದ್ರೆ ಇಲ್ಲ, ನನ್ನ ಮಗ ಭಾಳ ತಡ ಸಣ್ಣವ. ಇದು 3-4 ತಲೆಮಾರಿನಿಂದ ನಡೆದಿದೆ. ಆ ಒಂದು ಆತ್ಮೀಯತೆಯ ಕಾರಣದಿಂದಾಗಿ ಬರ್ತೀನಿ ಅಂದೆ ನಾನು. ಇಲ್ಲಿ ಬಸವ ಮಂಟಪ ಪಲ್ಲೇದ್ ಸರ್ ಹೇಳಿದ್ರಲ್ಲ, ಬಸವ ಮಂಟಪ ಅಂತಂದರೆ ಏನು ವಚನಕ್ಕೆ ಸಂಬಂಧಪಟ್ಟಂಗೆ ಬಸವಣ್ಣಗೆ ಸಂಬಂಧಪಟ್ಟಂಗೆ ಇರಬೇಕು ಅಂತ ನಾನು ಅನ್ಕೊಂಡೆ. ನಾನು ಇಲ್ಲಿ ಬಂದಾಗ ವಿವಿಧೋದ್ದೇಶಗಳ ಮಾಹಿತಿ ಅಂತಿತ್ತದು. ಇದು ಏನು ವಿವಿಧೋದ್ದೇಶ, ಏನು ಮಾಹಿತಿ, ವಚನಗಳ ಉದ್ದೇಶ ಒಂದೇ, ವಿವಿಧ ಅನ್ನೋದು ಏನು ಬಂತದ್ರೊಳಗೆ. ಏನೇ ಆಗಲಿ ಹೊಸ ವಿಷಯ ಗೊತ್ತರ ಮಾಡ್ಕೊಳ್ತೀನಲ್ಲ ಅಂತ ಅನ್ಕೊಂಡೆ. ಅದು ಯಾವುದರ ಇರುವಲ್ದಾಗ ಬರ್ತೀನಿ ಅಂತ. ಈ ಇಲ್ಲಿ ಬಂದಮೇಲೆ ಉದ್ಘಾಟನೆ ಮಾಡು ಅಂದರು. ನನಗೆ ಗಾಬರಿ ಆಯ್ತಾಗ. ಉದ್ಘಾಟನೆ ಮಾಡಿದ ಮೇಲೆ ಮಾತಾಡಂತಾರೆ, ಉದ್ಘಾಟಕರು ಮಾತಾಡಬೇಕು ಅಂತ. ಏನಾರು ಮಾತಾಡ್ಬೇಕು, ನಾನು ವಿಷಯ ಏನೂ ಗೊತ್ತಿಲ್ಲ, ಯಾರ್ಯಾರು ಅಂತಲೂ ಹೆಚ್ಚು ಗೊತ್ತಿಲ್ಲ ನನಗೆ. ಬರಗುಂಡಿಯವರು, GB ಪಾಟೀಲ್ ಡಾಕ್ಟ್ರು, ಇವರೊಂದಿಬ್ಬರು 3 ಬಿಟ್ಟರೆ ಉಳಿದವ್ರ ಪರಿಚಯ ಇಲ್ಲ ನನಗೆ. ಹೋದ ವರ್ಷ ಬೀದರ್ನಲ್ಲಿ ಜರುಗಿದ ವಚನ TV ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಹೋಗಬೇಕಾಗಿತ್ತು. ಅದೇನೋ ಬಸವಣ್ಣನ ಇಚ್ಛೆ ಇಲ್ಲ, ಟಿಕೆಟ್ ರಿಸರ್ವೇಷನ್ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ದೆ, ಹೋಗಲಿಲ್ಲ. ಆರೋಗ್ಯ ಸರಿ ಹೋಗಲಿಲ್ಲ ಅಂತ ಹೋಗಲಿಲ್ಲ. ಹೀಗಿದ್ದಾಗ ಅದು ಫೇಸ್ಬುಕ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿವರ ಬಂದನು. ಛೇ ಎಂಥ ಕೆಲಸ ಆಯ್ತಲ್ಲ, ಹೋಗಬೇಕಾಗಿತ್ತು ಅಂತ. ಈಗ ನಾನು ಸರ್ 25ನೇ ತಾರೀಕಿಗೆ ಅಲ್ಲಿ ಬೀದರ್ನಲ್ಲಿ ಒಬ್ಬ ಮೊಮ್ಮಗಳ ಮದುವೆಗೆ ಬರಬೇಕಾಗಿತ್ತು ನಾನು. ಆದರೆ ಅವತ್ತೇ ರಾತ್ರಿ ಕಲಬುರಗಿಗೆ ಬರಬೇಕು, ಮರುದಿನ ಬೆಳಗ್ಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದರಿಂದ ಬೆಂಗಳೂರಿಗೆ ಹೋಗ್ಬೇಕು ನಾನು. ಇದು ಎಲ್ಲ ಟಿಕೆಟ್ಗಳು ಆಗಿಬಿಟ್ಟವೆ. ಈಗ ಮತ್ತೊಮ್ಮೆ ನಾನು ಇದೇ ಉದ್ದೇಶಕ್ಕಾಗಿ, ಅಂದರೆ ನಿಮ್ಮ ಮೆಗಾ ಸಿಟಿ ವಿಷಯ ನೋಡೋದಕ್ಕಾಗಿ, ಎಲ್ಲ ಕಾರ್ಯಕ್ರಮಕ್ಕೆ ಗೊತ್ತು ಮಾಡ್ಕೊಳಕ್ಕಾಗಿ 1-2 ದಿನ ನಾನು ಬರ್ತೇನೆ. ನಾನು ಅಲ್ಲಿ ಬೀದರ್ನಲ್ಲೂ ಒಬ್ಬ ಮಗಳಿದ್ದಾಳೆ ನನಗೆ, ಅಡ್ವೊಕೇಟ್. ಆಕೆ ಕಾರ್ ಐತಿ, ಕರ್ಕೊಂಡು ಬರ್ತಾಳೆ, ಅಡ್ಡಾಡ್ತಾಳೆ, ಎಲ್ಲ ಮಾಡ್ತೀನಿ ನಾನು. ಬಸವಣ್ಣ ನನಗೆ ಆಯುಷ್ಯ ಕೊಟ್ಟಾನ, ಆರೋಗ್ಯ ಕೊಟ್ಟಾನ, ಚೈತನ್ಯ ಕೊಟ್ಟಾನ, ತಿರುಗಾಡು ಅಂತ ಹೇಳ್ತಾರೆ. ನಿನ್ನೆ ಮುಂಡ್ರಿಗೆ ಅನ್ನದಾನೇಶ್ವರ ಸ್ವಾಮೀಜಿಯವರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಆ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಇತ್ತು. ಹೋದ ವರ್ಷ ಶತಮಾನೋತ್ಸವದ ಉದ್ಘಾಟನೆಗೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ. ಈ ವರ್ಷ ಅದರ ಸಮಾರೋಪ ಸಮಾರಂಭದ ಸಂಬಂಧವಾಗಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಅದರ ಉದ್ಘಾಟನೆಗೆ ಕಳಿಸಿದ್ವಿ. ಇಷ್ಟೊತ್ತಾಗಿ ಇನ್ನೂ ಅಲ್ಲೇ ಇದ್ದೆ ನಾನು. ಅಲ್ಲಿಂದ ಬಂದೆ. 24ನೇ ತಾರೀಕಿಗೆ ನಾನು ಕಲಬುರಗಿಗೆ ಹೋಗ್ಬೇಕು, ಅಲ್ಲಿಂದ ಬೀದರ್ಗೆ ಹೋಗ್ಬೇಕು. ಅಲ್ಲಿವರೆಗೂ ಏನೂ ಇಲ್ಲ. 19 ವರ್ಷ ಬಂಗಾರ ಆಗಿದ್ದೆ, ಅಂದರೆ ಮೌನ. ಜಡ್ಜಾಗಿ ಏನೂ ಮಾತಾಡಬಾರ್ದು, ನಮ್ಮ ಜಡ್ಜ್ಮೆಂಟೇ ಮಾತಾಡ್ತಾರೆ ಅಂತೇಳಿ. ಹಾಗಾಗಿ ನಿವೃತ್ತಿ ಆದ ನಂತರ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಶಾಲಾ ಕಾಲೇಜುಗಳಿಗೆ ಹೋಗಿ ಯುವ ಜನರಿಗೆ ಒಂದಿಷ್ಟು ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಸ್ಬೇಕು ಅಂತ ಹೊರಟಿದ್ದೀನಿ ನಾನು. ಹೀಗಾಗಿ ಬಂದಿರೋ ಪೆನ್ಷನೆಲ್ಲ ಅದಕ್ಕೆ ಖರ್ಚು ಮಾಡ್ತಾ ಹೋಗ್ತೀನಿ. ಹೆಂಡತಿ ಮಕ್ಕಳಿಗೆ ಏನೂ ಕೂಡ ಆಗತ್ತಿಲ್ಲ ನನಗೆ. ಯಾಕಂದರೆ ದೊಡ್ಡ ಮಗ ಹೈಕೋರ್ಟ್ನಾಗ ಅಡ್ವೊಕೇಟು, 2ನೇದಕ್ಕೆ ಮಗಳು ಗೈನಕಾಲಜಿಸ್ಟು,
ಅವರ ಮೂರನೇದವನು ಮಗ ಅವನು ಚಿಲ್ಡ್ರನ್ ಸ್ಪೆಷಲಿಸ್ಟ್. ಹೀಗಾಗಿ ಅವರು ತಿಂಗಳ ಎಷ್ಟು ಲಕ್ಷ ಗಳಿಸ್ತಾರೋ ಗೊತ್ತಿಲ್ಲ ನನಗೆ. ಅವರ ಕ್ಲಿನಿಕ್ಗಳ ಮುಂದೆ, ಆಸ್ಪತ್ರೆ ಮುಂದೆ ಎಷ್ಟು ಜೊತೆ ಚಪ್ಪಲಿ ಅದಾವ ಅನ್ನೋದು ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು 300 ಒಂದೊಂದು ಜೊತೆಗೆ 300-400 ರೂಪಾಯಿ ಕನಿಷ್ಠ ಉತ್ಪನ್ನ ಐತೆ ಅವರಿಗೆ ಅಂತ ಅರ್ಥ ಆಗ್ತದೆ. ಹೀಗಿದ್ದಾಗ ನನ್ನ ಪೆನ್ಷನ್ ಅವರಿಗೆ ಭಾಳ ಅನ್ಸಂಗಿಲ್ಲ, ಏನೇನು ಅನ್ಸಂಗಿಲ್ಲ. ಅಷ್ಟು ಕೊಟ್ಟರು ಏನು ಕೊಟ್ಟರು ಅದು ಯಾವ ದೊಡ್ಡ ವಿಷಯ ಅಂತ. ಹಾಗಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಹೊರಟಿದ್ದೆ ನಾನು. ಈ ಒಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ನೋಡಿದೆ ನಾನು. ಇವತ್ತೇನು ಬಿಡುಗಡೆ ಆಯ್ತಲ್ಲ, ಇದರಲ್ಲಿ ವೃದ್ಧಾಶ್ರಮ ಒಂದು ಇರಬೇಕಾಗಿತ್ತು ರೀ. ಆಯ್ತಾ? ಎಲ್ಲಿ ಕಾಣೋ ಮೆಗಾ ಸಿಟಿಯಲ್ಲೇ ಮತ್ತೆ ಇದರಲ್ಲಿ ಎಲ್ಲಿ ಕಾಣಲಿಲ್ಲ ನನಗೆ. ಅದು ಇಂಟರ್ನ್ಯಾಷನಲ್ ಕನ್ನಡ ಮೀಡಿಯಂ ಸ್ಕೂಲ್ ಕಾಣಿಸ್ತು, ವೃದ್ಧಾಶ್ರಮ ಕಾಣಲಿಲ್ಲ. 500 ವಿಲ್ಲಾಗಳಿವೆ ಸರ್, ವೃದ್ಧರ ಸಲುವಾಗಿ ಮಾಡಿರೋದು. ವೃದ್ಧರ ಸಲುವಾಗಿ ವೃದ್ಧಾಶ್ರಮನ ಏನು ಖರೀದಿ ತೊಗೊಂಡು ಅಲ್ಲಿರ್ಬೇಕು ಅವನು? ಹಾಂ ಖರೀದಿ ತೊಗೊಂಡೂ ಹೋಗ್ಬೋದು ಅಂತಂದ್ರೆ ಏನು ಅಷ್ಟು ಕೋಟ್ಯಾಧೀಶರೇನು? ಆಶ್ರಮ ಅಂದರೆ ಆಶ್ರಮ, ಭಾಳ ಅಂದ್ರೆ ಅದರ ಖರ್ಚು ಏನು ಬರ್ತದೆ ಅದ್ರ ತೊಗೋಬೇಕಾದ್ರೆ. ಯಾಕಂದರೆ ನನಗೆ ಅವಶ್ಯ ಇದ್ದಿದ್ದು ಈಗ ಸ್ಕೂಲಲ್ಲ, ನನ್ನ ಮೊಮ್ಮಕ್ಕಳಿಗೆ ಸ್ಕೂಲ್ ಬೇಕಾಗಿಲ್ಲ. ಅವರೆಲ್ಲ ಈಗ ಡಿಗ್ರಿ ಓದಾಕತ್ತಾರ, ಅವ್ರಿಗೆ ಸ್ಕೂಲ್ನರಲ್ಲ ಅವರು. ಅವ್ರು ಕನ್ನಡ ಮೀಡಿಯಮ್ನಾಗ ಓದಾರೆ, ಇಂಗ್ಲೀಷ್ ಮೀಡಿಯಮ್ನಾಗ ಓದಿದ್ರು, ಇಂಗ್ಲೀಷ್ ಮೀಡಿಯಮ್ನಾಗ ಓದ್ಬಿಟ್ರು. ಈಗ ನನಗೆ ನನ್ನ ಹೆಂಡ್ತಿಗೆ ಬೇಕಾಗಿರೋದು ಅಂತ ಹೇಳಿದ್ರೆ ವೃದ್ಧಾಶ್ರಮ. ಯಾರ ಮೇಲೂ ಅವಲಂಬನ ಆಗಿರಬಾರ್ದು, ಯಾರಿಗೂ ಭಾರವಾಗಿರಬಾರ್ದು. ಅವ್ರು ಅದನ್ನು ಜಲ್ದಿ ಬರಲಿಲ್ಲ, ನೋಡಲಿಲ್ಲ, ಮಾಡಲಿಲ್ಲ, ಭಾಳ ಸಿಟ್ಟು ಬರೋದು. ನಾನು ಹೆಂಡ್ತಿ ಹೇಳ್ತಿದ್ಲು ನನಗೆ, ನಿಮ್ಮ ಕೈಯಾಗ ದೆವ್ವನೇ ಒಂದು ಅರಗಳಿಗೆ ಇರೋಂಗಿಲ್ಲ. 34-35 ವರ್ಷ ಸಂಸಾರ ಮಾಡೀನಿ ಅಂದರೆ ನನಗೆ ನಾನೇ ಬೆನ್ನು ತಟ್ಕೋಬೇಕು. ಈಗ ಹಾಗಾದ್ಮೇಲೆ ಇಷ್ಟ್ಯಾಕೆ ನೀನು ತೊಂದರೆ ಪಡ್ತಿ, ಮಕ್ಕಳು ಸ್ವಸ್ಥರು ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿರು, ನಾನು ಹೋಗ್ತೀನಿ ಅಂತ ನಿವೃತ್ತಿ ಆದ ತಕ್ಷಣ ಅಮರೇಶ್ವರ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ 1-2 ವರ್ಷ ಇದ್ದೆ. ಆಮೇಲೆ ಗದಗಿನ ತೋಟದ ಜಗದ್ಗುರುಗಳು ಇಲ್ಲಿಗೆ ಬಂದುಬಿಡು ಅಂದರು. ನಮ್ಮ ಸಿದ್ದಣ್ಣಕ್ಕೆ ಕೇಳಿದೆ, ಏನು ಮಾಡೋಣಪ್ಪ ಅಂತ. ಇಲ್ವಾ, ನಾವೆಲ್ಲ ಇರ್ತೀವಲ್ಲ ಅಂತ. ಸರಿ ಬಿಡಾಗಾರ ಅಂತ ಹೇಳಿದೆ. 12 ವರ್ಷ ಹೋದು ಗದಗಿಗೆ ಬಂದೆ ನಾನು. ಇನ್ನೂ ಆರಾಮಾಗಿದ್ದೀನಿ. ವೃದ್ಧಾಶ್ರಮನೂ ಐತೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು. ಬಂದಾಗ ಸ್ವಲ್ಪ ನೋಡಿ ಬರ್ತೇನೆ ರೀ, ಎಲ್ಲಿ ಕಟ್ತೀರಿ ಅಥವಾ ಕಟ್ಟಿರೋ ಏನು ಮಾಡಿರೋ ಅಂಥೇಳಿ ನೋಡಿ ಬರ್ತೀನಿ. ಅದು ನಾಳೆಯ ಬಗ್ಗೆ ಯೋಚನೆ ಮಾಡ್ಬೇಕಂತ ನೋಡ್ರಿ. ಅದಕ್ಕೆ ನಾನು ನಿನ್ನೆ ವಾಟ್ಸಪ್ನಾಗ ಫೇಸ್ಬುಕ್ನಾಗ ಒಂದು ಬಂತು, ಮೈಸೂರಲ್ಲಿ ವಾಸವಿ ಶಾಂತಿಧಾಮ ಅಂತ ಐತಂತಲ್ಲಿ. ಅದನ್ನೆಲ್ಲ ನೋಡಿದೆ ನಾನು. ಶ್ರೀನಿವಾಸ ದೇವಸ್ಥಾನ ಐತಿ, ಇನ್ನೊಂದು ಏನೋ ಐತಿ, ಗಣಪತಿ ದೇವಸ್ಥಾನ ಐತಿ ಅಂತಿತ್ತು. ಅದೆಲ್ಲ ವೈಶ್ಯರಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಇವು ಎಲ್ಲ ನಡೀತಾವೆ. ಆದರೆ ಬಸವಣ್ಣನ ವಿಷಯ ಅದ್ರಾಗ ಇಲ್ಲ. ನಾನಂತ ಅಕಸ್ಮಾತ್ ಅದು ಇತ್ತಂದರೆ ಅಲ್ಲಿ ಹೋಗಿ ಬುಕ್ ಮಾಡಿ ಬರಬೇಕಾಗಿತ್ತು ನಾನು. ಅದಿಲ್ಲ ಅನ್ನೋದು ಒಂದು. ಅದ್ರ ಜೊತೆಗೆ ಅಲ್ಲಿ ಅಡುಗೆ ನಮಗೆ ಹೊಂದಿಕೆ ಆಗಂಗಿಲ್ಲ. ಮೈಸೂರು ಪ್ರಾಂತದ ರಾಗಿ ಮುದ್ದೆ ಅಥವಾ ಚಪಾತಿ ಬರೀ ಅನ್ನದ ವಿಷಯ ಅಲ್ಲ, ಚಿತ್ರಾನ್ನ, ಮೊಸರನ್ನ, ಅದು ಅನ್ನ ಏನು. ಅದ್ರ ಬೀದರ್ ಅಂತೇಳಿದ್ರೆ ನಮ್ಮ ರೊಟ್ಟಿ, ಕಾಯಿಪಲ್ಯ ಎಲ್ಲ ಸಿಗ್ತಾವೆ. ಭಾಳ ಚಲೋ ಆಯ್ತು, ಭಾಳ ಖುಷಿ ಆಗುತ್ತೆ. ಈ ಒಂದು ಅಲ್ಪಾವಧಿಯಲ್ಲಿ ಭಾಳ ಅದ್ಭುತವಾದ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ. ವ್ಯಕ್ತಿತ್ವ ಬೆಳಿಬೇಕಾದ್ರೆ, ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕಾದ್ರೆ, ದೇಶಕ್ಕೆ ಏನಾದರೂ ಒಂದು ಕೊಡಬೇಕಾದ್ರೆ ಅವರು ಮಹಾನ್ ವಿದ್ಯಾವಂತರಾಗಬೇಕಂತೇನಿಲ್ಲ. ಬದ್ಧತೆ ಇತ್ತು ಅಂತ ಹೇಳಿದರೆ, ತ್ಯಾಗ ಮನೋಭಾವನೆ ಇತ್ತು ಅಂತ ಹೇಳಿದರೆ, ಒಳ್ಳೆಯ ಚಿಂತನೆಗಳು ಇದ್ದು ಅಂತ ಹೇಳಿದರೆ, SSLC ಸಹಿತ ಫೇಲ್ ಆಗಿರೋ ವಿದ್ಯಾರ್ಥಿನೂ ಮಾಡ್ಬೋದು ಆ ಕೆಲಸ. ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಮನೆತನದ ವಿಷಯ ಅಂತ ಹೇಳಿದರೆ, ನಮ್ಮ ಅಜ್ಜ ಅಮರಗುಂಡಪ್ಪ ಅರಳಿ, ಅವ್ರಿಗೆ ಬರೀ ಆವಾಗ ಶಾಲೆನೂ ಇದ್ದಿಲ್ಲ. ನಾನು ಓದುವಾಗನೇ ಶಾಲೆ ಕಡಿಮೆ ಇದ್ದು, 5ನೇ ಶಾಲೆ ಇದ್ದು ಮಠದಾಗ. ಆ ಮಠದ ಶಾಲೆಯಲ್ಲಿ ಓದತ್ತ 1ನೇತಿ 2ನೇತಿ 3ನೇತಿ ಏನಿಲ್ಲ ಅಂತೆ. ಆ ಅಜ್ಜ 56ನೇ ವಯಸ್ಸಿನಲ್ಲಿ ತೀರೋದ್ರೆ ಅಷ್ಟೊತ್ತಿಗೆ ರೈಸ್ ಮಿಲ್ಲು, ಆಯಿಲ್ ಮಿಲ್ಲು, ಜಿನ್ನಿಂಗ್ ಫ್ಯಾಕ್ಟ್ರಿ, 50-55 ಎಕರೆ ಹೊಲ ಇಷ್ಟೆಲ್ಲ ಮಾಡಿದರು. ನಮ್ಮ ತಂದೆ ಅಜ್ಜಗೆ ಒಬ್ಬನೇ ಮಗ. ಆತ
ಆತ್ಮ 56-57ನೇ ವಯಸ್ಸಿಗೆ ಲಿಂಗೈಕ್ಯ ಆದ. ಅವ್ರು ಏನು ಮಾಡಿದ್ರು, ಅಪ್ಪನಿಂದ ಬಂದಿದ್ದಂದ್ರೆ ನಮ್ಮ ಅಜ್ಜನಿಂದ ತನಗೆ ಬಂದಿದ್ದನ್ನು ಸುರಕ್ಷಿತವಾಗಿ ಉಳಿಸ್ಕೊಂಡು ಬಂದು ನಮ್ಮ ಕೈ ಹೇಳ್ಕೊಟ್ಟರು. ನಾವು ನಮ್ಮ ತಂದೆಗೆ 6 ಮಂದಿ ಮಕ್ಕಳು, 6 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ದೊಡ್ಡವನು ನಾನೇ. ಭಾಗ ಮಾಡ್ಕೊಂಡ್ವಿ. ಏನು ಮಾಡಿದ್ವಿ ನಾವು, ಭಾಳ ವಿದ್ಯಾವಂತರು ನಾವೆಲ್ಲ, ಗ್ರ್ಯಾಜುಯೇಟ್ರು, ಇನ್ನೊಂದು ಮತ್ತೊಂದೆಲ್ಲ, ಯಾರು ಅಲ್ಪ ವಿದ್ಯಾವಂತರಲ್ಲ, ದಡ್ಡರೂ ಅಲ್ಲ. ಆದರೂ ಏನಾಯಿತು, ಮಗಳ ಮದುವೆ ಮಾಡಬೇಕಾ, ಒಂದು ಅಂಗಡಿ ಮಾರು. ಮಗನಿಗೆ ವಿದ್ಯಾಭ್ಯಾಸ ಕಳಿಸ್ಬೇಕಾ, ಒಂದು 4 ಎಕರೆ ಮಾರು, ಡೊನೇಷನ್ ಕೊಡು, ಕಳಿಸ್ಕೊಡು. ಇದು ಹೆಚ್ಚು ವಿದ್ಯಾವಂತರಾದದ್ದು ನಾವು ಏನು ಮಾಡಿದ್ವಿ ಅಂದರೆ, ಅವಿದ್ಯಾವಂತ ಅಥವಾ ಅಲ್ಪ ವಿದ್ಯಾವಂತ ಗಳಿಸಿದಂಥ ಆಸ್ತಿನ ನಾವು ಬಳಸ್ಕೊಂಡು ಮಾರಾಟ ಮಾಡ್ಕೊಂಡಿದ್ದೀವಿ ನಾವು. ಇದನ್ನು ಯಾಕೆ ಹೇಳ್ತೀನಿ ನಾನು ಓಪನ್ ಆಗಿ ಅಂತ ಹೇಳಿದ್ರೆ, ವಿದ್ಯೆಗೂ ಕರ್ತೃತ್ವ ಶಕ್ತಿಗೂ ಸಂಬಂಧನೇ ಇಲ್ಲ. ಅದು ಅಲ್ಲಮ ಪ್ರಭುಗಳಲ್ಲಿದೆ ಅನ್ನೋದು ನನಗೆ ಭಾಳ ಸಂತೋಷ ಆಯಿತು. ಅವರು 45 ವರ್ಷ ಅಂತ ಹೇಳಿದರು ತಮ್ಮ ವಯಸ್ಸು. ಹೌದಲ್ರಿ ಸರ್? ನನ್ನ ಮಗನ ವಯಸ್ಸು 48. ಏನು ಮಾಡಿದ ಆತ? ನಾನು ಜಡ್ಜ್ ಆದೆ, ಆತ ವಕೀಲ ಆದ. ಅಲ್ಲಿ ಮುಗಿದ ಕೆಲಸ. ಸಾಮಾಜಿಕ ಚಿಂತನೆ ಇಲ್ಲ, ಹೆಚ್ಚು ಬೆಳೆಸ್ಬೇಕನ್ನೋದಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಭಾಳ ಅಂದರೆ ಆತ ಮತ್ತು ಚಲಿತ ಸ್ಪೆಷಲಿಸ್ಟ್ ಆದ ಇಬ್ಬರು ಕೂಡಿ ಬೆಂಗಳೂರಿಗೆ ಒಂದು ಫ್ಲ್ಯಾಟ್ ತೊಗೊಂಡ್ರು. ಇದೇ ಒಂದು ದೊಡ್ಡ ಸಾಧನೆ. ಅದನ್ನು ನೋಡಿದರೆ ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗ್ತವೆ. ಆದ್ದರಿಂದ ಇವರು ಕೈಗೊಂಡ ಎಲ್ಲ ಕಾರ್ಯಗಳಿಗೆ ಯಶಸ್ಸನ್ನು ಕೊಡು, ಅವರಿಗೆ ಆಯುಷ್ಯ ಪೂರ್ತಿ ಆರೋಗ್ಯ, ಸಚ್ಚಿಂತನೆ ಎಲ್ಲವುಗಳನ್ನು ಕರುಣಿಸುವಂಥ ಬಸವಣ್ಣನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ನನಗೆ ತಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದರೆ, ಧನವನ್ನು ಇರಿಸಿದರೆ ಭವಬಂಧನ ತಪ್ಪದು ಬಸವಣ್ಣ ಹೇಳ್ತಾನೆ. ಮೊಳಗೆ ಮಾರ ಹೇಳ್ತಾನೆ, ಆನೆ ಕುದುರೆ ಬಂಡಿ ಭಂಡಾರ ಏನಿದ್ದಡೇನು, ನೀನು ಉಣ್ಣುವುದು ಇಡೀ ಅಕ್ಕಿ, ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಒಡಲು ಭೂಮಿಯ ಸಂಘ, ಒಡವೆ ಏನಾಗಿಪ್ಪುದೋ ಕೈ ಹಿಡಿದು ಮಡದಿ ಪರರ ಸಂಘ, ಹುರುಳಿಲ್ಲದ ಸಿರಿಯ ನೆಚ್ಚಿ ಕೇಳಬಲ್ಲರು ಮನೆ. ಆದ್ದರಿಂದ ನನಗೆ 1,25,30,000ಕ್ಕಿಂತ ಹೆಚ್ಚು ಪೆನ್ಷನ್ ಪ್ರತಿ ತಿಂಗಳು ಬಂದರೂ ತಿಂಗಳ ಕೊನೆಗೆ ಒಂದು 4-5 ಸಾವಿರ ರೂಪಾಯಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಓದಿರಂಗಿಲ್ಲ. ಅಷ್ಟು ನಾನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಖರ್ಚು ಮಾಡ್ಕೊಂತ ಹೊಂಟ್ಬಿಟ್ಟಿನಿ. ಹೀಗಿದ್ದಾಗ ನನಗೊಮ್ಮೆ ಒಬ್ಬರು ಕೇಳಿದರು, ಸರ್ ನಿಮಗೆ 12 ವರ್ಷ ಆಯ್ತಲ್ಲ ನಿವೃತ್ತಿಯಾಗಿ, ಅಲ್ಲಿಂದ ಇಲ್ಲಿ ತನಕ ಪೆನ್ಷನ್ ಎಷ್ಟು ಬಂತ ಲೆಕ್ಕ ಮಾಡಿದರೆ ನಿಮಗೆ 1 ಕೋಟಿ ಎಡಬಲ ಆಗ್ತದೆ. ಅಷ್ಟೇನು ಮಾಡಿದ್ರಿ ಅಂತೇಳಿದರೆ, ಒಂದು ಬಾಡಿಗೆ ಮನೆಯಾಗಿದ್ದೀನಿ, ಸಾಧಾರಣ ಜೀವನ ನಡೆಸ್ತೀನಿ ಅಂತ ಹೇಳ್ತೀವಿ. 70-80 ಲಕ್ಷ ರೂಪಾಯಿ ನೀವು ಧ್ವಂಸಿಸಿರ್ಬೇಕು. ಹೆಂಡತಿ ಮಕ್ಕಳು ಸುಮ್ಮನೆ ಇರ್ತಾರೆ ಅನ್ನೋದು ಅಂತ ಕೇಳ್ತಾರೆ. ಸುಮ್ಮನೆ ಅಂತೂ ಅದಾರೀಗ ನನ್ನ ಎದುರಿಗೆ. ಇನ್ನೊಬ್ಬರ ಎದುರಿಗೆ ಹೆಂಗೆ ಅದಾರ ಏನೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಸಿದ್ಧನೂ ಹೇಳ್ಬೇಕು ನನಗೆ, ಅಕ್ಕ ಅಂತ ಭಾಳ ಅಕ್ಕ ಆಕೆ ಮೇಲೆ, ಆಕೆ ಏನು ಅಂತಾಳ ನನ್ನ ಬಗ್ಗೆ ಅನ್ನೋದು ಅದನ್ನೇ ಹೇಳ್ಬೇಕು. ಆ ಮಕ್ಕಳು ಇವ್ರ ಬಗ್ಗೆ ಭಾಳ ಸಲಿಗೆ ಐತಿ ಇವ್ರ ಜೊತೆಗೆ, ಅವ್ರಿಗೆ ಹೇಳಬೇಕು. ಹಾಗಾಗಿ ನಾನು ಮಾತಾಡೋದಿರಬೇಕು ಅಂತೇಳಿ ಅವ್ರು ಹೇಳಿದರು. ಒಂದು ನನಗೇನು ಎಲ್ಲೇ ಓದಿದ್ದೆ, ಮಾತನಾಡಲೇ ಬೇಕಾದಾಗ ನೀನು ಸುಮ್ಮನೆ ಇರಬಲ್ಲೆಯ, ಮಾತನಾಡಲು ಏನೂ ಇದ್ದಾಗ ನಿರರ್ಗಳವಾಗಿ ಮಾತನಾಡಬಲ್ಲೆಯ, ಹೌದು ಎಂದಾದರೆ ಹೋಗುವ ರಾಜಕಾರಣಿಯಾಗು ಅಂತ ಹೇಳಿದರು. ಹಾಗೆ ಈಗ ಉದ್ಘಾಟನೆ ಭಾಷಣ ಅನ್ಕೊಳ್ರಿ, ಅಧ್ಯಕ್ಷೀಯ ಭಾಷಣ ಮತ್ತೆ ಯಾರಿಲ್ಲಲ್ಲ, ಇನ್ನೊಬ್ಬರು ಅಧ್ಯಕ್ಷರಿಲ್ಲ. ಅವರ ಸಿದ್ದವ್ರು ಹೇಳ್ದಂಗೆ ಅಧ್ಯಕ್ಷನಾಗಿ ಅಧ್ಯಕ್ಷೀಯ ಭಾಷಣ ಅಂತಾರೆ ಅಂದ್ಕೊಳ್ರಿ. ಉದ್ಘಾಟನೆ ಮಾಡಿದಂಗೆ ಉದ್ಘಾಟನೆ ಭಾಷಣ ಅಂದ್ಕೊಳ್ರಿ. ಇದನ್ನು ಬಿಡುಗಡೆ ಮಾಡಿದ ಹಾಗೆ ಇದು ಬಿಡುಗಡೆ ಮಾಡಿದ ಸಂಬಂಧವಾಗಿ ಮಾತಾಡಿದ್ದಂಥದ್ರು ಅಂದ್ಕೊಳ್ರಿ. ಒಟ್ಟಿನ ಮೇಲೆ ಸಂಸ್ಕಾರ ಇರಬೇಕು. ಏನಿದ್ರೇನು ಏನು ಇಲ್ಲದಿದ್ರೇನು ವಿದ್ಯೆ ವಿನಯಕ್ಕೆ ದಾರಿ ಮಾಡಿಕೊಡ್ಬೇಕು.
ಆದರೆ ಏನಾಗಿದೆ, ವಿವಾದಕ್ಕೆ ದಾರಿಯಾಗಿದೆ. ನೀವು ಯಾವುದೇ ಕೋರ್ಟ್ನಲ್ಲಿ ನೋಡ್ರಿ, ವಿದ್ಯಾವಂತರೇ ಜಾಸ್ತಿ ಪ್ರಕರಣ ದಾಖಲೆ ಮಾಡಿದ್ರು. ನೀವು ಫ್ಯಾಮಿಲಿ ಕೋರ್ಟ್ಗೆ ಹೋಗ್ರಿ, ಗಂಡ ಹೆಂಡತಿ ಜಗಳದ್ದು ಏನು ಡೈವರ್ಸ್ ಅರ್ಜಿಗಳು ಇನ್ನೊಂದು ಮತ್ತೊಂದು ಅರ್ಜಿ ಬಂದಿರ್ತಾವೆ. ಆ ಅರ್ಜಿಯೊಳಗಿದ್ದಂಥವ್ರು ಗಂಡ ಹೆಂಡತಿ ಇಬ್ಬರು ಭಾಳ ವಿದ್ಯಾವಂತರೇ ಇರ್ತಾರೆ. ಅಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾದಲ್ಲಿ ಹೋರಾಟ ಮಾಡ್ತಾರೆ, ಹೋರಾಟ ಮಾಡಬೇಕಾದಲ್ಲಿ ಹೊಂದಾಣಿಕೆ ಮಾಡ್ತಾರೆ. ಭ್ರಷ್ಟಾಚಾರದ ವಿಷಯ ಬಂದರೆ ಹೊಂದಾಣಿಕೆ, ನಾನು ಇಷ್ಟು ತೊಗೊಳ್ತೀನಿ, ಇನ್ನು ಇಷ್ಟು ತೊಗೊಂಬಿಡು. ಆ ಕೌಟುಂಬಿಕ ವಿಚಾರ ಬಂದಲ್ಲಿ ಹೋರಾಟ, ನಾನೇನು ಕಡಿಮೆ, ಅಕ್ಕಿದ್ದೇ ತಪ್ಪು, ಅತ್ತಂದೇ ತಪ್ಪು, ಅಪ್ಪಂದೇ ತಪ್ಪು, ಅಣ್ಣಂದೇ ತಪ್ಪು. ಇದು ವಿದ್ಯೆಯ ದುಷ್ಪರಿಣಾಮ, ದುರ್ಬಳಕೆ ಆಗ್ತಾಯಿದೆ. ನಮಗೆ ಸಂಪತ್ತು ಸಮಾಜಕ್ಕಾಗಿ ಬಳಕೆ ಆಗಬೇಕು, ದಾಸೋಹಕ್ಕಾಗಿ ಬಳಕೆ ಆಗಬೇಕು. ನೀ ಕೊಟ್ಟ ದ್ರವ್ಯ ನಿನಗಲ್ಲದೆ ಅನ್ಯಕ್ಕೆ ವಹಿಸನು ಅಂತ ಬಸವಣ್ಣವ್ರು ಹೇಳ್ತಾರೆ. ಆದರೆ ಏನಾಗಿದೆ, ಆ ಸಂಪತ್ತು ದುರ್ವಿನಿಯೋಗ ಆಗ್ತಾಯಿದೆ. ದುರಾಸೆಗಾಗಿ ಏನು ಮನುಷ್ಯ ಹೆಚ್ಚು ಸಂಪತ್ತು ಗಳಿಸ್ಬೇಕಾಗಿರ್ತಾನೆ. ಸಾಮರ್ಥ್ಯ ಮೂರನೇದ್ದು, ಇದು ದುರ್ಬಲರನ್ನು ರಕ್ಷಣೆ ಮಾಡೋದಕ್ಕಿರಬೇಕು ಸಾಮರ್ಥ್ಯ, ಶಕ್ತಿ ಎಲ್ಲ. ಆದರೆ ಏನಾಗಿದೆ, ಪರಪೀಡನೆಗೆ ಬಳಕೆ ಆಗ್ತಾಯಿದೆ. ಹೀಗಾಗಿ ನಮಗೆ ಆದರ್ಶ ಎಂಥವ್ರು ಅಂತ ಹೇಳಿದರೆ, ಅಧಿಕಾರಿಗಳನ್ನು ಸಿಕ್ಕಾಪಟ್ಟಿ ದ್ವೇಷ ಮಾಡೋದು, ಅಶ್ಲೀಲ ಪದಗಳನ್ನು ಉಪಯೋಗಿಸಿ ನಾವು ಮಾತಾಡೋದು, ದರ್ಪ ತೋರಿಸೋದು, ಅಧಿಕಾರ ಚಲಾಯಿಸೋದು, ಇದೇ ಇವತ್ತಿನ ಮೌಲ್ಯಗಳು ನನಗಾಗಿದ್ದಾವೆ. ಭ್ರಷ್ಟಾಚಾರ, ಜಾತೀಯತೆ, ಅಪರಾಧ, ಅನೈತಿಕತೆ ಇವೆಲ್ಲ ಅಪಮೌಲ್ಯಗಳೇ ಮೌಲ್ಯಗಳಾಗಿರ್ತವೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ಸಂಸ್ಕಾರದ ಕೊರತೆ. ಅಂಥ ಸಂಸ್ಕಾರಗಳನ್ನು ನಿಮ್ಮ ಮುಂದಿನ ಪೀಳಿಗೆಯವರಿಗೆ ಕೊಡೋದ್ರ ಬಗ್ಗೆ ಆಲೋಚನೆ ಮಾಡಿರಿ. ಆ ಬಗ್ಗೆ ನಾವು ನಡ್ಕೊಂಡ್ರೆ ಇನ್ನೊಬ್ಬರು ನಡ್ಕೊಳ್ತಾರೆ. ನಮ್ಮನ್ನು ನೋಡಿ ಮೊಮ್ಮಕ್ಕಳು ಕಲಿತಾರೆ ಹೊರತು ನಾವು ಹೇಳಿದ್ದನ್ನೇ ಕಲಿಯೋಂಗಿಲ್ಲ ಅವರು. ಆದ್ದರಿಂದ ಮುಂದಿನ ಒಂದನೇ ಪೀಳಿಗೆ, ಎರಡನೇ ಪೀಳಿಗೆ ಸಂಸ್ಕಾರವಂತರಾದರೆ ದೇಶ ಉಳಿತದೆ, ಸಮಾಜ ಉಳಿತದೆ. ಅವರು ಸಂಸ್ಕಾರವಂತರ ಆಗಲಿಲ್ಲ ಅಂತ ಹೇಳಿದರೆ ಎಲ್ಲ ವಿನಾಶದ ಕಡೆಗೆ ಹೋಗ್ತದೆ. ಅದನ್ನು ನಾವು ಹಿರಿಯರಾದವರು ಅರ್ಥ ಮಾಡಿಕೊಂಡು ಅವರಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕು. ಅದನ್ನು ಆಗಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಅದನ್ನು ನಾವು ಮೊದಲು ಬೆಳೆಸ್ಕೋಬೇಕಾಗ್ತದೆ. ಆದ್ದರಿಂದ ಅಂಥ ಒಂದು ಉತ್ತಮ ಕಾರ್ಯ ಜರಗಲಿ ಅಂಥೇಳಿ ಈ ಅಲ್ಲಮ ಪ್ರಭುಗಳ ಮತ್ತು ಪಲ್ಯದವರ ಸಂಸ್ಥೆಗಳಿಂದ ಸಮಾಜಕ್ಕೆ ಹೆಚ್ಚೆಚ್ಚು ಉಪಯೋಗ ಆಗುವ ರೀತಿಯಲ್ಲಿ ಅವರೆಲ್ಲ ಕಾರ್ಯನಿರ್ವಹಿಸುವಂತಾಗಲಿ ಅಂಥೇಳಿ ಆ ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 4 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ವಚನ ಮಂಗಲ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಹಾಲಲದು ನೀರಲ್ಲದ್ದು, ಹಾಲಲದು ನೀರಲ್ಲದ್ದು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ ನಿಮ್ಮ ಧರ್ಮ, ನಿಮ್ಮ ಧರ್ಮ ನಿಮ್ಮ ಧರ್ಮ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು. ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ, ಶರಣರಾದಿವೆ ತತ್ವಗಳಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಬಂಧುಗಳೆಲ್ಲರಿಗೂ ಪ್ರಸಾದ